ವಿಶೇಷವಾಗಿ ಈ ಗ್ರಾಮಕ್ಕೆ ಎರಡೂ ಗ್ರಾಮ ನಮಗೆ ಮುಖ್ಯವಾಗಿವೆ. ಒಂದು ಪಣಂಬೂರಿಗೆ ಸಂಬಂಧಪಟ್ಟಂತಹ ವಿದ್ಯಾ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಅಲ್ಲಿ ಎದುರಿರುವಂತಹ ತಾಯಿ ದುರ್ಗಾ ಪರಮೇಶ್ವರಿಯ ಅಲ್ಲಿ ಭ್ರಾಮರಿ ಎಂಬಂತಹ ಭಜನಾ ಮಂಡಳಿ, ವಿಶೇಷವಾದಂತಹ ನಿತ್ಯಾನಂದ ಭಜನಾ ಮಂಡಳಿ, ಅದು ಎದುರಿಗೆ ವಿಶೇಷವಾಗಿ ಜಾರನ್ ದೇವಸ್ಥಾನ ಅಂತ ಮುಖ್ಯವಾಗಿ ತಣ್ಣೀರು ಬಾವಿಯಲ್ಲಿದ್ದಂತಹ ಜಾರನ್ ದೇವಸ್ಥಾನ, ವಿಶೇಷವಾಗಿ ಪಟೇಲರಿಗೆ ಒಲಿದಂತಹ ಮೂಲ ಅಂತ ಹೇಳಿದರೆ ಪಟೇಲರು ಅಲ್ಲಿ ಹಿಂದಿನ ಕಾಲದಲ್ಲಿ ಅವರ ಅಜ್ಜ ಬಿಜ್ಜ ಯಾರು ಇರುವಂತಹ ಕಾಲದಲ್ಲಿ ಜಾರಂದೆಯ ಹೀಗೆ ಭೇಟಿ ಕೊಟ್ಟುಕೊಂಡು ಬಂದು ಮಾಯದಲ್ಲಿ ಭೇಟಿ ಕೊಟ್ಟುಕೊಂಡು ಬಂದು ಕಡೆಗಾಗುವಾಗ ತಣ್ಣೀರು ಬಾವಿಗೆ, ಆ ತಣ್ಣೀರು ಬಾವಿ ಕ್ಷೇತ್ರಕ್ಕೆ ಬರ್ತಾರೆ. ಬರುವಾಗ ಒಂದು ಅಜ್ಜನ ರೂಪದಲ್ಲಿ ಮನುಷ್ಯನ ರೂಪದಲ್ಲಿ ಬಂದಂತಹ ಆ ವ್ಯಕ್ತಿಯ ರೂಪದಲ್ಲಿ ಬಂದು ದಾರಿಯಲ್ಲಿ ಹೋಗುವಂಥ ಒಂದು ಪೂಜಾರಿ ಹೆಂಗಸ ಹತ್ರ ಕೇಳ್ತಾರೆ, ವೈದ್ಯತೆ ಅಪ್ಪ ಇವರು ಓಲಾಂಡಲ ನೀರು ಬರ್ರೆ ಒಂದು ಬಂಡ ನೀರು ಬೋಡಿತ್ತು ಬಾಜಲಾಪನು ಹಾಗೆ ಹೇಳುವಾಗ ಅವರೊಂದು ಬಟನ ಇಲ್ಲ ಉಂಟು, ಪಟೇಲ್ರೇ ಇಲ್ಲ ಉಂಟು, ಅಡೇರು ಬೋಲೆ ಇವ್ರೆ ಅವ್ರು ಕೊಡ್ತೇನೆ ಅಂತ ಹೇಳಿ ಹಾಗೆ ದೈವ ಅಲ್ಲಿಗೆ ಹೋಯ್ತು. ಅಲ್ಲಿ ಹೋಗಿ ಕೇಳುವಾಗ ಮನೆಯ ಯಾರು ಹೊರಗೆ ಬರುವುದಿಲ್ಲ, ಕಡೆಗೆ ಕಾಯ್ತಾರಂತೆ. ಕಡೆಗೆ ಹೊರಗೆ ಹೋಗಿ ಹೊರಗೆ ನೋಡುವಾಗ ಒಂದು ಮಗು ತೊಟ್ಟಿಲಲ್ಲಿ ಆಡ್ತಾ ಇತ್ತು. ಯಾರು ಕರೆದ್ರು ಬರಲಿಲ್ಲ ಅಂತ ಆಗುವಾಗ ಆ ಮಗುವನ್ನು ಚೀಟಿದಾಗೆ ಮಾಡಿ, ಯಾಕೆಂದ್ರೆ ಮಗು ಕೂಗುವಾಗೆ ಏನೋ ಒಂದು ಮಾಯದಲ್ಲಿ ಮಾಡುವಾಗ ಮಗು ಕೂಗ್ಲಿಕ್ಕೆ ಶುರುವಾಯಿತು. ಮಗು ಕೂಗ್ತಾ ಉಂಟು ಅಂತ ಹೇಳಿ ಒಳಗಿದ್ದ ತಾಯಿ ಓಡಿ ಬಂದು ಇನ್ನು ಮಗು ಅಳ್ತಾ ಉಂಟಲ್ಲ ಅಂತ ಹತ್ರ ಬರುವಾಗ ಮಗು ಕೂಗುದು ನಿಲ್ಸಿತ್ತು. ಮಗು ಕೂಗುದು ನಿಲ್ಸಿತ್ತು ಅಂತ ಹೊರಗೆ ನೋಡ್ತಾರೆ, ಯಾರೋ ಬಂದಾಗೆ ಉಂಟು, ಒಂದು ವ್ಯಕ್ತಿ ಉಂಟು. ಉತ್ತರದ ಬತ್ತೆ ಯಾರು ಇಂಚೆ ಬಾಜಲ ಅಂದ್ರೆ ಕೋಪಿನಾಯ ಒಳಗೆ ಕೋಪಿನಾಯ ಬತ್ತಿನಾಯ ಬಾಜಲ ಅವನಿಂದ ಇಂಕಿ ಮೂರ್ತೋಜ ಬಯನೆ ಅಂತ ಇಡೀ ಬಾಜಲು ತಿಕ್ಕುವ ಅಂತ ಬರ್ತಾರೆ. ಇಂಕೊಂಚೂರು ಬಾಜಲ್ ಕೊಡುವಾರ ಹೊಂದಿಕೊಂಡೆ ನೀರು ಕೊಡುವಾರ ಅಂತ ಕೇಳುವಾಗ ಇತ್ತೆ ಉಂಟ್ಲೆ ಯಾರು ಇತ್ತೆ ಕಡಪ ಹೇಳಿ ಹೆಂಗಸು ಮನೆ ಒಳಗೆ ಹೋಯ್ತು. ಪಟೇಲ್ರ ಅವರ ಬುತ್ತಿನ ಅಲ್ಲಿ ಹೆಂಗಸು ಮನೆಗೆ ಹೊರಗೆ ಹೋಗಿ ಇನ್ನು ನೀರಿಗಿಂತ ಹಾಲೇ ಶ್ರೇಷ್ಠ ಅಂತ ಹೇಳಿ ಹಾಲು ತಂದು ಕೊಡ್ಲಿಕ್ಕೆ ಆಗುವಾಗ ಹೊರಗೆ ಬರುವಾಗ ಮಾಯಾಗಿ ಹೋಗಿದೆ. ಜ್ಯೋತಿಷ ಪ್ರಕಾರವಾಗಿ ಕೇಳಲಿಕ್ಕೆ ಹೋದ್ರು. ಗಂಡ ಬಂದರು. ಮತ್ತೆ ಎಷ್ಟು ಹೊತ್ತಾದ ಮೇಲೆ ಗಂಡನ ವಿಷಯ ಹೇಳುವಾಗ ಪ್ರಶ್ನೆಯಲ್ಲಿ ಯಾರು ಅಂತ ಗೊತ್ತಾಗುದಿಲ್ಲ. ಇಷ್ಟು ನಮಗೆ ಪರಿಚಯ ಇಲ್ಲದವರು ಇಲ್ಲಿ ಬಂದವರು ಹೇಗೆ ಅಂತ ಗೊತ್ತಲ್ಲ. ಕಡೆಗೆ ಆಗುವಾಗ ಪ್ರಶ್ನೆಯಲ್ಲಿ ಕೇಳಿದ್ರು. ಅದೇ ಈ ಭೂತ ಇತ್ತು ಅವ್ರ ಹತ್ರ ಹೋಗಿ ವಿಷಯ ಕೇಳಿದ್ರು. ನನ್ನ ಅಜ್ಜನ ಹೋಗಿ ಕೇಳುವಾಗ ಅವು ಭಕ್ತಿನೇ ಜಾರಂದಾಯ ಅಂತ ಹೇಳ್ತು. ಅದು ಬಂದದ್ದು ಜಾರಂದಾಯ ದೈವ. ಆ ಜಾರಂದಾಯ ದೈವಕ್ಕೆ ಸಂತೋಷ ಹೇಗೆ ಅಂತ ಹೇಳಿದ್ರೆ, ನಾನು ಒಂಜಿಕೊಂಡೆ ನೀರು ಕೇಳಿದ್ರೆ ಆರು ಒಂಜಿಕೊಂಡೆ ಬೇರೆ ಕಂತು ಕೊರಿಯರು ಅಂತ ಆಗುತ್ತಲ್ಲ. ಬೇರೆ ಕೊಡ ನಂತರ ಎಂಟು ಎಂದೊಂದು ಹಸರನ್ನು ನೀಗಿಸಾಯ ನಂತರ ಇಲ್ಲಿ ಇದು ಪಟೇಲರನ್ನ ಇಲ್ಲಿ ಬುದ್ರಮನೆಯಲ್ಲಿ ಬಂದಿಲ್ಲ. ಹಾಗಾಗಿ ವಿಶೇಷವಾಗಿ ಬುದ್ರಮನೆಯವರಿಗೆ ಒಲಿದಂತಹ ದೈವ. ಆ ದೈವಕ್ಕೆ ವಿಶೇಷವಾಗಿ ಅಲ್ಲಿ ಯಾರಿಗೆ ಯಾವುದು ಬಂದದ್ದು ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಅಲ್ಲಿ ಭೂತ ಇದ್ದಾದ್ರು ಅಂತ ನನ್ನ ಅಜ್ಜರು ಅವರನ್ನು ಹಿಡ್ಕೊಂಡು ಕಡೆಗೆ ಅಲ್ಲಿ ಪ್ರಕಾರವಾಗಿ ಅಲ್ಲಿ ಪ್ರತಿಷ್ಠೆ ಮಾಡುವಂತಹ ಕ್ರಮವನ್ನು ಮಾಡಿ ಮತ್ತೆ ಪಣಂಬೂರು ಹಾರ್ಬರಿಗೆ ಜಾಡು ಹೋಗುವಾಗ ಅಲ್ಲಿಂದ ಇಲ್ಲಿಗೆ ಸ್ಥಾನ ಬಲ್ಲದಾಯಿತು. ಇಲ್ಲಿ ಈ ಊರಿನವರು ಸೇರಿಸಿಕೊಂಡು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಜಾರಂದಾಯ ಸ್ಥಾನವನ್ನು ನಿರ್ಮಾಣ ಮಾಡಿ ಊರಿನವರು ಪರವೂರಿನವರು ಅದಕ್ಕೆ ಸಂಬಂಧಪಟ್ಟ ಮೊಗವೀರರು ಅದೇ ರೀತಿ ಬುದ್ರಮನೆಯವರು ಎಲ್ಲರೂ ಸೇರಿಕೊಂಡು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಆ ಜಾರಂದಾಯ ಪರಿವಾರ ದೈವಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಊರಿನವರಿಗೆ ಬಿಟ್ಟುಕೊಟ್ಟು ಅವರು ಕೂಡ ಇದ್ದಾರೆ. ಹಾಗಾಗಿ ಕ್ಷೇತ್ರದಲ್ಲಿ ಬೇರೆಯವರಂತಹ ಈ ಜಾರಂದಾಯ ಸ್ಥಾನದಲ್ಲಿ ವಿಶೇಷವಾಗಿ ನಿಮಗೂ ಕೂಡ ವಿಶೇಷವಾಗಿ ಒಂದು ಊರಿಗೆ ಒಂದು ವಿಶೇಷವಾದಂಥ ಒಂದು ಸ್ಥಾನ ಬೇಕಾದರೆ ಹಾಗೀಗೆ ಆಗುವುದಿಲ್ಲ. ನಮ್ಮನ್ನು ಉದ್ಯೋಗ ಮಾಡುವಂಥ ಒಂದು ಸಂಘಟನೆ ಮುಖ್ಯವಾಗಬೇಕು. ಆ ಸಂಘಟನೆಗೆ ವಿಶೇಷವಾದಂಥದ್ದು ಹಿರಿಯರೆಲ್ಲ ಇದ್ದುಕೊಂಡು ಊರಿನವರೆಲ್ಲ ಸೇರಿಕೊಂಡು ಶಿಶು ಮಂದಿರ ಅಂತ ಒಂದು ಮಾಡುವಂಥದ್ದು. ನಮ್ಮ ಸಂಸ್ಕಾರ ಉಳಿಬೇಕಾದ್ರೆ ಹಿರಿಯರು ಮುಂದೆ ಬರಬೇಕು, ಹಿರಿಯರನ್ನು ಬೆಳೆಸಬೇಕು. ಹಾಗಾಗಿ ಶಿಶು ಮಂದಿರ ಅಂತ ಒಂದು ಸ್ಥಾಪನೆ ಮಾಡಿಕೊಂಡು ಅದರ ಮೊದಲೇನು ಅಭ್ಯುದಯ ಯಾವುದಿತ್ತು? ಅದರ ಮೊದಲಿದ್ದದ್ದು ಇಲ್ಲ, ನೀವು ಒಂದು ಸಂಘಟನೆ ಅಂದ್ರೆ RSS ಮೊದಲಿದ್ದದ್ದು. ಅದರ ಮೇಲೆ ವಿಶೇಷವಾಗಿ ಎಲ್ಲರೂ ಕೂಡಿಕೊಂಡು ನಮ್ದೊಂದು ಮಕ್ಕಳನ್ನು ಬೆಳೆಸಬೇಕು, ಮಕ್ಕಳನ್ನು ಒಳ್ಳೆಯ ರೀತಿಯ ಉಜ್ವಲವಾಗಿ ಅವರಿಗೆ ಭವಿಷ್ಯತ್ತು ಕೊಡಬೇಕು ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಶಿಶು ಮಂದಿರ ಅಂತ ಒಂದು ಒಗ್ಗಟ್ಟಿನಲ್ಲಿ ಮಾಡಿಕೊಂಡು ಅದಕ್ಕೆ ಈ ಸ್ಥಾನವನ್ನು ನೀವು ಕೇಳಿದಾಗ ಈ ಕ್ಷೇತ್ರದವರು ಬಿಟ್ಟುಕೊಟ್ಟರು. ಆಯಿತು, ನಿಮಗೆ ಇರಲಿ ಹಾಗೆ. ಹಾಗಾಗಿ ವಿಶೇಷವಾಗಿ ನಮಗೊಂದು ಕೊಟ್ಟಂತಹ ಕಾರಣ ಭವ್ಯವಾದ ಒಂದು ಮೊದಲೇ ಇತ್ತು, ಒಂದು ಸಣ್ಣ ಮಟ್ಟಿಗೆ ಒಂದು ಒಬ್ಬನಿಗೆ ಫ್ಯಾಮಿಲಿ ವಾಸ ಮಾಡಲಿಕ್ಕೆ ತಕ್ಕದ್ದಿತ್ತು. ಈಗ ದೊಡ್ಡದಾಗಿ ಎಲ್ಲರ ಸಹಕಾರ, ಅದರಲ್ಲಿ ತುಂಬ ದಾನಿಗಳು ಇದ್ದಾರೆ, ತನು ಮನ ಧನದ ರೀತಿಯಲ್ಲಿ ಸಹಕಾರ ಮಾಡಿದವರು ಇದ್ದಾರೆ. ಅಲ್ಲಿ ವಿಶೇಷವಾಗಿ ನಿರ್ಮಾಣದ ಹಂತದಲ್ಲಿ ಯಾರು ಪೂರ್ಣವಾಗಿ ನಾಳೆ ದಿವಸದಲ್ಲಿ ಅದಕ್ಕೆ ಉದ್ಘಾಟನೆ ಅಲ್ಲಿ ವಿಶೇಷವಾಗಿ ಗೃಹ ಪ್ರವೇಶದ ಕ್ರಮದಲ್ಲಿ ನಾವು ಮಾಡುವುದಿಲ್ಲ. ಯಾರ ಮನೆ ಎಲ್ಲದ್ರೂ ಕೂಡ ಅದೊಂದು ಶಿಕ್ಷಾ ಕೇಂದ್ರ ಅಂದರೆ ವಿಶೇಷವಾದಂತಹ ಶಿಕ್ಷಣ ಕೊಡುವಂಥ ಕೇಂದ್ರ, ಸಂಸ್ಕಾರ ತಿಳಿಸುವಂತಹ ಕೇಂದ್ರ. ಹಾಗಾಗಿ ಅದಕ್ಕೊಂದು ಮನೆಯ ರೀತಿಯಲ್ಲಿ
ಗೃಹ ಪ್ರವೇಶದಲ್ಲಿ ವಿದ್ಯೆಗಳು ಕ್ರಮ ಮಾಡುವಂಥದ್ದು ಕ್ರಮ ಮಾಡಬೇಕು ಉತ್ತರವೇ ವಿಶೇಷವಾಗಿ. ಅದರಿಂದ ಮೊದಲು ಜಾಗೆ ಕೊಟ್ಟವರಿಗೆ ನಾವು ವಿಶೇಷವಾದಂಥ ಒಂದು ಧನ್ಯವಾದ ಸಲ್ಲಿಸಬೇಕು. ಹಾಗಾಗಿ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಜಾಗೆಗೆ ಸಂಬಂಧಪಟ್ಟ ಜಾಗಂದಾಯ ಸ್ಥಾನ ಎಲ್ಲಿ ಆಗಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಗ್ರಾಮದೇವರು ಈ ಜಾಗೆಗೆ ಒಡೆಯ ಒಂದು ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಹೊನ್ನಗಿ ಮಹಾಲಿಂಗೇಶ್ವರ ದೇವರು ಆ ದೇವರ ಪ್ರಥಮದಲ್ಲಿ ನಾವು ಅಪ್ಪಳಿಕೆ ಇರುವುದು ಗ್ರಾಮ ದೇವರ. ಅದೇ ರೀತಿ ಈ ಕ್ಷೇತ್ರಕ್ಕೆ ಬಂದು ದೈವ ಇಲ್ಲಿ ನೆಲೆ ಆಗಬೇಕಾದ್ರೆ ಆ ಗ್ರಾಮದೇವರ ಒಪ್ಪಿಗೆ ಇದ್ದ ಕಾರಣವೇ ಇಲ್ಲಿ ದೈವ ಕೂಡ ನೆಲೆ ಉಳಿದೆ. ಹಾಗಾಗಿ ಆ ದೈವದ ಒಂದು ಗ್ರಾಮದೇವರ ಇದು ದೈವರಾಗಿ ಈ ಒಂದು ಶಿಶು ಮಂದಿರದ ನಿರ್ಮಾಣ ಆಗಿ ಅಲ್ಲಿ ಪ್ರವೇಶ ಮಾಡುವುದು ಜಾನಂದಾಯ ಪರಿವಾರ ದೈವರತ್ರ ವಿಶೇಷವಾಗಿ ನಾಗದೇವರ ಹತ್ರ ಕೂಡ ಜಾತಿಗೆ ಸಂಬಂಧಪಟ್ಟ ನಾಗದೇವರು ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ನಾಗದೇವರ ಹತ್ರ ಕೂಡ ಪ್ರಾರ್ಥನೆ ಮಾಡುವುದು. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಭವ್ಯವಾಗಿ ಮೊದಲಿದ್ದಂತಹ ಜಾಗೆಯಲ್ಲೇ ಭವ್ಯವಾದಂತಹ ಒಂದು ಆ ಶಿಶು ಮಂದಿರವನ್ನ ನಿರ್ಮಾಣ ಮಾಡಿ ಆಗಿದೆ. ನಾಳೆ ದಿವಸದಲ್ಲಿ ಗೃಹ ಮುಹೂರ್ತವನ್ನ ಇಟ್ಟು ಯೋಗ್ಯರಿಂದಲಾಗಾಯಿತು ನಾಳೆವರೆಗೆ ಆಗುವಂತಹ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳು ಕೂಡ ಕ್ಷೇತ್ರದಲ್ಲಿರುವಂತಹ ಕ್ಷೇತ್ರದ ಅಧಿಪತಿಯಾದಂತಹ ಜಾನಂದಾಯ ಪರಿವಾರ ದೇವರು ನಾಗದೇವರು ಪರಿವಾರ ದೈವಗಳು ಆ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದನ್ನ ನಿರ್ವಿಘ್ನವಾಗಿ ನೆರವೇರಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಒಂದು ಪುಷ್ಪವೃಷ್ಟಿಯಾಗಿದೆ. ನಾವು ಅದನ್ನು ತಿಳ್ಕೊಳ್ಳೋದು ನಮಗೇನೋ ಕಷ್ಟಪಟ್ಟು ಅಂತ ಅದಕ್ಕೆ ಒಂದು ಸಂಪಾಯಿತು ಅಂತ ಎಲ್ಲ ಒಂದು ಶುದ್ಧ ಆಯಿತು ಅಂತ ಲೆಕ್ಕ. ಇನ್ನು ಯಾವುದೇ ರೀತಿ ಇವತ್ತಿಂದ ನಾಳೆವರೆಗೆ ಯಾವುದೇ ನಮಗೆ ಅಡೆತಡೆ ಬಾರದೆ ವರುಣ ದೇವರ ಕೃಪೆ ನಮಗೆ ಎಲ್ಲ ಮುಗಿದ ಮೇಲೆ ಮತ್ತೆ ದೇವರ ಅನುಗ್ರಹ ಅಂದ್ರೆ ನಾಡ್ದು ಬರಲಿ ಅಂತ ದೈವತ್ರ ಬೇಡುವಂಥದ್ದು. ಬರುದು ಬರಲೇಬೇಕು. ಕಾಲ ಕಾಲಕ್ಕೆ ಆಗುವಂಥದ್ದು ಮಳೆ ಬೆಳೆ ಎಲ್ಲವೂ ಆಗಬೇಕು. ಆದ್ರೆ ನಾವು ಕೈ ಹಾಕಿದಂತ ಅಂದ್ರೆ ಸಂಘದವರು ಎಲ್ಲರೂ ಸೇರಿಕೊಂಡು ಒಂದು ವಿಶೇಷವಾದಂಥದ್ದು ಒಬ್ಬನ ವಿಷಯ ಅಲ್ಲ. ಎಲ್ಲರೂ ಊರಿಗೆ ಒಂದು ಗೌಜಿಯ ಒಂದು ವಿಶೇಷವಾದಂತಹ ಸಂದರ್ಭ. ಹಾಗಾಗಿ ದೈವ ಕೃಪೆ ಮಾಡಿಕೊಂಡು ನಾಗದೇವರು ಕೃಪೆ ಮಾಡಿಕೊಂಡು ವರುಣ ದೇವರು ಕೃಪೆ ಮಾಡಿಕೊಂಡು ಯಾವುದೇ ರೀತಿಯ ನಮಗೆ ಕೈ ಹಾಕಿದಂತ ಇವತ್ತಿನಿಂದ ನಾಳೆ ಇಡೀ ಆಗುವಂತಹ ಎಲ್ಲ ಕಾರ್ಯಕ್ರಮಕ್ಕೂ ವಿಘ್ನ ದುರಿತ ಬಾರದೆ ತಡೆ ಹಿಡಿದು ರಕ್ಷೆಯನ್ನು ಅನುಗ್ರಹಿಸಿ ಆಗುವಂತಹ ಎಲ್ಲ ಕೆಲಸಕ್ಕೆ ಒಳ್ಳೆ ರೀತಿಯ ಅನುಗ್ರಹದಿಂದ ಕ್ಷೇತ್ರಾಧಿಕಾರಿಯಾದಂತಹ ಸಪರಿವಾರಾತ್ಮ ನಾಗದೇವರು ಸಹಿತ ಜಾನಂದಾಯ ದೈವದವರು ಗ್ರಾಮಕ್ಕೆ ಸಂಬಂಧಪಟ್ಟ ಗ್ರಾಮದೇವರತ್ರು ಈ ಜಾತಿಗೆ ಸಂಬಂಧಪಟ್ಟ ಎಲ್ಲಾ ದೈವ ದೇವರತ್ರು ಕ್ಷೇತ್ರದ ಎದುರಿಗೆ ಇರುವಂತಹ ಆ ದುರ್ಗಾಪರಮೇಶ್ವರಿ ಮಹಾಮರಿ ಅದೇ ರೀತಿ ವಿಶೇಷವಾದಂತಹ ಆ ನಿತ್ಯಾನಂದ ಸ್ವಾಮಿ ದೇವರ ಪ್ರಾರ್ಥನೆ ಮಾಡುವಂಥದ್ದು. ಸಪರಿವಾರಾತ್ಮ ಶ್ರೀ ಜಾನಂದಾಯ ಸಹಿತ ಸರ್ವ ದೇವತಾ ದೇವತಾಯ ಪ್ರಾರ್ಥನಾಯಾಮಿ. ಇಲ್ಲಿ ಆಗುವಂಥದ್ದು ಸಂಕ್ರಮಣಕ್ಕೆ ಮಾತ್ರ ಬಾಗಿ ತೆಗೆಯುವಂಥದ್ದು, ಯಾವಾಗಲೂ ತೆಗೆಯುವುದಿಲ್ಲ. ಹಾಗಾಗಿ ನಾವು ಮಾಯೆಯಲ್ಲೇ ಇರುವಂತಹ ಶಕ್ತಿ. ಹಾಗಾಗಿ ನಾವು ಒಂದು ಇಲ್ಲಿಯೇ ಬರಿಕಲ್ಲು ವಿಶೇಷವಾದಂಥದ್ದು ಅಲ್ಲಿ ಕೊಡುವಂಥದ್ದು ರೂಪಿಸುವಂತಹ ಪುಷ್ಪವನ್ನ ಸಂತೋಷದಿಂದ ಹಂಗೇನು ಕೊಡ್ಲಿಲ್ವಾ ಅಂತ ಕೇಳಬಾರ್ದು. ಅದಕ್ಕೋಸ್ಕರ ಕೇಳುವ ಮೊದಲೇ ಕೊಟ್ಟರೆ ಆ ದೈವ ಸಂತೋಷ ಆಗಿ ನಮಗೆ ಒಳ್ಳೆ ಅನುಗ್ರಹ ಕೊಡ್ತಾರೆ. ಹಾಗಾಗಿ ಸಂತೋಷದಿಂದ ಪುಷ್ಪವೇ ದೈವಕ್ಕೆ ವಿಶೇಷವಾದಂತಹ ಸುತ್ತು. ಹಾಗಾಗಿ ಅದನ್ನ ಅರ್ಪಣೆ ಮಾಡಲಿಕ್ಕಿದ್ದೀರಿ. ಸಂತೋಷದಿಂದ ಕ್ಷೇತ್ರದಲ್ಲಿರುವಂತಹ ದೈವಗಳು ದೇವರು ಸಂತೋಷದಿಂದ ಸ್ವೀಕಾರ ಮಾಡಿ ಅಂತ ನಮಗೆ ಎಲ್ಲ ಕೆಲಸಕ್ಕೂ ಒಳ್ಳೆ ರೀತಿಯ ಅನುಗ್ರಹ. ಈ ಕ್ಷೇತ್ರದಲ್ಲಿ ಅವರ ಕುಟುಂಬದ ನಾಗಮ್ಮ ವಿಶೇಷವಾಗಿ ಪಟೇಲ್ ಕುಟುಂಬದ ನಾಗ. ಹಾಗಾಗಿ ಕ್ಷೇತ್ರದಲ್ಲಿ ನಾಗದೇವರ ಸಾನ್ನಿಧ್ಯ ಕೂಡ ಉಂಟು. ಹಾಗಾಗಿ ವಿಶೇಷವಾಗಿ ನಾಗದೇವರನ್ನು ಕೂಡ ಪ್ರಾರ್ಥನೆ ಮಾಡುವಂಥದ್ದು. ಭೂಮಿಯೇ ನಾಗದೇವರ ಮೇಲೆ ಉಂಟು ಅಂತ ನಾವು ಕತೆ ಕೇಳಿದ್ದೇವೆ. ಹಿಂದಿನವರು ನಮಗೆ ಕತೆ ಹೇಳಿದವರು ಕೆಲವರಿದ್ದರು, ಕೆಲವರಿಲ್ಲ. ಕೆಲವಕ್ಕೆ ನಮಗೆ ಕೇಳುವಂಥ ತಾಳ್ಮೆ ಇರುವುದಿಲ್ಲ, ಪುಸ್ತೊತ್ತಿರುವುದಿಲ್ಲ. ಈಗ ಅಷ್ಟೇ ಪುಸ್ತೊತ್ತಿಲ್ಲ, ತುಂಬ ಕೆಲಸ ಉಂಟು. ಹಾಗಾಗಿ ಭೂಮಿಯೇ ನಾಗನ ಮೇಲೆ ಉಂಟು ಅಂತ ನಾವು ಕತೆ ಕೇಳಿದ್ದೇವೆ. ಅವನು ಹೇಗೆ ಬಂತು ಅಂತ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಈಗ ಒಂದು ಕೆಲವು ಸಮಯದ ಹಿಂದೆ ಗೊತ್ತಾದ ಏನು ಅಂತ ಹೇಳಿದ್ರೆ ವಿಷ್ಣುವಿನ 10 ಅವತಾರ ದಶಾವತಾರ ಅಂತ. ಆ ದಶಾವತಾರದಲ್ಲಿ 3ನೇ ಅವತಾರ ವರಾಹಾವತಾರ ಅಂತ. ಹಿರಣ್ಯ ಕಶಿಪುವನ್ನು ವಧೆ ಮಾಡಿದ್ದು ಯಾರಂತ ಕೇಳಿದ್ರೆ ವಿಷ್ಣು ದೇವರೇ ಒಂದು ನರಸಿಂಹಾವತಾರದಲ್ಲಿ ಹಿರಣ್ಯ ಕಶಿಪುವನ್ನು ವಧೆ ಮಾಡಿದ್ದು ತಮ್ಮನಾದವನನ್ನು, ಅಣ್ಣನಾದವನನ್ನು ಹಿರಣ್ಯಾಕ್ಷ ಎಂಬವನನ್ನು ವಧೆ ಮಾಡಿದ್ದು ವರಾಹ ಪೂರ್ತಿಯಾಗಿ ಬಂದು ಆ ಮಹಾವಿಷ್ಣು ದೇವರೇ
ಅವತಾರದಲ್ಲಿ ವರಾಹ ರೂಪಿಯಾಗಿ ಬಂದ. ವರಾಹ ಅಂತ ಹೇಳಿದ್ರೆ ಮನುಷ್ಯನ ದೇಹ ಮೋರೆ ಮಾತ್ರ, ಒಂದು ಮಂಡ್ಯ ಮಾತ್ರ ಹಂದಿಯ ಮೋರೆ, ಅದಕ್ಕೆ ಏನು ಮಂಜುಲಿ ಅಂತ ಹೇಳ್ತೇವೆ ವರಾಹ ರೂಪಿ ಅಂತ. ಅಂದ್ರೆ ಅವರ ವರ ಅಣ್ಣಂದು ತಮ್ಮಂದು ಏನು ಬ್ರಹ್ಮದೇವರ ಹತ್ರ ತಪಸ್ಸು ಮಾಡಿ ವರ ಕೇಳಿದೆ ಅಂತ ಹೇಳಿದ್ರೆ ಮನುಷ್ಯನಿಂದ ವರ್ಣ ಬರಬಾರ್ದು, ಪ್ರಾಣಿಯಿಂದ ಬರಬಾರ್ದು. ಅದಕ್ಕೆ ದೇವರ ವಿಶೇಷವಾದಂತಹ ಒಂದು ಶಕ್ತಿಯಾಗಿ ಬರಬೇಕಷ್ಟೇ. ಅಂತಹ ಮಹಾವಿಷ್ಣುವೇ ಅಂತಹ ರಕ್ಕಸರನ್ನು ವಧೆ ಮಾಡಲಿಕ್ಕೆ ಬೇರೆ ಒಂದು ರೂಪದಲ್ಲಿ ಬಂದಂತಹ, ಹಾಗೆ ವಿಶೇಷವಾಗಿ ವರಾಹ ರೂಪ ಆಗಿ ಬಂದಂತಹ ಮಹಾವಿಷ್ಣು ಈ ಹಿರಣ್ಯಾಕ್ಷ ಎಂಬ ಭೂಮಿಯಲ್ಲಿ ಎಷ್ಟೆಷ್ಟೋ ಋಷಿ ಮುನಿಗಳು ತಪಸ್ಸು ಮಾಡ್ತಿದ್ರು, ದೇವರ ಹೋಮಗಳನ್ನೆಲ್ಲ ದೊಡ್ಡ ಯಾಗಗಳನ್ನೆಲ್ಲ ಮಾಡ್ತಿದ್ರು. ಇಲ್ಲಿ ಭೂಮಿಯಲ್ಲಿ ದೇವರನ್ನೇ ಎಲ್ಲರೂ ನಂಬುತ್ತಾ ಇದ್ರು. ಹಾಗಾಗಿ ಈ ರಕ್ಕಸರನ್ನು ಯಾರೂ ನಂಬುವುದಿಲ್ಲ. ಅದೇ ರೀತಿಯಲ್ಲಿ ರಕ್ಕಸರು ಉಪದ್ರ ಕೊಡಲಿಕ್ಕೆ ಶುರು ಮಾಡಿದ್ರು. ನೀವೆಲ್ಲ ದೇವರೆಲ್ಲ ಪೂಜೆ ಮಾಡ್ತೀರಲ್ಲ, ನೀವೆಲ್ಲ ದೇವರನ್ನು ಪೂಜೆ ಮಾಡಲಿಕ್ಕೆ ನೀವು ದೊಡ್ಡ ದೊಡ್ಡ ಹೋಮವೆಲ್ಲ ಮಾಡ್ತೀರಲ್ಲ, ನೀವು ಭೂಮಿಯನ್ನೇ ನಾನು ಎತ್ಕೊಂಡು ಹೋಗ್ತೇನೆ ಅಂತ ಹೇಳಿಕೊಂಡು ಅಹಂಕಾರದಲ್ಲಿ ಬಂದು ತನ್ನ ಈ ಭೂಮಿಯನ್ನೇ ಎತ್ಕೊಂಡು ಹೋಗ್ತಾ ಇದ್ದಾರೆ. ಭೂಮಿಯನ್ನು ಎತ್ಕೊಂಡು ಹೋಗುವಾಗ ಯಾರು ಅಡಿಮೆಯನ್ನು ಹಾಕಿದ್ರೆ ನೀವು ಅಲ್ಲೋಲ ಕಲ್ಲೋಲ ಅಂತ ಹೇಳಿಕೊಂಡು ದೇವತೆಗಳನ್ನ ಗೊಬ್ಬೆ ಹಾಕಿದ್ರು. ಏನು ಮಾಡಿದ್ರೆ ಇನ್ನು ಯಾವ ದೇವರು ನಮಗೆ ಕಟ್ಟಿ ಕಡೆಗೆ ಹೋಗ್ತಾರೆ, ನೀವು ವಿಷ್ಣು ದೇವರ ಹತ್ರವೇ ಹೋಗ್ತಾರೆ. ನೀವೇ ನಮಗೆ ಕಟ್ಟಿ ಭೂಮಿಯನ್ನ ಅವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಯಾರು ಹೆಚ್ಚು ಕಮ್ಮಿ ಮಾಡಿದ್ರೆ ನಮ್ಮ ಒಂದು ಭೂಮಿಯ ಇಲ್ಲಂತ ಆಗ್ತದೆ, ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲ ಹಾಳಾಗಿ ಹೋಗ್ತದೆ. ನೀವೇ ಕಾಪಾಡಬೇಕು ಅಂತ ಹೇಳುವಾಗ ಮಹಾವಿಷ್ಣು ದೇವರು ಹಾಕಿ ನೀವು ಹೋಗಿ ನಾಳೆ ಕಾಪಾಡ್ತೇನೆ ಏನಾದ್ರು ಮಾಡ್ತೇನೆ ಅಂತ ಹೇಳಿ ವರಾಹರೂಪಿಯಾಗಿ ಬರ್ತಾರಂತೆ. ಬಂದವ ಹೇಗೆ ಅಂತ ಕೇಳಿದ್ರೆ ಇವ ಎಲ್ಲಿ ಹೋಗ್ತಾ ಇದ್ದಾನೆ ಭೂಮಿಯನ್ನು ಹಿಡ್ಕೊಂಡು ಅಲ್ಲಿಗೆ ಹೋಗ್ತಾರಂತೆ. ಹುಡ್ಕೊಂಡು ಹೋಗಿ ಕಡೆಗಾಗುವ ಅವನ ಕೈಯಲ್ಲಿದ್ದಂತಹ ಭೂಮಿಯನ್ನ ತನ್ನ ಕೋರೆ ದಾಡಿಯಲ್ಲಿ ಎತ್ತಿ ವಾಪಸ್ ಎಳ್ಕೊಂಡು ತಂದು ಕಕ್ಷೆ ಅಂದ್ರೆ ಎಲ್ಲಿ ಇತ್ತ ಆ ಜಾಗೆಯಲ್ಲಿ ಇಡ್ತಾರಂತೆ. ಇಟ್ಟಾಗ ಏನ್ ಮಾಡ್ತಾನೆ ಇವ ಈ ರಕ್ಕಸ ಓಡಿ ಹೋಗ್ತಾನೆ. ಆಯ್ತು, ಅವರ ಎಲ್ಲಿಗೂ ಓಡಿ ಹೋದ ಹೇಳಿ ದೇವರು ಏನು ಮಾಡಿದ್ರು ವಾಪಸ್ ಹೋದ್ರು. ಅವರ ಲೋಕಕ್ಕೆ ಹೋಗುದು. ವಾಪಸ್ ಹೋಗಿ ಅಲ್ಲಿ ಇದಾಗುವಾಗ ಇಲ್ಲಿ ಪುನಃ ಎರಡನೇ ಅವ ಬಂದ. ಯಾವುದು ಅದೇ ರಕ್ಕಸ ಪುನಃ ಬಂದು ಭೂಮಿಯನ್ನು ಪುನಃ ಎತ್ತಿಕೊಂಡು ಹೋದ. ಪುನಃ ಈ ದೇವತೆಗಳು ಗೊಬ್ಬೆ ಹಾಕಿದ್ರು. ಪುನಃ ಬಂದವ ಇನ್ನು ಪುನಃ ಎತ್ತಿಕೊಂಡು ಹೋದಲ್ಲ, ಇನ್ನೆಂತ ಮಾಡುದು ನೀವೇ ಪುನಃ ಗತಿ ನಮಗೆ ಪುನಃ ಅದೇ ರೀತಿಯಲ್ಲಿ ವಿಷ್ಣು ದೇವರು ಬರ್ತಾರಂತೆ. ವರಾಹರೂಪಿಯಾಗೇ ಬರುದು. ಬಂದ್ರೆ ಈಗ ಬಿಳಿಯ ಬಣ್ಣದಲ್ಲಿ ಬರ್ತಾರೆ. ಎಲ್ಲವೂ ಏನು ಇದುಂಟ ಚಹರ ಉಂಟ ಎಲ್ಲವೂ ಬಿಳಿಯಾಗಿರ್ತದೆ. ಅದಕ್ಕೆ ನಮ್ಮ ಸಂಕಲ್ಪದಲ್ಲಿ ಪ್ರತಿಯೊಂದು ಪೂಜೆ ಮಾಡುವಾಗ ಪ್ರಥಮದಲ್ಲಿ ಸಂಕಲ್ಪದಲ್ಲಿ ಶ್ವೇತವರಾಹ ಕಲ್ಪ ಅಂತ ಹೇಳ್ತೇವೆ. ನಾವು ಕಲ್ಪ ಹೇಳುದು ಇದೆಲ್ಲ ಯುಗಕ್ಕೆ ಕಲ್ಪ ಅಂತ ಹೇಳ್ತೇವೆ. ಅಂತಹ ಶ್ವೇತವರಾಹ ಕಲ್ಪ ಅಂದ್ರೆ ಮಹಾವಿಷ್ಣುವಿನ ಒಂದು ವಿಶೇಷವಾದಂತಹ ಶಕ್ತಿ ಬಂದದ್ದು, ಅದು ಈ ಲೋಕನ ಒಳಿಸಿದ್ದು ಅಂತ. ಅಂತಹ ಶ್ವೇತ ರೂಪದಲ್ಲಿ ಬಿಳಿಯ ರೂಪದಲ್ಲಿ ಬರ್ತಾನಂತೆ. ಬಂದು ಪುನಃ ಎಲ್ಲಿ ಹೋಗ್ತಾ ಇದ್ದಾನೆ ಅಲ್ಲಿಗೆ ಹೋಗಿ ಪುನಃ ಅದೇ ರೀತಿಯಲ್ಲಿ ಕೋರೆ ದಾಡಿಯಲ್ಲಿ ಅವನ ಕೈಯಲ್ಲಿದ್ದಂತಹ ಭೂಮಿಯನ್ನು ಎಳ್ಕೊಂಡು ತಂದು ಪುನಃ ಕಕ್ಷೆಗೆ ಇಡಬೇಕು ಅಂತ ಆಗುವಾಗ ಅವರಿಗೊಂದು ಆಲೋಚನೆ ಬರ್ತದೆ. ಪುನಃ ಇಂತಹ ದೊಡ್ಡ ದೊಡ್ಡ ರಕ್ಕಸರು ಹೀಗೆ ಭೂಮಿಯನ್ನು ಎತ್ಕೊಂಡು ಹೋದ್ರೆ ಭೂಮಿ ಇಳಿಲಿಕ್ಕಿಲ್ಲ. ಹಾಗಾಗಿ ಇದು ರಕ್ಷೆ ಆಗಬೇಕು. ಅದಕ್ಕೋಸ್ಕರವೇ ನಾಗದೇವರನ್ನು ಕರೀತಾರಂತೆ. ವಾಸುಕಿ ಅಂತ ಇಡೀ ನಾಗದೇವರ ಸಂಕುಲಕ್ಕೆ ದೊಡ್ಡವ ಯಾರು ಕೇಳಿದ್ರು ವಾಸುಕಿ. ಆ ವಾಸುಕಿಯನ್ನು ಕರೀತಾರಂತೆ. ಕರೆದು ಇದು ಇನ್ನು ನಿನ್ನ ಬೇರೆ ಈ ಭೂಮಿ ಇಡ್ತೇನೆ ನಾನು, ನೀನೇ ರಕ್ಷಣೆ ಮಾಡಬೇಕು. ಭೂಮಿ ರಕ್ಷಕ ಅಂತ ನೀನು, ನಿಧಿಕಾರಕ ಅಂತ ಹೇಳ್ತೇವೆ ವಿಶೇಷವಾಗಿ. ನೀನೇ ರಕ್ಷಣೆ ಮಾಡಬೇಕು. ನೀನು ಯಾರು ಬಂದ್ರು ನಿನ್ನ ಕೈಯಿಂದ ಅದು ಹೇಳ್ಕೊಂಡು ಹೋಗುವ ಹಾಗೆ ಆಗಬಾರದು, ನೀನೇ ರಕ್ಷಣೆ ಮಾಡಬೇಕು ಅಂತ ಹೇಳಿಕೊಂಡು ಆ ವರಾಹರೂಪಿಯಾದಂತಹ ಮಹಾವಿಷ್ಣು ದೇವರು ನಾಗನ ಮೇಲೆ ಭೂಮಿಯನ್ನು ಇಟ್ಟ ಕಾರಣವೇ ಭೂಮಿ ನಾಗದೇವರ ಮೇಲೆ ಮೇಲೆ ಉಂಟು ಅಂತ ಕಥೆ ಕೇಳಿದ್ದಷ್ಟೇ ನಮಗೆ. ಅದು ಹೇಗೆ ಬಂತು ಅಂತ ಹೇಳಿ ಇದೇ ವಿಶೇಷವಾದಂತಹ ವರಾಹರೂಪಿಯಾದಂತಹ ಮಹಾವಿಷ್ಣು ಭೂಮಿಯನ್ನ ನಾಗದೇವರ ಮೇಲೆ ಇಟ್ಟ ಕಾರಣವೇ ನಮಗೆ ಭೂಮಿ ನಾಗರ ಮೇಲೆ ಉಂಟು ಅಂತ ಒಂದು ಕಥೆ. ಹಾಗಾಗಿ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಕೂಡ ಆ ನಾಗದೇವರ ಸಾನ್ನಿಧ್ಯ ಉಂಟು. ನಾಗದೇವರದ್ದು ಕೂಡ ಪ್ರಾರ್ಥನೆ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಜೀವನದಲ್ಲಿ ಯಾವ ಶಕ್ತಿ ಏನು ವಿಷಯ ಅಂತ ನಮಗೆ ಗೊತ್ತಿದ್ರೆ ಮಾತ್ರ ನಮಗೆ ಭಕ್ತಿ ಬರ್ತದೆ. ಇಲ್ಲವೇನೋ ಮೊದಲವರು ಕಲ್ಲಿಟ್ಟಿದ್ದಾರೆ ನಾವು ಪೂಜೆ ಮಾಡ್ತಿದ್ದೇವೆ ಗೊತ್ತಾಗ್ತದೆ. ಹಾಗಾಗಿ ವಿಶೇಷವಾಗಿ ಕ್ಷೇತ್ರದಲ್ಲಿರುವಂತಹ ನಾಗದೇವರ ಪ್ರಾರ್ಥನೆ ಮಾಡುವಂಥದ್ದು. ಏನೊಂದು ಸಂಕಲ್ಪ ಮಾಡಿದಂತಹ ಕೆಲಸ ಉಂಟ ಕೈ ಹಾಕಲಿಕ್ಕೆ ಅಂತ ಅದೆಲ್ಲ ಇವತ್ತಿನಾಗುವಂತಹ ಕೆಲಸ ನಾಳೆ ಆಗುವಂತಹ ಕೆಲಸ ಎಲ್ಲೂ ಕೂಡ ನಾಗದೇವರು ಕೂಡ ಚಂದದಲ್ಲಿ ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟು ಆ ನಾಗದೇವರ ಅನುಗ್ರಹ ಕೂಡ ಕೈ ಹಾಕಿದ ಒಳ್ಳೆ ಕೆಲಸಕ್ಕೆ ಒಳ್ಳೆ ರೀತಿಯಲ್ಲಿ ಅನುಗ್ರಹಿಸಿ ಎಲ್ಲರಿಗೂ ನಾಗದೇವರ ಅನುಗ್ರಹ ಕೂಡ ನಮ್ಮ ಈ ಭೂಮಿಗೂ ಪ್ರತಿಯೊಂದು ಪ್ರಕೃತಿಗೂ ಅನುಗ್ರಹಿಸಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಸಂತೋಷದಿಂದ ಸ್ವೀಕಾರ ಮಾಡಿ ಅಂತ ನಾಗದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಕ್ಷೇತ್ರಸ್ಯ ನಾಗದೇವರಾಭ್ಯೋ ನಮಃ, ಕ್ಷೇತ್ರಸ್ಯ ಯಜಮಾನಸ್ಯ ನಾಗದೇವರಾಭ್ಯೋ ನಮಃ. ಸಂತೋಷೇಣ ಪುಷ್ಪಾಣಿ ಸ್ವೀಕರೋ.
ಶಿಶುಮಂದಿರ ನಾಮಾಂಕಿತ ನೂತನ ನವಾಗಾರ ಶಿಶುಮಂದಿರಸ್ಯ ಪ್ರವೇಶಪೂರ್ವಕಾಲೆ ಪೂರ್ವದಿನೆ ಆಚರಿತ ಪಶ್ಚಿಮದಿನೆ ಆಚರಿತ ಯಥಾಶಕ್ತಿ ಪ್ರಥಮೆ ದೇವತಾ ಕಾರ್ಯಪೂರ್ವಕಾಲೆ ಯಥಾಶಕ್ತಿ ಗುರು ಗಣಪತಿ ಪೂಜಾ ಸಹಿತ ಯಥಾಶಕ್ತಿ ವಿಶ್ವಕರ್ಮ ಬ್ರಹ್ಮದೇವತಾ ಕಾಳಿಕಾಂಬ ವಿನಾಯಕ ಪೂಜಾರಾಧನಾರ್ಘ್ಯಂ ತನ್ಮದರಿಷ್ಯೇ. ಓಂ ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವಗುರುದೇವತಾಭ್ಯೋ ನಮಃ. ಕುಲಗುರುಲಕ್ಷ್ಮೀ ನಮಃ. ಗುರುದೇವತಾಭ್ಯೋ ನಮಃ. ಸ್ವಸ್ತಿಕಾಸ್ತಾರೋದ್ಯ ಗುರುದೇವತಾಸ್ತಾರೋದ್ಯಂ ಪಂಚೋಪಚಾರಾಂ ಸಮರ್ಪಯಾಮಿ. ಗುರುವೇ ನಮಃ. ಗುರು ದಕ್ಷಿಣಂ ಶ್ರೀಗುರು ಸರ್ವಪೂಜಾ ದೇವತಾಕಾರ್ಯಗಳನ್ನು ಅನುಜ್ಞಾಂತಿ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಸರ್ವಗುರುದೇವತಾ ಆಚಾರ್ಯೇಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಅನುಜ್ಞಾಂತಿ. ಓಂ ಗಣಾನಾಂಗಣಪತಿಂ ಮಹಾಮಹೇ ಕವಿಂ ಕವಿರಾಮೋಷವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾಃ ಶೃಣ್ವನ್ನೋತಿ ವಿಸ್ಮಿತಾರಂ ಸ್ವಸ್ತಿಕಾಸ್ತಾರಭ್ಯೇ ಓಂ ಭೂ ಸುಂದರಸ್ವಃ ವಿಶ್ವಂಭರವತಿ ಮಹಾವೇಶ್ವರಾರ್ವೇ ನಮಃ. ಧ್ಯಾಯಾಮಿ ಧ್ಯಾನಂ ಆವಾಹಯಾಮಿ ಆದರಂ ಸ್ವಾದರಂ ಭಾಗ್ಯಂ ಪಾದ್ಯಂ ಅರ್ಘ್ಯಪತಿಂ ಜಾಗರಾಪ್ರಾಪ್ತ ಪ್ರಾಣಂ ಕರ್ಮಾವರಣಂ ಭೂಯಿತಂ ದಿವ್ಯಗಂಧಾಂ ಸಮರ್ಪಯಾಮಿ. ಸರ್ವದೇವತಾ ಕಾರ್ಯ ಪ್ರವೇಶ ದಿನೇ ಆಚರಿತ ಪೂರ್ವಾನ್ನ ಕಾರ್ಯ ಆಚರಿತ ದೇವತಾ ಕಾರ್ಯ ಪ್ರವೇಶ ಕಾರ್ಯ ಆಚರಿತ ಸರ್ವ ಕಾರ್ಯ ಪ್ರವೇಶ ನಂತರಂ ಆಚರಿತ ಸರ್ವ ಧರ್ಮ ಕಾರ್ಯ ಸಾಯಂಕಾಲೆ ಆಚರಿತ ಸರ್ವ ದೇವತಾ ಕಾರ್ಯಾದಿ ಸಮಸ್ತ ಸಾಂಸ್ಕೃತಿಕ ಕಾರ್ಯಾದಿ ಸರ್ವಂ ಕಾರ್ಯಂ ನಿರ್ವಿಘ್ನಂ ಕುರು ನಿರ್ವಿಘ್ನಂ ಕುರು ನಿರ್ವಿಘ್ನಂ ಕುರು. ವಿಶ್ವಂಭರಂ ಶ್ರೀ ಮಹಾವೇಶ್ವರ ಸರ್ವ ಪೂಜಾ ದೇವತಾ ಕಾರ್ಯಗಳಿಗೆ ಅನುಜ್ಞಾನಿ ಸಮರ್ಪಯಾಮಿ. ಸಪರಿವಾರ ಖುಷಿ ದೇವರಾಯ ಮಂಗಲೀಲಾಜನಂ ಸಮರ್ಪಯಾಮಿ. ಪ್ರದಕ್ಷಿಣಸ್ಕಾರಂ ಸಮರ್ಪಯಾಮಿ. ಸನ್ನಾರ್ಘ್ಯಂ ಸನ್ನಾರ್ಘ್ಯಂ ದುಃಖಂ ಯಾದೀದಾದಿ ಪರಸ್ಪರಾಜೋ ಸಮರ್ಪಯಾಮಿ. ಯಥಾಶಕ್ತಿ ಧ್ಯಾನಾವಾಹನಾದಿ ನೂತನ ಶಿಶುಮಂದಿರ ನಿರ್ಮಾಣಾದಿ ಪ್ರವೇಶ ಪೂರ್ವಕಾರ್ಯಾಚಕ ಯಥಾಶಕ್ತಿ ಧ್ಯಾನಾವಾಹನಾದಿ ನೂತನ ಆಲಯೇ ಬಾಧಿತ ಸಮಸ್ತ ಆಯದೋಷ ಪರಿಹಾರಾರ್ಥೆ ಆಯ ಪೂರ್ಣ ದೇವತಾ ಸಾನ್ನಿಧ್ಯಾದಿ ಸಮಸ್ತ ಜ್ಞಾನಾವಾಹನಾದಿ ಸಪರಿವಾರ ವಿಶ್ವಕರ್ಮ ಬ್ರಹ್ಮದೇವತಾ ಕಾಳಿಕಾಂಬ ಪೂಜಾ ವಿಶ್ವಕರ್ಮ ಬ್ರಹ್ಮದೇವತಾ ಶ್ರೀರಾಮ್ ತತ್ಸಬ್ರಹ್ಮಾರ್ಪಣಾ ಕಾಳಿಕಾಭ್ಯೋ ನಮಃ. ಶ್ರೀ ಮಹಾವೇಶ್ವರ ಪರಿವಾರಾತ್ಮಂ ಶ್ರೀ ವಿಶ್ವಕರ್ಮ ಬ್ರಹ್ಮದೇವತಾ ಕಾಳಿಕಾಂಬ ವಿನಾಯಕ ದೇವತಾಭ್ಯೋ ನಮಃ. ಫಲಪೂರ್ವಿತ ಒಂದು ಮನೆಗೆ ಗೃಹ ಪ್ರವೇಶ ಅಂತ ಮಾಡುವುದು ಅಲ್ಲಿ ಪ್ರಥಮದಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಅಂದ್ರೆ ಪ್ರಥಮದಲ್ಲಿ ಅಲ್ಲಿ ಶಿಲ್ಪಿಯ ಒಂದು ಕೆಲಸಕ್ಕೆ ಅಲ್ಲಿ ವಿಶೇಷವಾದಂತಹ ಒಂದು ಗೌರವ ಕೊಡಬೇಕು ಅಂತ ಹೇಳ್ತಾರೆ. ಪಟ್ಟಣದಲ್ಲಿ ಹೋಮ ಪೂಜೆ ಎಲ್ಲ ಮಾಡುದು ಮತ್ತೆ ದೋಷ ಪರಿಹಾರಕ್ಕೆ ರಕ್ಷಿಸುವಂತ ಕೆಲಸ. ಅದರ ಮೊದಲು ಬಿಟ್ಟು ಕೊಡುವಂತಹ ಕ್ರಮ ಮಾಡಬೇಕು. ಯಾಕಂದ್ರೆ ಒಂದು ಕೆಸರು ಕಲ್ಲಂತ ಹಾಕಿದ ಮೇಲೆ ಹೇಗೆ ಬ್ರಹ್ಮದೇವರು ಭೂಮಿ ಆಕಾಶ ನೀರು ಗಾಳಿ ಅದೇ ರೀತಿಯಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಎಂಬಂತಹ ಈ ಪ್ರಕೃತಿಯಲ್ಲಿ ಇರುವಂತಹ ಏನು ಸ್ಥಿರವಾದ ಸೊತ್ತು ಯಾರ ಬಗೆ ಯಾರು ಹೋಗಿ ಈ ಲೋಕದಲ್ಲಿ ಅದು ಒಂದು ಸ್ಥಿರವಂತೆ 5 ಬಗೆ ಯಾವುದು ಭೂಮಿ ಆಕಾಶ ನೀರು ಗಾಳಿ ಸೂರ್ಯ ಎಂಬಂತಹ ಶಾಖ ಅದೇ ಸೂರ್ಯನ ಒಂದು ಪ್ರಭೇದ ಅದೇ ರೀತಿಯಲ್ಲಿ ಚಂದ್ರ ನಕ್ಷತ್ರಾದಿಗಳೆಲ್ಲ ಇದೆಲ್ಲ ಶಾಶ್ವತವಾದದ್ದು. ಇದು ಯಾರಿಗೂ ಅದನ್ನು ತೆಗಿಲಿಕ್ಕಾಗಿಲ್ಲ. ನಾನು ಸೃಷ್ಟಿ ಮಾಡಿ ಮಾಡ್ತೇನೆ ಅಂತ ಹೇಳಿದ್ರೆ ಆಗುವುದಿಲ್ಲ. ಇವಾಗ ಅದೊಂದು ಸ್ಥಿರ ಅಂತ ಹೇಳುವಂಥದ್ದು. ಆ ಸ್ಥಿರವಾದಂತಹ ಏನೊಂದು ಪ್ರಕೃತಿ ಉಂಟ ಆ ಪ್ರಕೃತಿಯಲ್ಲಿ 84 ಲಕ್ಷ ಕೋಟಿ ಜೀವರಾಶಿಗಳು ಅಂತ ಹೇಳುವಂಥದ್ದು ಪ್ರಾಣಿಗಳು. ಕ್ರಿಮಿಯಿಂದ ಕಾರಣದ ಕ್ರಿಮಿಯಿಂದ ಹಿಡಿದು ದೊಡ್ಡ ಆನೆವರೆಗೂ ಪ್ರಾಣಿಗಳು ಉಂಟು. ಅದರಲ್ಲಿ ಒಂದು ಬುದ್ಧಿವಂತ ಇರುವಂತಹ ಪ್ರಾಣಿ ಒಂದು ಮನುಷ್ಯ ಅಂತ ವಿಶೇಷವಾಗಿ. ಹಾಗಾಗಿ ಬೇರೆ ಪ್ರಾಣಿಗೆ ಬಾಯಿ ಬರುವುದಿಲ್ಲ ಅಥವಾ ಅದೆಲ್ಲ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಕೆಲಸ ಮಾಡುವಂಥದ್ದು. ಈ ಮನುಷ್ಯ ಹಾಗಲ್ಲ. ಬುದ್ಧಿವಂತಿಕೆಯಿಂದ ದೇವರು ಕೊಟ್ಟಂತಹ ಜ್ಞಾನವನ್ನ ಶರೀರವನ್ನ ಆದಷ್ಟು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಸಮಾಜಕ್ಕೆ ಏನಾಗಬೇಕಾ ನಮ್ಮಿಂದ ಏನಾಗಬೇಕಾ ನಮ್ಮ ಜೀವನದಲ್ಲಿ ಏನಾಗಬೇಕಾ ಅದನ್ನೆಲ್ಲ ಆದಷ್ಟು ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗಬೇಕು ಅಂತ ಹಿಂದಿನವರ ದೊಡ್ಡ ಸಣ್ಣ ಗಿಡವಾಗಿ ನಟ್ಟದ್ದನ್ನ ಬಿಟ್ಟು ಹಾಕಿದ್ದನ್ನ ಅವರು ಅದು ದೊಡ್ಡ ಮರವಾಗಿ ಫಲ ಬಿಡುವಾಗ ಅವರು ಇರುವುದಿಲ್ಲ. ಆದ್ರೂ ಕೂಡ ಇದು ನನಗೆ ಅಲ್ಲ, ನನ್ನ ಮುಂದಿನ ಪೀಳಿಗೆಗೆ ನನ್ನ ಮಗನಿಗೂ ಅಲ್ಲ ಉಳ್ಳಿಗೂ ಆಗ್ಬಹುದು ಅಂತ ಹೇಳುವಂತಹ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡ ಮುಂದಿನವರಿಗೆ ಅದು ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ಆ ಒಂದು ಉದ್ದೇಶದಿಂದ ಮರವನ್ನ ಗಿಡವನ್ನ ನೆಟ್ಟರು ಇಲ್ಲದಿದ್ರು ಅದನ್ನ ಉಪಯೋಗ ಮಾಡಿದ್ದು ಹುಳ್ಳಿ ಅಥವಾ ಅವರ ಮುಂದಿನ ಪೀಳಿಗೆ. ಇವಾಗ ಅವರೊಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಈ ಭೂಮಿಗೆ ಅದನ್ನೆಲ್ಲ ವಿಶೇಷವಾಗಿ ಒಂದು ತನ್ನಿಂದ ಆದಂತಹ ಉಪಕಾರವನ್ನು ಮಾಡಿದ್ದಾರೆ. ಅದೇ ರೀತಿ ವಿಶೇಷವಾಗಿ ಆ ವಿಶ್ವಕರ್ಮ ದೇವರು ಬ್ರಹ್ಮದೇವರ ಮಗನಾದಂತಹ ವಿಶ್ವಕರ್ಮ ದೇವರು ಸೃಷ್ಟಿಯನ್ನು ಮಾಡಿ ಉಳಿದಂತಹ ಸೃಷ್ಟಿ ಏನಂತ ಹೇಳ್ತೇವೆ. ನಾವೊಂದು ಆಲಯವನ್ನು ನಿರ್ಮಾಣ ಮಾಡಬೇಕಾ ದೇವಸ್ಥಾನ ಆಗಲಿ ದೈವಸ್ಥಾನ ಆಗಲಿ ಮನೆಯನ್ನಾಗಿ ಅದಕ್ಕೆ ಇಂತಿಷ್ಟೇ ಅಳತೆ ಅಂತ ಇರ್ತದೆ. ಈಗೆಲ್ಲ ಇಂಜಿನಿಯರ್ ಎಲ್ಲ ತಿಳಿದವರಿದ್ದಾರೆ.
ಇಂಗ್ಲಿಷ್ ಎಲ್ಲ ಅದರದ್ದೆಲ್ಲ ವಿಶೇಷವಾಗಿ ತಿಳಿದವರು ಆಂಗ್ಲ ರೀತಿಯಲ್ಲಿ. ಆದರೂ ಕೂಡ ಹಿಂದಿನಿಂದಲಾಗಿ ಬಂದದ್ದು ಯಾರು ಹೇಳಿದ್ರೆ ಮುಖ್ಯವಾಗಿ ನಾವು ವಿಶ್ವಕರ್ಮ ದೇವರನ್ನು ಪೂಜೆ ಮಾಡುವಂತಹ ಪ್ರಧಾನವಾಗಿ ಎಲ್ಲರಿಗೂ ಅವರು ದೇವರೇ. ಆದರೂ ಕೂಡ ವಿಶ್ವಕರ್ಮ ದೇವರ ಪೂಜೆ ಮಾಡುವಂಥದ್ದು ಆಚಾರ್ಯಗಳು ಅಂತ ಹೇಳ್ತೇವೆ. ಒಂದೊಂದು ಸನಾತನ ಧರ್ಮದಲ್ಲಿ ಒಂದೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಭಟ್ನವರಿಗೆ ಪೂಜೆ ಮಾಡುವ ಕ್ರಮ ದೇಶಕ್ಕೆ ಆದಷ್ಟು ನಾವು ಒಳ್ಳೆಯ ವಿಚಾರವನ್ನು ಹೇಳಿಕೊಂಡು ಒಳ್ಳೆಯ ರೀತಿಯಲ್ಲೇ ಅವನು ಕೂಡ ಇರಬೇಕು. ಅವನು ಹೇಳುವವನು ಸರಿ ಇಲ್ಲದೆ ತಪ್ಪು ದಾರಿ ಇದ್ದುಕೊಂಡು ಬೋಧನೆ ಮಾತ್ರ ಮಾಡ್ಲಿಕ್ಕಲ್ಲ, ಅವನು ಒಳ್ಳೆ ದಾರಿಯಲ್ಲಿ ಇರಬೇಕು. ಅವನಿಂದ ಒಳ್ಳೆಯ ವಿಚಾರವನ್ನ ಜನರಿಗೆ ತಿಳಿಸಿಕೊಂಡು ಜನರು ಕೂಡ ಒಳ್ಳೆ ಹಾಗೆ ಬರಬೇಕು ಅಂತ ಒಂದು ಒಳ್ಳೆಯ ಉದ್ದೇಶ. ಅದೇ ರೀತಿಯಲ್ಲಿ ನಮಗೆ ಒಂದು ವಿಶೇಷವಾದಂತಹ ಸನಾತನ ಧರ್ಮದಲ್ಲಿ ವಿಶ್ವಕರ್ಮ ದೇವರಿಗೆ ವಿಶೇಷವಾದಂತಹ ಒಂದು ಸ್ಥಾನ ಕೊಟ್ಟಿದ್ದೇವೆ. ಹಾಗಿರುವಾಗ ಮನೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಯಾವುದೇ ರೀತಿಯ ಆಯದ ದೋಷಗಳಿದ್ರೂ ಕೂಡ ಪರಿಹಾರ ಆಗಬೇಕು. ನಾವು ಹೇಗೆ ಒಂದು ಕೂತ್ಕೊಳ್ಳುವಂತ ಖುಷಿಯಾಗಿ ಯಾವುದೇ ಆದ್ರೆ ಒಂದು ಪೀಠ ಆಗಲಿ ಅದು ಹಂದಾಡ್ತಾ ಇದ್ರೆ ಸರಿ ಇಲ್ಲ ಅಂತ ಆದ್ರೆ ನಮಗೆ ಕೂತ್ಕೊಳ್ಳಿಕ್ಕೂ ಭಯ, ಎಲ್ಲಿ ಬಿಡ್ಸೋಗ್ತಾರ ಅಂತ ಹೇಳಿ. ಹಾಗಿರುವಾಗ ಅದು ಸರಿಯಾಗಿರ್ಬೇಕಾದ್ರೆ ಅದರಲ್ಲಿರುವಂತಹ ದೋಷವನ್ನು ಪರಿಹಾರ ಮಾಡಿ ನಾವು ಕೂತ್ಕೊಳ್ಬೇಕು ಅಂತ ಹೇಳಿ. ಹಾಗಾಗಿ ಒಂದು ಕಟ್ಟಿಸಿದಂತಹ ವಿಶೇಷವಾದಂತಹ ಮನೆಗೆ ಸಮಾನವಾದಂತಹ ಒಂದು ವಿಶೇಷವಾದಂತಹ ವಿದ್ಯೆ ಕೊಡುವಂತಹ ಈ ಆಲಯದಲ್ಲಿ ನಾಳೆ ದಿವಸ ಗೃಹ ಪ್ರವೇಶ ಎನ್ನುವಂತಹ ಒಂದು ಪ್ರವೇಶದ ಕಾರ್ಯಕ್ರಮವನ್ನು ಪ್ರವೇಶ ಮಾಡಿ ಅದರ ಮೇಲೆ ಏನೆಲ್ಲ ಒಂದು ಇಲ್ಲಿ ಸಂಸ್ಕಾರ ಸಂಸ್ಕೃತಿ ಹೇಳಿಕೊಡುವಂತಹ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆ ಮಾಡಲಿಕ್ಕುಂಟ. ಅದರ ಮೊದಲು ಇದೊಂದು ಆಲಯವನ್ನು ನಿರ್ಮಾಣ ಮಾಡಿ ನಾಳೆಯ ದಿವಸಕ್ಕೆ ಆಗಬೇಕಾದಂತಹ ಕೆಲಸ ಆಗಬೇಕಾದ್ರೆ ಇವತ್ತಿನ ದಿವಸದಲ್ಲಿ ನಾವು ದೇವತಾ ಸಾನ್ನಿಧ್ಯವನ್ನ ತುಂಬಿಸುವಂಥದ್ದು. ಹಾಗಾಗಿ ಆ ಆಯದಲ್ಲಿ ದೋಷ ಇದ್ರೂ ಕೂಡ ಮಾಡಿದಂತಹ ಕೆಲಸದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಿದ್ರೂ ಕೂಡ ನೂರರಷ್ಟು ವ್ಯತ್ಯಾಸ ಅದಿದ್ರೂ ಕೂಡ ದೇವರ ಅಂತಹ ದೋಷವನ್ನು ಪರಿಹಾರ ಮಾಡಿ ಯಾವ ರೀತಿಯಲ್ಲಿ ನಮಗೆ ಈ ಕೆಲಸಕ್ಕೆ ಇದು ಒದಗಿ ಬರಬೇಕಾ ಆ ಕೆಲಸಕ್ಕೆ ಪೂರ್ಣವಾಗಿ ಒದಗಿ ಬರಬೇಕಾದ್ರೆ ಆ ವಿಶ್ವಕರ್ಮ ದೇವರ ಪೂರ್ಣವಾದಂತಹ ಅನುಗ್ರಹ ಬೇಕು ಅಂತ ಆ ವಿಶ್ವಕರ್ಮ ದೇವರಲ್ಲಿ ವಿಶೇಷವಾಗಿ ಗುರುವನ್ನ ಗಣಪತಿಯನ್ನ ಪೂಜೆ ಮಾಡಿಕೊಂಡು ಅದರ ಮೇಲೆ ವಿಶೇಷವಾಗಿ ಆ ವಿಶ್ವಕರ್ಮ ದೇವರನ್ನ ಕಾಳಿಕಾಂಬ ವಿನಾಯಕ ದೇವರನ್ನು ಕೂಡ ಪೂಜೆ ಮಾಡಿದಾಗಾಯಿತು. ಮಾಡಿದಂತಹ ಪೂಜೆಯನ್ನು ಸಂತೋಷದಿಂದ ಆಯಾ ದೇವರು ಸ್ವೀಕಾರ ಮಾಡಿಕೊಂಡು ಮನುಷ್ಯ ತಯಾರು ಮಾಡಿದಂತಹ ಈ ಒಂದು ವ್ಯವಸ್ಥೆ ಏನೇ ವ್ಯತ್ಯಾಸಗಳಿದ್ರೂ ಕೂಡ ದೇವರು ಅದಂತಹ ದೋಷವನ್ನ ಪರಿಹಾರ ಮಾಡಿ ಯಾವ ರೀತಿಯ ಉಪಯೋಗಕ್ಕೆ ಇದು ಬರಬೇಕಾ ಅದನ್ನು ದೇವರು ಒಳ್ಳೆ ರೀತಿಯಲ್ಲಿ ಅನುಗ್ರಹಿಸಿ ವಿಶೇಷವಾಗಿ ಕಟ್ಟಿದಂತಹ ಹೇಗೆ ಚಂದ ಕಾಣ್ತದ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ವ್ಯವಸ್ಥೆ ಕೂಡ ಸದಾಕಾಲ ಚಂದದ ರೀತಿಯಲ್ಲೇ ನಡೆಸಿಕೊಂಡು ಹೋಗುವಂತಹ ಶಕ್ತಿಯನ್ನು ಮನುಷ್ಯರಿಗೆ ಎಲ್ಲರಿಗೂ ಕೂಡ ಇಂಥ ದೇವರಿಗೆ ಪ್ರಾರ್ಥಿಸಿಕೊಂಡು ಮಾಡಿದಂತಹ ಕೆಲಸ ಎಲ್ಲರೂ ನೋಡಲಿಕ್ಕೆ ಚಂದ ಆಗಿದೆ. ನಾವು ಇಷ್ಟೇ ಹಣ ಕೊಟ್ಟರು ಕೂಡ ಅಲ್ಲಿ ನಾಜೂಕಾಗಿ ಬಾರದಿದ್ರೆ ಅಥವಾ ಚಂದಾಗಿ ಕಾಣದಿದ್ರೆ ನಾವು ಕೊಟ್ಟು ಪ್ರಯೋಜನ ಅಂತ. ಹಾಗಾಗಿ ಒಂದು ನೀವು ಮಾಡಿದಂತಹ ಕೆಲಸ ಪೂರ್ಣವಾಗಿ ಕಣ್ಣಿಗೂ ಚಂದ ಕಾಣ್ತಾ ಉಂಟು, ಒಂದು ಭವ್ಯವಾದಂತಹ ದಿವ್ಯವಾದಂತಹ ಒಂದು ಆಲಯದಾಗಿ ಕಾಣ್ತಾ ಉಂಟು. ಹಾಗಾಗಿ ಮಾಡಿದಂತಹ ಸೇವೆ ಅದು ದೇವರಿಗೆ ಅರ್ಪಣೆ ಆಗಿದ್ದಾರೆ. ನಿಮಗೂ ಹಾಗೆ ದೊಡ್ಡ ಕೆಲಸ ಸಿಗಲಿ, ನ್ಯಾಯದಲ್ಲಿ ಜೀವನ ಮಾಡ್ತಿದ್ದೀರಿ, ಮಂಡ್ಯ ಒಂದು ಎಷ್ಟು ದುಡ್ಡು ಮಾಡ್ಬೋದು, ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗುದು ಕಷ್ಟ. ಯಾಕಂದ್ರೆ ಹೇಳಿದ್ರೆ ಒಂದು ಭಟ್ರು ಹೇಗೆ ನಾವು ಪೂಜೆ ಒಳಗೆಲ್ಲ ಕುತ್ಕೊಂಡು ಮಾಡುದು, ನೀವು ಹಾಗಲ್ಲ, ನೀವೆಲ್ಲ ಬಿಸಿಲಿಗೆ ಅಷ್ಟು ಉರಿ ಬಿಸಿಲಿಗೆ ನೀವು ಕೆಲಸ ಮಾಡೋರು. ಹಾಗಾಗಿ ನಿಮ್ಮದು ಕೆಲಸ ದೊಡ್ಡದು ಅಂತ ನಾವು ಹೇಳಿದ್ರು. ನಾವು ನಮ್ಮ ಕೆಲಸ ದೊಡ್ಡದು ಅಂತ ಹೇಳ್ತಿಲ್ಲ, ನಾವು ನಿಮ್ಮ ಕೆಲಸವೇ ಶ್ರೇಷ್ಠ. ಯಾಕಂದ್ರೆ ಹೇಳಿದ್ರೆ ಅಷ್ಟು ಬೆಗರ ಎಣಿಸಿ ಮನಸ್ಸಿನ ನೋವನ್ನೆಲ್ಲ ಬದಿಗಿಟ್ಟು ಕೊಟ್ಟ ಕೆಲಸವನ್ನ ಯಜಮಾನ ಯಾರು ನಿಮಗೆ ದನಿ ಅಂತ ಹೇಳಿ ಕೊಡ್ತಾರ ಆ ಕೆಲಸವನ್ನ ಚಂದ ಮಾಡಿದ ಕಾರಣವೇ ಇಷ್ಟು ಚಂದ ಆಗಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇಲ್ಲಿ ಕೂಡ ನಿಮಗೆ ದೊಡ್ಡ ಕೆಲಸ ಸಿಗಲಿ, ಒಳ್ಳೆ ರೀತಿಯಲ್ಲಿ ಮಾಡುವಂತಹ ಶಕ್ತಿ ಕೊಟ್ಟು ಮನೆಯಲ್ಲಿ ಕೂಡ ನೆಮ್ಮದಿ ಕೊಡಲಿ. ನಿಮ್ಮಿಂದ ಕಟ್ಟಿಸಿದಂತ ಈ ಕೆಲಸ ಈ ಏನು ಆಲಯ ಅಂತ ಸಮಾಜಕ್ಕೆ ಒಳಿತಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಸಪರಿವಾರಾತ್ಮ ದೇವತಾಗೌರವ ಪ್ರಾರ್ಥನಾ ಸಮರ್ಪಯಾಮಿ. Thank you.
ನಿಮ್ದು ವಿಶೇಷವಾಗಿ ಒಂದು ಈ ಕ್ಷೇತ್ರದಲ್ಲಿ ನಿಮಗೆ ತಿಳಿದ ವಿದ್ಯಾ ರೂಪದಲ್ಲಿ ಬಂದದ್ದು ಒಂದು ಕಲಿತಂತಹ ವಿದ್ಯೆ ಇಂಜಿನಿಯರಿಂಗ್. ಅದರಲ್ಲಿ ವಿಶೇಷವಾಗಿ ಒಂದು ಮನೆ ಕಟ್ಟಿಸುವಂಥದ್ದು, ಆಲಯ ಕಟ್ಟಿಸುವಂಥದ್ದು, ಯಾವುದೋ ಒಂದು ಆಲಯವನ್ನು ಕಟ್ಟಿಸುವಂಥದ್ದು ಒಂದು ತಿಳ್ಕೊಂಡಿದ್ದೀವಿ. ನಿಮ್ಮೊಂದೇ ಒಂದು ಸಂಘ ಉಂಟು, ನಿಮ್ಮದೇ ಒಂದು ತಂಡ ಉಂಟು. ಹಾಗಾಗಿ ಅದರಲ್ಲಿ ನಿಮ್ಮನ್ನೇ ಅಧ್ಯಕ್ಷರನ್ನು ಮಾಡಿ ಈಗ ನಿಮಗೆ ಅದೊಂದು ವಿಶೇಷವಾದ ನಿಮ್ಮ ಒಂದು ಸ್ಥಾನ ಇರುವಾಗಲೇ ಕ್ಷೇತ್ರದ ಭವ್ಯವಾದ ಒಂದು ನಿರ್ಮಾಣದ ಈ ಒಂದು ಕ್ಷೇತ್ರ ನಿರ್ಮಾಣ ಆಗಿದೆ. ಹಾಗಿರುವಾಗ ನಿಮ್ಮ ಮುಂದಾಳುತ್ವದಲ್ಲಿ ಒಟ್ಟಿಗೆ ಸೇರಿಕೊಂಡು ಯಾರು ಒಬ್ಬಂದು ಅಂತಲ್ಲ. ಈಗ ನಾನು ಬಂದರೂ ಕೂಡ ನನ್ನಿಂದ ಒಬ್ಬನಿಂದ ಆಗುವ ಕೆಲಸ ಅಲ್ಲ. ನನ್ನೊಟ್ಟಿಗೆ ಬಂದವರು ಸಹಕಾರ ಮಾಡಿದರೆ ಮಾತ್ರ ಒಂದು ಇಲ್ಲಿಯನ್ನು ಹೋಮ ಪೂಜೆ ಆಗಲಿಕ್ಕೆ ಸಾಧ್ಯ ಉಂಟು. ನೀವು ಸಹ ಹೇಳ್ಬೋದು, ಈ ಒಂದು ಸ್ಥಾನದಲ್ಲಿ ಪ್ರಧಾನ ಆಗಿದ್ದರೂ ಅದರೊಟ್ಟಿಗೆ ಎಲ್ಲರನ್ನು ಸೇರಿಸಿಕೊಂಡು ಆಚಾರ್ಯವರನ್ನು, ಅದೇ ರೀತಿಯಲ್ಲಿ ಮೇಸ್ತ್ರಿಯವರನ್ನು, ಪೇಂಟರ್ನವರನ್ನು, ಪ್ರತಿಯೊಂದು ಇದರಲ್ಲಿ ಕೆಲಸ ತುಂಬ ಜನದ್ದುಂಟು, ತಿಳಿದ ನಮೂನೆ ಕೆಲಸ ಉಂಟು. ಹಾಗಿರುವಾಗ ಎಲ್ಲರನ್ನು ಸೇರಿಸಿಕೊಂಡು ಒಂದು ಇಷ್ಟು ಭವ್ಯವಾದ ಒಂದು ಆ ಆಲಯವನ್ನು ನಿರ್ಮಾಣ ಮಾಡಿದ್ದೀರಿ. ಹಾಗಿರುವಾಗ ಈಗ ಒಂದು ಇಲ್ಲಿಯ ಸ್ಥಾನ ನಿಮಗೆ ವಿಶೇಷವಾಗಿ ಇದ್ದರೂ ಕೂಡ ಕಲಿತ ವಿದ್ಯೆ ಇಲ್ಲಿಯೂ ಪೂರ್ಣವಾಗಿ ಸಮರ್ಪಣೆ ಮಾಡಿದ್ದೀರಿ. ಹಾಗಿರುವಾಗ ಅಧಿಕಾರವನ್ನು ನೀವೇ ಅದನ್ನು ತಗೊಳ್ಳಿಕ್ಕಾಗುದು, ನೀವೇ ಬಿಟ್ಟುಕೊಡ್ಲಿಕ್ಕಾಗುದು. ಹಾಗಾಗಿ ತಗೊಳ್ಳುವಂಥದ್ದು ತಗೊಳ್ಬೋದು, ಆದರೆ ಕೊಡುವಂಥದ್ದು ನಿಮ್ಮ ಜನರೇ ವಿಶೇಷವಾಗಿ. ಹಾಗಾಗಿ ವಿಶೇಷವಾಗಿ ನಿಮ್ಮ ಒಂದು ಜನರೇ ಮೇಸ್ತ್ರಿಯವರು ಅವರು ಸೇರಿಕೊಂಡೆಲ್ಲ ಈ ನಿರ್ಮಾಣ ಮಾಡಿದಂತಹ ಕೆಲಸವನ್ನು ಸಂತೋಷದಿಂದ ಈಗ ಬಿಟ್ಟುಕೊಡ್ಲಿಕ್ಕಿದ್ದಾರೆ. ಸಂತೋಷದಿಂದ ಈ ಶಿಶು ಮಂದಿರದ ಆಡಳಿತ ವರ್ಗದವರು ಎಲ್ಲರೂ ಜನರು ಸೇರಿಕೊಂಡು ವಿಶೇಷವಾಗಿ ಸಂಘದ ಸರ್ವ ಸದಸ್ಯರು ಸೇರಿಕೊಂಡು ಇನ್ನು ನಾಳೆ ದಿವಸ ಪ್ರವೇಶ ಮಾಡಿ ಇಲ್ಲಿ ಕಾರ್ಯಕ್ರಮಗಳನ್ನು ಶುರು ಮಾಡಲಿಕ್ಕಿದ್ದೇವೆ. ಅದರ ಮೊದಲು ಇಲ್ಲಿ ವಿಶೇಷವಾಗಿ ಬಿಟ್ಟು ಕೊಡಬೇಕು ಅಂತ ಕೆಸರು ಕಲ್ಲು ಹಾಕುವಾಗ ಒಂದು ನಾವು ಅಧಿಕಾರ ಕೊಟ್ಟಿದ್ದೇವೆ. ನಮ್ಮ ಒಂದು ಆಲಯವನ್ನು ನಿರ್ಮಾಣ ಮಾಡಿಕೊಡಿ ಅಂತ ಕೊಟ್ಟಿದ್ದೇವೆ. ಈಗ ಎಲ್ಲ ಆಲಯ ನಿರ್ಮಾಣ ಮಾಡಿ ಪೂರ್ಣವಾಗಿ ಕೆಲಸ ಆಗಿ ನಾಳೆಗೆ ದಿನ ಇಟ್ಟ ಕಾರಣ ನಮಗೆ ಸಂತೋಷದಿಂದ ನೀವು ನಿರ್ಮಾಣ ಮಾಡಿದಂತಹ ನಮ್ಮದಾದಂತಹ ಒಂದು ಶಿಶು ಮಂದಿರವನ್ನು ನಮಗೆ ಬಿಟ್ಟು ಕೊಡಿ ಅಂತ ಸಂತೋಷದಿಂದ ಅವರಲ್ಲಿ ಕೇಳಿಕೊಳ್ಳುವಂಥದ್ದು. ಇದಕ್ಕೆ ಒಳ್ಳೆಯ ಆಶೀರ್ವಾದ ದೇವರದ್ದು ಇನ್ನಿರಲಿ, ವಿಶ್ವಕರ್ಮ ದೇವರದ್ದು ಅನುಗ್ರಹ ಇರಲಿ. ಹಾಗೆ ದೇವರ
ध्यायामि सद्योगिं ध्यानावनाशनस्थानविषये अवश्यवाद ಎರಡು ಕರಕವಿಗೆ ಮನೆ ಹಾಕಿಕೊಂಡ ಓಂ ಶಾಂತಿ 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 ಬೇರೆಯವ್ರ ಮನೆಯಲ್ಲಿ ಮನೆ ಆಗುವಾಗ ನಾವು ಹೋಗ್ತೇವೆ, ಊಟ ಮಾಡಿ ಬರ್ತೇವೆ. ನಮ್ಮ ಮನೆ ಆಗುವಾಗ ನಮಗೆ ಮದುವೆ ಆಗುವಾಗ ಸ್ವಲ್ಪ ನಾವು ತಿಳ್ಕೊಳ್ಬೇಕು ಸಮಾಜದಲ್ಲಿ ಏನು ನಮ್ಮ ಜೀವನ ಏನು ಅಂತ. ಅದೇ ರೀತಿಯಲ್ಲಿ ಗೋಮಾತೆ ಹೇಳುವಂಥದ್ದು ಕಾಮಧೇನು ಅಂತ ಹೇಳ್ತೇವೆ ನಾವು. ವಿಶೇಷವಾಗಿ ದೇವಲೋಕದಲ್ಲಿ ಕಾಮಧೇನು ಹೇಳುವಂತಹ ಒಂದು ದರ ಈಗ ಸಹ ಉಂಟು. ಗೋಮಾತೆ ಈಗೆಲ್ಲ ನಮಗೆಲ್ಲ ಮನುಷ್ಯರು ಮಾತ್ರ ಹೋಮ ಮಾಡುವಂಥದ್ದು, ದೇವತೆಗಳು ಯಾರು ನಮಗೆ ಕಾಣುವುದಿಲ್ಲ. ದೊಡ್ಡ ದೊಡ್ಡ ಋಷಿಮುನಿಗಳು ಭೂಲೋಕದಲ್ಲಿ ದೇವ ಅಂಶ ಇದ್ದವರು ಕಾಣುವುದಿಲ್ಲ, ಆದ್ರೆ ಮನುಷ್ಯರಾಗಿದ್ದವರೇ ನಮಗೆ ಕಾಣ್ತಾರೆ. ಕೆಲವೆಲ್ಲ ಋಷಿಗಳೆಲ್ಲ ಏನು ನಾವು ನೋಡ್ತಾ ಇದ್ದೇವೆ ಕುಂಭಮೇಳದಲ್ಲೆಲ್ಲ ದೊಡ್ಡ ದೊಡ್ಡ ತಪಸ್ವಿಗಳು. ಅದೇ ರೀತಿಯಲ್ಲಿ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಋಷಿಮುನಿಗಳು ತಪಸ್ಸು ಮಾಡಿ ದೇವರನ್ನು ಉಳಿಸುವಂತದ್ದೆಲ್ಲ ಇತ್ತು. ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಯಾಗಗಳ ಮಾಡಬೇಕಾದ್ರೆ ಎಲ್ಲ ವಸ್ತುಗಳು ಸಿಗ್ತಿರಲಿಲ್ಲ. ಆಗಿರುವಾಗ ಏನ್ ಮಾಡುದು ಅಂತ ಹೇಳುವಂತ ಸಂದರ್ಭದಲ್ಲಿ ದೇವತೆಗಳನ್ನ ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ ಆ ಗೋಮಾತೆ ಅಂದ್ರೆ ಕಾಮಧೇನುವನ್ನ ಬರ್ಲಿಕ್ಕೆ ಹೇಳಿ ಆ ಕಾಮಧೇನುವಿನಿಂದ ವರವನ್ನ ಏನೆಲ್ಲ ಬೇಕು ಸೊತ್ತುಗಳು ಪ್ರತಿಯೊಂದು ದ್ರವ್ಯಗಳು ತುಪ್ಪಾದಿ ಎಲ್ಲವನ್ನು ಕೂಡ ಕಾಮಧೇನುವಿನಿಂದ ಬೇಡಿಕೊಂಡಾಗ ಕಾಮಧೇನು ಅಕ್ಷಯವಾಗಿ ಕಳಿಸ್ತಾ ಇತ್ತಂತೆ. ಅಂದ್ರೆ ಎಷ್ಟು ಬೇಕು ಅಷ್ಟು ಯಾವ ಸೊತ್ತು ಬೇಕು ಅದನ್ನ ಕಾಮಧೇನು ಅಕ್ಷಯವಾಗಿ ಕೊಡ್ತಾ ಇತ್ತಂತೆ. ಅಂದ್ರೆ ಹೋಮ ಮಾಡ್ಲಿಕ್ಕೆ ಅವರಿಗೆ ಸುಲಭ ಆಗ್ತಿತ್ತು ಅಂತ. ಹಾಗಾಗಿ ಈಗ ನಾವು ಭೂಲೋಕದಲ್ಲಿ ನಮಗೆ ಯಾರಿಗೂ ಆ ಕಾಮಧೇನು ಕಾಣಲಿಕ್ಕೆ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ದೇವಲೋಕದಲ್ಲಿ ದೇವರು ನನಗೆ ಇಲ್ಲಿಂದ ಕಾಣಲಿಕ್ಕೆ ಸಿಗುವುದಿಲ್ಲ. ಹಾಗಾಗಿ ದೇವಲೋಕದಲ್ಲೇ ದೇವರು ಇದ್ದಾರೆ. ಕಾಮಧೇನು ಎಂಬಂತಹ ದನವು ಕೂಡ ಗೋಮಾತೆ ಕೂಡ ಅಲ್ಲಿ ಇರುವಂತದ್ದು. ಆದ್ರೆ ಭೂಲೋಕದಲ್ಲಿ ಇರುವಂತಹ ದನಗಳನ್ನೇ ನಾವು ಕಾಮಧೇನು ಅಂತ ಹೇಳುವಂತಹ ರೀತಿಯಲ್ಲಿ ಪೂಜೆ ಮಾಡುವಂತದ್ದು. ಅಂತಹ ಕಾಮಧೇನುವಿನ ಸ್ವರೂಪವಾದಂತಹ ಗೋಮಾತೆಯನ್ನ ಪ್ರವೇಶಕ್ಕೆ ವಿಶೇಷವಾಗಿ ನಾವು ದೇವಾಲಯ, ದೈವಾಲಯ, ಗೃಹಾಲಯ ಹೇಳುವಂತಹ ಒಂದು ಏನೆಲ್ಲ ನಾವು ವ್ಯವಸ್ಥೆ ಮಾಡಿದ್ದಾವ ಆ ವ್ಯವಸ್ಥೆ ಮಾಡಿದಂತಹ ಅಲ್ಲ ಆ ಪ್ರವೇಶದ ಮೊದಲು ಅಲ್ಲಿ ದೇವತಾ ಕಾರ್ಯ ಪ್ರಥಮವಾಗಿ ವಿಶೇಷವಾಗಿ ಗೋಪ್ರವೇಶ ಅಂತ 7 ಬಗೆಯ ಶುದ್ಧ ಸಪ್ತಶುದ್ಧಿ ಅಂತ ಹೇಳ್ತೇವೆ. ಅದರಲ್ಲಿ ಪ್ರಥಮವಾಗಿ ಶುದ್ಧ ಯಾವುದು ಅಂತ ಕೇಳಿದ್ರೆ ಗೋಪ್ರವೇಶವೇ ವಿಶೇಷವಾದಂತಹ ಶುದ್ಧ ಅಂತ ಹೇಳ್ತೇವೆ. ಅಂತಹ ಗೋಪ್ರವೇಶ ಕೂಡ ನೂತನವಾದಂತಹ ಈ ಆಲಯದಲ್ಲಿ ಶಿಶು ಮಂದಿರಕ್ಕೆ ಪ್ರವೇಶ ಮಾಡುವ ನಾಳೆ ದಿವಸದ ಮೊದಲು ಈಗಿನ ಹೊತ್ತಿನಲ್ಲಿ ಮಾಡಿದಂತಹ ಆ ಗೋಪೂಜೆಯನ್ನು ತಾಯಿ ಕಾಮಧೇನು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಸ್ವಲ್ಪ ಲಕ್ಷ್ಮಿಗೆ ಅಹಂಕಾರ ಇತ್ತಂತೆ. ಎಲ್ಲದಕ್ಕೂ ನಾನು ಬೇಕು, ಎಲ್ಲದಕ್ಕೂ ನಾನು ಬೇಕು ಅಂತ. ದುಡ್ಡು ಎಲ್ಲರಿಗೂ ನಾನೇ ಬೇಕು, ನನ್ನ ಹೆಸರು ಹೇಳಿದ್ರು ಲಕ್ಷ್ಮಿ ಬರ್ತಾಳೆ ಅಂತ. ಧನವನ್ನು ಕೇಳು. ಧನ ಅಂತ ಹೇಳಿದ್ರೆ ಐಶ್ವರ್ಯ ಅಂತ ಹೇಳುವಂಥದ್ದು. ಧಾನ್ಯ ಅಂತ ಹೇಳಿದ್ರೆ ಉಣ್ಣುವಂತಹ ಅನ್ನಗಳನ್ನ. ಅದೇ ರೀತಿಯಲ್ಲಿ ಜ್ಞಾನಲಕ್ಷ್ಮಿ ಬುದ್ಧಿ,
ಪ್ರತಿಯೊಂದಕ್ಕೂ ಅಷ್ಟರ ಶುಭ ಲಕ್ಷ್ಮಿಯನ್ನೇ ನಾವು ಹೇಳ್ತೇವೆ. ಅಂತಹ ಶುಭ ಲಕ್ಷ್ಮಿ ಎಲ್ಲವೂ ಕಾರಣ ಯಾರು ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ, ವಿಷ್ಣುವಿನ ಹೆಂಡತಿ. ಆದ್ರೆ ಹೆಂಡತಿಯ ಸ್ವಲ್ಪ ಅಹಂಕಾರವನ್ನು ಇಳಿಸಬೇಕು ಅಂತ ವಿಷ್ಣು ದೇವರನ್ನು ಸ್ವಲ್ಪ ಆಟ ಆಡಿದ. ಏನಂತ ಕೇಳಿದ್ರೆ ಲೋಕಕ್ಕೆ ಹಿತ ಮಾಡಬೇಕು, ನಾನು ದೊಡ್ಡವ ಅಂತ ಅವರು ತೋರಿಸುವಂತದ್ದಲ್ಲ, ಎಲ್ಲರೂ ಒಳ್ಳೇದಾಗಿರ್ಬೇಕು. ಹಾಗಿರುವಾಗ ನಮ್ಮಲ್ಲಿ ಇರುವಂತಹ ಅಹಂಕಾರ ಇದ್ರೆ ನಾವು ಇನ್ನೊಬ್ಬನಿಗೆ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನಾವು ಕೂಡ ಎಲ್ಲರೊಂದಿಗೆ ಅಂತ ಹೇಳುವ ಆ ಭಾವನೆ ಬೇಕು ಅಂತ ಹೇಳುವಂತ ರೀತಿಯಲ್ಲಿ ವಿಷ್ಣುವಿನ ಒಂದು ಆಟದಿಂದ ವಿಶೇಷವಾಗಿ ಆ ಗೋಮಾತೆಯ ಒಳಗೆ, ಕಾಮಧೇನುವಿನ ಒಳಗೆ ಎಲ್ಲರೂ ಬಂದು ಕೂತ್ಕೊಳ್ಳಿ ಅಂತ ಕಾಮಧೇವಿನ ಒಂದು ಹೇಳಿಕೆ ಹೋಯಿತು. ಹೇಳಿಕಿದ್ರೆ ಮಾತ್ರ ನಾವು ಯಾರ ಮನೆಗೂ ಊಟಕ್ಕೆ ಹೋಗ್ತೇವೆ ಅಥವಾ ಪೂಜೆಗೆ ಹೋಗ್ತೇವೆ, ಮದುವೆಗೆ ಹೋಗ್ತೇವೆ. ಹೇಳಿಕಿಲ್ಲ ಅಂತ ಆದ್ರೂ ಹೋಗಿಲ್ಲ. ಅದೇ ರೀತಿಯಲ್ಲಿ ಕಾಮಧೇವಿನ ಒಂದು ಪ್ರೇರಣೆಗೆ ಎಲ್ಲರೂ ಬಂದ್ರು. ಗೋಮಾತೆಯ ಕಾಮಧೇವಿನ ಒಳಗೆ ಕೂತ್ರು. ಕಡೆಗಾಗುವಾಗ ಲಕ್ಷ್ಮಿಗೆ ಹೇಳಿಕೆ ಬಂತು. ಯಾಕಂತ ಹೇಳಿದ್ರು ಸ್ವಲ್ಪ ಲಕ್ಷ್ಮಿಯ ಅಹಂಕಾರ ಇಳಿಸಬೇಕು. ಯಾಕೆ ನಾನು ಅಂತ ಹೇಳುವಂಥದ್ದು ಸ್ವಲ್ಪ ಇತ್ತು, ಅದಕ್ಕೋಸ್ಕರ ಇಳಿಸಬೇಕು ಅಂತ ಒಂದು ಕಾರಣದಿಂದ ವಿಶೇಷವಾಗಿ ಲಕ್ಷ್ಮಿಗೆ ಕಡೆಗೆ ಹೇಳಿಕೆ ಹೋಗ್ತದೆ. ಕಡೆಗೆ ಆಯ್ತು, ಲಕ್ಷ್ಮೀ ದೇವರಿಗೆ ಹೇಳಿಕೆ ಹೋದ್ಮೇಲೆ ಲಕ್ಷ್ಮೀ ಬಂದು ನೋಡುವಾಗ ಎಲ್ಲ ಭಕ್ತಿ ಆಗಿದೆ ಜಾಗ. ಕಡೆಗೆ ಕೊಟ್ಟು ನೋಡ್ತಾರಂತೆ, ಹಿಂದೆ ಒಂದು ಮಾತ್ರ ಬಾಕಿತ್ತು. ಹಾಗೆ ಅಲ್ಯಾರು ಉಂಟಲ್ಲ ಹೇಳಿ ಲಕ್ಷ್ಮೀ ದೇವಿ ಗೋಮಾತೆಯ ಕಾಮದೇವಿನ ಹಿಂದಿನ ಸ್ಥಾನದಲ್ಲಿ ಕೂತ ಕಾರಣವೇ ವಿಶೇಷವಾಗಿ ನಾವು ಹೇಗೆ ಮೋರೆಗೆ ಮುಖಕ್ಕೆ ನಾವು ಪ್ರಧಾನವಾದಂತಹ ಒಂದು ಗೋಮಾತೆಯ ಒಂದು ಸ್ವರೂಪವನ್ನು ನಾವು ಅಲ್ಲಿ ವಿಶೇಷವಾದಂತಹ ಮಹತ್ವ ಕೊಟ್ಟಿದ್ದೇವ. ಅದೇ ರೀತಿಯಲ್ಲಿ ಲಕ್ಷ್ಮೀ ಕೂತಂತಹ ಜಾಗೆ ಆದಂತಹ ಆ ಗೋಮೂತ್ರ ಗೋಮಯ ಬರುವಂತಹ ವಿಶೇಷವಾದಂತಹ ಸ್ಥಾನಕ್ಕೂ ಕೂಡ ಲಕ್ಷ್ಮೀ ಕೂತಂತಹ ಜಾಗೆ ಕೂಡ ನಾವು ಮಹತ್ವವಾದಂತಹ ಒಂದು ಪ್ರಧಾನವಾದಂತಹ ಮಹತ್ವ ಕೊಟ್ಟಿದ್ದೇವೆ. ಹಾಗಾಗಿ ಗೋಮಾತೆಗೆ ಹೇಗೆ ನಾವು ಪ್ರಧಾನವಾಗಿ ಪೂಜೆ ಮಾಡ್ತೇವ, ಕೈ ಮುಗಿತವ, ಗೋವಿನ ಹಿಂದೆ ಸ್ಥಾನ ಏನು ಅಂತ ಬೀಲ ಉಂಟ ಅಲ್ಲಿಗೂ ವಿಶೇಷವಾಗಿ. ಯಾಕಂತ ಹೇಳಿದ್ರೆ ಲಕ್ಷ್ಮೀಕೂತ ಸ್ಥಾನ. ಹಾಗಾಗಿ ಅಲ್ಲಿಂದ ಬಂದಂತಹ ಗೋಮೂತ್ರ ಗೋಮಯ ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಪ್ರತಿಯೊಂದು ದೇವತಾ ಕಾರ್ಯಕ್ಕೂ ಅದು ಶುದ್ಧವಾದಂತಹ ಒಂದು ಸೊತ್ತು ಅಂತ ಹೇಳುವಂಥದ್ದು. ಬೇರೆಲ್ಲ ಪ್ರಾಣಿಗೆ ನಾವು ಅದು ಅಶುದ್ಧ ಅಂತ ಹೇಳ್ತೇವೆ, ಆದ್ರೆ ಗೋಮಾತೆಗೆ ನಾವು ಅಶುದ್ಧ ಇರುವುದಿಲ್ಲ, ಅದು ಶುದ್ಧವಾಗಿ. ಈಗ ಮದ್ದಿಗೆನ ಉಪಯೋಗ ಮಾಡ್ತಾರೆ. ನಮ್ಮ ಹಿಂದಿನ ಕಾಲದವರು ಬೇರೆ ಮದ್ದು ಕುಡಿಯುವುದಿಲ್ಲ, ಇದೇ ಗೋಮೂತ್ರವನ್ನೇ ಬೆಳಗಿನ ಹೊತ್ತಿನಲ್ಲಿ ಗೋಮೂತ್ರವನ್ನೇ ಕುಡಿದು ಅವರಿಗೆ ಬಂದಂತಹ ಸೀಕನ್ನ ಗುಣ ಮಾಡಲಿಕ್ಕೆ ಅಷ್ಟು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದರು. ಅಂತಹ ಗೋಮೂತ್ರ ಬರುವಂತಹ ಗೋಮಯ ಬರುವಂತಹ ಜಾಗೆಯಲ್ಲಿ ವಿಶೇಷವಾಗಿ ಲಕ್ಷ್ಮೀಕೂತ ಕಾರಣ ಇಡೀ ಗೋಮಾತೆಗೆ ಪೂಜೆ ಮಾಡಿದಾಗಾಯಿತು. ಸಂತೋಷದಿಂದ ಗೋಮಾತೆ ಕಾಮಧೇನು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಈ ಆಲಯವನ್ನು ಸ್ಥಳವನ್ನು ಶುದ್ಧ ಮಾಡಿ ಎಲ್ಲರ ಮನಸ್ಸಿನ ಜೀವನದ ಏನೆಲ್ಲ ಬಯಸ್ತೀರ ಅದಕ್ಕೆಲ್ಲ ಕಾಮಧೇನು ಸದಾಕಾಲ ಅಕ್ಷಯವಾಗಿ ಆ ಅನುಗ್ರಹ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನಿಂದ ನಾಳೆವರೆಗೆ ಆಗುವಂತ ಎಲ್ಲ ಕೆಲಸವನ್ನು ಕೂಡ ಕಾಮಧೇನು ಯಾವುದಕ್ಕೂ ಕಮ್ಮಿ ಇಲ್ಲದೆ ಸಮೃದ್ಧಿಯಾಗಿ ಬಂದವರಿಗೆ ಊಟವೂ ಕೂಡ ಉಪಚಾರವೂ ಕೂಡ ಇಲ್ಲಿ ಇರುವವರಿಗೆ ಕೂಡ ಎಲ್ಲ ಕೂಡ ವ್ಯವಸ್ಥೆ ಚಂದದಲ್ಲಿ ನಡೆಸುವ ಹಾಗೆ ಅನುಗ್ರಹಿಸಿ ಅಂತ ಗೋಮಾತೆ ಕಾಮಧೇನು ಹತ್ರ ಪ್ರಾರ್ಥನೆ ಮಾಡುವಂಥದ್ದು. ಸಪರಿವಾರಾತ್ಮ ಗೋಮಾತಾಯ ನಮಃ, ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪ ಕುಮಾರಾಯ ಶ್ರೀಗೋವಿಂದಾಯ ನಮೋ ನಮಃ. ಸರಿ. ಅಂಚಿತ್ತಿನವರು ನಿಖಲು ಮುಖದ ಒಪ್ಪಿಗೆಗೆ ಮನಸ್ಸಿದೆ ನಮ್ಮ ಬಂದಿನ ಭಾವನೆಡೆ ಬಂಗಾಂಗಲ ಬೆತ್ತಲ್ಲ ಕಂಜಿಲ್ಲ ರಜ್ಜನ ಸೇರಿದ ಕಂತಾರು ಅಂತಾದ್ರೂ ನಿಖಲು ಮಾಡಿದ ಕೆಲಸ ಮಲ್ಲ ಅಂತಾದ್ರೂ ಕಿಂಚಿತ್ ಕೊಟ್ಟಿನ ಕಾಣಿಕೆಯನ್ನು ಸಂತೋಷದ ಸ್ವೀಕಾರವನ್ನು ತಂದು ಈರ್ನ ಆಶೀರ್ವಾದಲ್ಲ ದಾಯಕಿಂದ ಬೆತ್ತನ್ ತಾಂಕುನಾಕಿಲ್ಲ ದೇವರಿಗೆ ಸಮಾನ ಅನ್ಕೊಂಡು ದಾಯಕಿಂದ ಬಂದೊಂದು ಅಂತಾದ್ರೂ ಸಂತೋಷದ ನಿಖಲು ಕಂತಾರೆ ಕಿಂಚಿತ್ ಕೊಟ್ಟ ಮರ್ಯಾದೆ ಸಂತೋಷದ ಸ್ವೀಕಾರವನ್ನು ತಂದು ಹೆಡ್ಡೆ ಮುಕ್ತ ಕೆಲಸ ಪೂರ ಹೆಡ್ಡೆ ಅವರಿಂದ ಆಶೀರ್ವಾದವನ್ನು
ಸೀತಾ ಪರಿವಾರ ದೈವರು ನಾಗದೇವರು ಅದೇ ರೀತಿಯಲ್ಲಿ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ದೈವಗಳು ಜಾಗಿ ಸಂಬಂಧಪಟ್ಟ ನಾಗದೇವರು ಎಲ್ಲ ದೇವರ ಶಕ್ತಿ ದೈವಿ ಶಕ್ತಿ ಅದೇ ರೀತಿ ಇನ್ನೊಂದು ಗ್ರಾಮ ಅದೊಂದು ಉತ್ತರ ಗ್ರಾಮದ ವಿಶೇಷವಾದಂತಹ ಆ ಗ್ರಾಮದ ಸಂಬಂಧಪಟ್ಟಂತಹ ದೇವರ ದೈವಗಳನ್ನು ಮುಕ್ಕೋಟಿ ದೇವರನ್ನು ನಮ್ಮ ಮನೆ ದೇವರನ್ನ ದೈವಗಳನ್ನ ತಾಯಿ ತಂದೆಯನ್ನ ತೀರಿ ಹೋದಂತಹ ಎಲ್ಲ ದೇಶಕ್ಕೆ ಒಳ್ಳೆಯದು ಮಾಡಿದಂತಹ ಎಲ್ಲ ಗುರು ಹಿರಿಯರನ್ನ ದೈವಗಳನ್ನು ಸರ್ವದೇವರ ದೇವರಾಯ ದೇವರ ಸಾಕ್ಷಾತ್ ಶ್ರೀರಾಮದಲ್ಲಿ ಹಿಂದೂ ಧರ್ಮ ಸನಾತನ ಧರ್ಮ ಅದರ ಮೇಲೆ ಬಂದಂಥದ್ದು ಇಲ್ಲಿ ವಿಶೇಷವಾಗಿ ಅಭ್ಯುದಯ ಟ್ರಸ್ಟ್ ಅಲ್ವ ಅದರ ಮೇಲೆ ಯಾವುದು ಅದರ ಮೇಲೆ ಒಂದು 5 ಹಾಗೆ ಹೇಳಿದಾಗ 5 ಸಮಿತಿಗಳು ಒಟ್ಟಿಗೆ ಅಂತ ಹೇಳುವಂಥದ್ದು ಪಂಚಮಂ ಕಾರ್ಯ ಸಿದ್ಧಿ 5 ಸಮಿತಿಗಳು ಸೇರಿಕೊಂಡು ಕಾರ್ಯವನ್ನು ಸಿದ್ಧಿ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಸಂಘ ಅಲ್ಲ 2 ಸಂಘ ಅಲ್ಲ ಹಿಂದೂ ಧರ್ಮದ ಸನಾತನ ಧರ್ಮದ ಅದರಲ್ಲಿ ಒಳಗೊಂಡಂತಹ 5 ಒಂದು ಸಂಘ ಮಾಡಿಕೊಂಡು 5 ಸಂಘದ ಸರ್ವ ಸದಸ್ಯರು ನಂದು ಇದು ಸಂಘ ನಂದು ಇದು ಸಂಘ ಅಂತ ಹೇಳಿ ಬೇರೆ ಬೇರೆ ಸಂಘ ಅಲ್ಲ ಎಲ್ಲರೂ ಒಟ್ಟಿಗೆ ಹೇಗೆ ಒಂದು ಕೈಯಲ್ಲಿ 5 ಬೆರಳಿದ್ರೆ ಒಂದು ಕೈ ಅಂತ ಹೇಳ್ತೇವೆ ನಾವು 5 ಬೆರಳು ಅಂತ ಹೇಳಿದ್ರು ಕೂಡ ಅದನ್ನು ಕೈ ಇಟ್ಟದ್ದು ಕೈ ಉಂಟು. ಹಾಗಾಗಿ ಅಂತಹ ಸನಾತನ ಧರ್ಮದ ಸರ್ವರು ಸೇರಿಕೊಂಡು ಸಂಘವನ್ನು ಕಟ್ಟಿಕೊಂಡು ಪಂಚಮವನ್ನು ಕಾರ್ಯಸಿದ್ಧಿ ಹೇಳುವುದಕ್ಕೆ 5 ಸಂಘವಷ್ಟಿಗಾಗಿ ಈ ಕ್ಷೇತ್ರದಲ್ಲಿ ಒಂದು ಶಿಶು ಮಂದಿರವನ್ನು ಸ್ಥಾಪನೆ ಮಾಡಿಕೊಂಡು ಅದರ ಮೂಲಕವಾಗಿ ನಮ್ಮ ಸಮಾಜದ ಏನೆಲ್ಲ ಒಂದು ಕೆಡುಕೊಂಡ ಆದದ್ದನ್ನ ಕೆಡುಕೊಂಡ ಆದಷ್ಟು ಪರಿಹಾರದ ರೀತಿಯಲ್ಲಿ ಮಾಡಬೇಕು, ಆದಷ್ಟು ಉಳಿತನ್ನ ಮಾಡುವಂತಹ ಸನಾತನ ಧರ್ಮವನ್ನು ಉಳಿತಿಗಾಗಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಆ ರೀತಿಯಲ್ಲಿ ಒಂದು ಅಭ್ಯುದಯ ಪ್ರಥಮದಿಂದ ಅದರೊಟ್ಟಿಗೆ ಸೇರಿಕೊಂಡು ಎಲ್ಲ ಸಂಘಗಳು ಸೇರಿಕೊಂಡು ಸನಾತನ ಧರ್ಮದ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು. ಅದನ್ನ ಹಿರಿಯರಾದವರು ಒಳ್ಳೆಯ ದಾರಿಯಲ್ಲಿ ನಡೆದು ಹೋಗಿ ಹಿರಿಯರಾದವರಿಗೆ ಹೇಳಿಕೊಟ್ಟು ನಾವು ಕೂಡ ಅದರೊಟ್ಟಿಗೆ ಎಲ್ಲರೂ ಸೇರಿಕೊಂಡು ಸನಾತನ ಧರ್ಮದ ಏಳಿಗೆಗೆ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ವಿಶೇಷವಾಗಿ ಶಿಶು ಮಂದಿರ ಅಂತ ಹೇಳುವಂತಹ ಒಂದು ಈ ಮಂದಿರದಲ್ಲಿ ಹಿಂದಿನಿಂದಲಾಗಾಯಿತು ಆರಾಧಿಸಿಕೊಂಡಂತಹ ಏನು ಇಲ್ಲಿಯ ಒಂದು ಸಂಸ್ಕಾರ ಸಂಸ್ಕೃತಿ ಉಂಟ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಡಬೇಕು ಅಂತ ಹೇಳಿಕೊಂಡು ಸಮಾಜಕ್ಕೆ ಇನ್ನೂ ಭವ್ಯದ ರೀತಿಯಲ್ಲಿ ಕಾಣುವಂತಹ ರೀತಿಯಲ್ಲಿ ಒಂದು ಕಟ್ಟಡವೂ ನಿರ್ಮಾಣ ಆಗಬೇಕು. ಅದರಿಂದಾಗಿ ಎಲ್ಲ ನಮ್ಮ ಸಮಾಜದ ಒಳ್ಳೆಯ ಆ ಬಾಲ್ಯದಿಂದ ಹಿಡಿದು ಪ್ರಾಯದವರೆಗೆ ಎಲ್ಲರೂ ಬಂದು ಇಲ್ಲಿ ಒಂದು ಬೇಕಾದ ರೀತಿಯ ಒಂದು ಏನು ಸಮಾಜಕ್ಕೆ ಕೊಡುವಂತಹ ಏನು ಒಳ್ಳೆಯ ಬುದ್ಧಿಗಳುಂಟ ಅದನ್ನು ಇಲ್ಲಿ ತಿಳ್ಕೊಳ್ಳುವಂಥದ್ದು. ಅದೇ ರೀತಿಯಲ್ಲಿ ನಮಗೆ ಗೊತ್ತಿಲ್ಲದನ್ನು ಇಲ್ಲೂ ತಿಳ್ಕೊಳ್ಳಿಕ್ಕಾಗ್ತದೆ. ಖಾಲಿ ಶಿಶು ಮಂದಿರ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ಮಾತ್ರ ಅಲ್ಲ, ಇಲ್ಲಿ ಅವರವರ ಹೆತ್ತವರು ಕೂಡ ಕೆಲವೆಲ್ಲ ಗೊತ್ತಿಲ್ಲದ ವಿಷಯವನ್ನು ಇಲ್ಲಿ ಕಲಿಲಿಕ್ಕಾಗ್ತದೆ. ಅವರಿಗೆ ಸಣ್ಣದಿರುವಾಗ ಕೆಲವೆಲ್ಲ ಗೊತ್ತಿರುವುದಿಲ್ಲ, ಆದ್ರೆ ದೊಡ್ಡದಾದ ಮೇಲೆ ಅವರಿಗೆ ಗೊತ್ತಿರುವುದಿಲ್ಲ. ಆದರೂ ಅವರ ತನ್ನ ಮಕ್ಕಳನ್ನು ಇಲ್ಲಿ ಸೇರಿದರೆ ಇಲ್ಲಿ ಹೀಗಿರುವಂತಹ ಒಂದು ಕಾರ್ಯಕ್ರಮ ಹಾಕೊಂಡು ನಮಗೆ ಗೊತ್ತಿಲ್ಲದ್ದು ಕೂಡ ಅಲ್ಲಿ ಆಗ್ತಾ ಉಂಟು, ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ಸಂಸ್ಕಾರ ಸಿಗ್ತಾ ಉಂಟು ಎನ್ನುವಂತ ಒಂದು ಮನೋಭಾವದಿಂದ ಈ ಹೆಚ್ಚಿನ ರೀತಿಯಲ್ಲಿ ಈಗ ಸೇರಿದ್ದೇವೆ. ವಿಶೇಷವಾಗಿ ಯಾಕಂತ ಹೇಳಿದ್ರೆ ಸಣ್ಣದರಲ್ಲಿ ಸುಧಾರಣದ್ದು ಈ ಸಂಘ ಈಗ 5 ಸಂಘಗಳು ಒಟ್ಟಿಗೆ ಆಗಿ ಸನಾತನ ಧರ್ಮದ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆಗೆ ಕಾರಣವಾಗಿದೆ. ಹಾಗಿರುವಂತಹ ಈ ವಿಶೇಷವಾದಂತಹ ಕ್ಷೇತ್ರವನ್ನು ಒಳ್ಳೆ ರೀತಿಯಲ್ಲಿ ದೊಡ್ಡದಾಗಿ ನಿರ್ಮಾಣ ಮಾಡಬೇಕು ಒಂದು ಸಂಕಲ್ಪ ಇಟ್ಟುಕೊಂಡು ಆ ಸಂಕಲ್ಪಕ್ಕೆ ಸರಿಯಾಗಿ ದೇವತಾನುಗ್ರಹ ದೈವತಾನುಗ್ರಹ ಹಿರಿಯರ ಆಶೀರ್ವಾದ ಸಂಘದ ಕಳೆದು ಹೋದಂತ ಎಲ್ಲ ಹಿರಿಯರ ಶ್ರಮವು ಅದನ್ನು ಮುಂದುವರಿಸಿಕೊಂಡು ಹೋದಂತ ನೀವೆಲ್ಲರೂ ತಿಳಿದುಕೊಂಡು ಈ ಸಂಘಕ್ಕೆ ಬೇಕಾದಂತಹ ಒಂದು ಶಿಶುಮಂದಿರಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವಾಗ ನಾಳೆಯ ಈ ಸಂಘದ ವಿಶೇಷವಾದಂತಹ ಒಂದು ಶಿಶುಮಂದಿರದ ಅನಾವರಣ ಆಗಿ ಕೂಡ ಇರುವುದು. ಹಾಗಾಗಿ ವಿಶೇಷವಾಗಿ ಆಗುವಂತಹ ಈ ಎಲ್ಲ ಒಳ್ಳೆಯ ಕೆಲಸ ಕೂಡ ನಿರ್ವಿಘ್ನವಾಗಿ ನೆರವೇರಬೇಕಾದ್ರೆ ದೇವರ ಅನುಗ್ರಹ ದೈವರ ಅನುಗ್ರಹ ಬೇಕು ಅಂತ ಹೇಳುವಂಥದ್ದು, ಹಿರಿಯರ ಆಶೀರ್ವಾದ ಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ನಾಳೆ ದಿವಸದ ವಿಶೇಷವಾದಂತಹ ಒಂದು ಶುಭ ಮುಹೂರ್ತದಲ್ಲಿ 8 ಗಂಟೆ 8:30 ಕುಂಭರತ್ನ ಮುಹೂರ್ತದಲ್ಲಿ ವಿಶೇಷವಾಗಿ ಈ ಒಂದು ಆಲಯವನ್ನ ಶಿಕ್ಷಾಲಯನ್ನ ವಿಶೇಷವಾಗಿ ಶಿಕ್ಷಣ ಕಲಿಸುವಂತಹ ಆಲಯವನ್ನ ಪ್ರವೇಶ ಮಾಡಲಿದ್ದೇವೆ. ಇಲ್ಲಿ ನಾಳಿಂದಲಾಗದ್ದು ಏನು ಒಂದು ಸಂಸ್ಕಾರ ಸಂಸ್ಕೃತಿ ಹೇಳಿಕೊಳ್ಳುವಂಥದ್ದು ಬೀಳುವಂಥದ್ದೆಲ್ಲ ಒಂದು ಹೊಸ ಇದೆಲ್ಲ ಮಾಡಿಕೊಂಡು ಆಗಲಿಕ್ಕೆ ಇರುವಾಗ ಪ್ರಥಮದಲ್ಲಿ ಈ ಕಟ್ಟಡ ಹೇಗೆ ಸಿಮೆಂಟು ಮಣ್ಣು ನೀರು ಎಲ್ಲವೂ ಹಾಕಿ ಗಟ್ಟಿಯಾಗಿ ನಿರ್ಮಾಣ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ದೇವರ ಒಂದು ಸಾನ್ನಿಧ್ಯ ಕೂಡ ಇಲ್ಲಿ ಪ್ರಥಮವಾಗಿ ಇರಬೇಕು ಅಂದರೆ ದೋಷದ ಕಡೆ ಹೋಗಬೇಕು,
ಸಂಸ್ಕಾರ ಸಂಸ್ಕೃತಿ ಒಳ್ಳೆಯದನ್ನ ಹೇಳಿಕೊಡ್ಬೇಕಾದ್ರೆ ಒಳ್ಳೆಯದನ್ನ ಕಲಿಬೇಕಾದ್ರೆ ಆ ಸ್ಥಳವು ಕೂಡ ಒಳ್ಳೆಯದಾಗಿರ್ಬೇಕು. ಕುಟೀರ ಅಂತ ಹೇಳ್ತೇವೆ ಹಿಂದಿನ ಕಾಲದಲ್ಲಿ. ತನ್ನ ಮಕ್ಕಳನ್ನ ರಾಜ ಸಮೇತ ತನ್ನ ಮಕ್ಕಳೊಟ್ಟಿಗೆ ಇದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ವಿದ್ಯೆ ಕಲಿಯಲಿಕ್ಕೋಸ್ಕರ ಕುಟೀರಕ್ಕೆ ಸೇರಿಸ್ತಾ ಇದ್ದಾರೆ. ಅಂದ್ರೆ ಕಾಡಿಗೆ ಅಲ್ಲಿ ಋಷಿಮುನಿಗಳ ಹತ್ರ ಕಳಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಂಸ್ಕಾರ ಸಂಸ್ಕೃತಿ ಗೊತ್ತಾಗಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ಅಂತಹ ವಿಶೇಷವಾದಂತಹ ಈ ಸ್ಥಳ ಇಲ್ಲಿ ಕೂಡ ಸಂಸ್ಕಾರ ಸಂಸ್ಕೃತಿಯನ್ನು ಹೇಳಿಕೊಡುವಂಥದ್ದು, ಕಲಿಲಿಕ್ಕುಂಟು ಕಲಿಸ್ಲಿಕ್ಕುಂಟು. ಹಾಗಾಗಿ ಅಂತಹ ಸನಾತನ ಧರ್ಮದ ಸರ್ವ ವಿಚಾರವು ಕೂಡ ಇಲ್ಲಿ ಬೆಳಗಲಿ, ಕಲೀಲಿ, ಎಲ್ಲರೂ ಅದನ್ನು ತಿಳ್ಕೊಳ್ಳಿ. ನಮ್ಮ ಸನಾತನ ಧರ್ಮದ ಏನು ಸಂಸ್ಕಾರ ಸಂಸ್ಕೃತಿ ಉಂಟು ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಶಕ್ತಿಯನ್ನ ದೇವರು ಅನುಸರಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಉದ್ದೇಶವಾಗಿ ಇವತ್ತಿನ ನಾಳೆ ಮಧ್ಯಾಹ್ನದ ಸಂಜೆವರೆಗೆ ರಾತ್ರಿವರೆಗೂ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿ ಎಲ್ಲರೂ ಸಾಗಿಕೊಂಡು, ಹಾಗಾಗಿ ಪ್ರಥಮದಲ್ಲಿ ದೇವತಾರಾಧನೆ ಯಾವುದೇ ರೀತಿಯ ದೋಷಗಳಿದ್ದು ಕಟ್ಟಿದಂತಹ ಕಾಲದಲ್ಲಿ ಆಗಲಿ ತಂದಂತಹ ವಸ್ತುಗಳಲ್ಲಿ ಆಗಲಿ ಯಾವುದೇ ರೀತಿಯ ದೋಷ ಇದ್ದು ಪರಿಹಾರ ಆಗಬೇಕು ಅಂತ ಹೇಳಿಕೊಂಡು ಪ್ರಥಮದಲ್ಲಿ ಗೋಪ್ರವೇಶ ಎಂದು ಶುದ್ಧ ಅಂತ ಹೇಳ್ತೇವೆ. 7 ಶುದ್ಧದಲ್ಲಿ ಗೋಪ್ರವೇಶ ಅಂತ. ಇನ್ನೊಂದು ಗುರುಸ್ಥಾನದಲ್ಲಿರುವಂತಹ ಬ್ರಾಹ್ಮಣರು ಮಾಡುವಂತಹ ಒಂದು ಸಂಸ್ಕಾರದ ಒಂದು ವಿಶೇಷವಾದಂತಹ ಶುದ್ಧಾಚಾರದ ಪುಣ್ಯಾಹವಾಚನ ಅಂತ ಹೇಳುವಂಥದ್ದು. ಇನ್ನೊಂದು ಆ ಗುರುಗಳ ಎಂಜಲು ಬೀಳಬೇಕು ಅಂತ ಹೇಳ್ತಾರೆ. ಇನ್ನೊಂದು ಅದು ಒಂದು 3ನೇ ಶುದ್ಧ. ಇನ್ನೊಂದು ಬೆಂಕಿ, ಅಂದ್ರೆ ಬೆಂಕಿ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಎಲ್ಲವೂ ಬೆಂಕಿ, ಮನುಷ್ಯನನ್ನು ಸುಡ್ಲಿಕ್ಕೂ ಅದೇ ಬೆಂಕಿ, ಹೋಮ ಮಾಡ್ಲಿಕ್ಕೂ ಅದೇ ಬೆಂಕಿ. ಆದ್ರೆ ನೋಡೋಕೆ ಖಾಲಿ ಅದು ಅಗ್ನಿ ಮಾತ್ರ. ಆದ್ರೆ ನಾವು ಸಂಸ್ಕಾರ ಮಾಡುವಾಗ ಪ್ರತಿಯೊಂದು ದೇವತಾರಾಧನೆ ಮಾಡುವಾಗ ಗಣಹೋಮಕ್ಕೆ ಬೇರೆ ಒಂದು ಅಗ್ನಿಯನ್ನು ಸೃಷ್ಟಿ ಇರುವಂತದ್ದು ನೋಡ್ಲಿಕ್ಕೆ ಒಂದೇ, ಮನುಷ್ಯನನ್ನು ಸುಡ್ಲಿಕ್ಕೆ ಒಂದೇ, ಆದ್ರೆ ಬೇರೆ ಬೇರೆ ರೀತಿಯ ಹೆಸರಿನಲ್ಲಿ ಆ ಅಗ್ನಿಯನ್ನ ವಿಶೇಷವಾಗಿ ಸಂಸ್ಕಾರ ಮಾಡಿಕೊಂಡು ಆ ಮೂಲಕವಾಗಿ ದೇವರಿಗೆ ಆಹುತಿಯನ್ನು ಕೊಡುವಂಥದ್ದು. ಅದೇ ರೀತಿಯಲ್ಲಿ ಒಂದು ಅಗ್ನಿ ಪ್ರತಿಷ್ಠೆ ಮಾಡಿ ಆ ರೀತಿಯ ಒಂದು ಕ್ರಮದ ಏನು ದೋಷ ಪರಿಹಾರಕ್ಕೆ ರಕ್ಷೆ ಇರುವಂತಹ ಅಗ್ನಿ ಪ್ರತಿಷ್ಠೆ ಮಾಡಿ ಹವನ ಅಂತ ಹೇಳ್ತೇವಂತಹ ಹವನ ಒಂದು ರೀತಿಯಲ್ಲಿ ಮಾಡಿದ್ರು ಕೂಡ ಅದು ಒಂದು ಶುದ್ಧ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಕಲಶವನ್ನು ಪ್ರೋಕ್ಷಣೆ ಮಾಡಿದ್ರೆ ಅದು ಒಂದು ಶುದ್ಧ ಅಂತ ಹೇಳ್ತೇವೆ. ಅಂತಹ ಶುದ್ಧಾಚಾರದ ಕೆಲಸವನ್ನು ಮಾಡಿ ರಕ್ಷೆ ಇರುವಂತಹ ಹೋಮ ರಕ್ಷೆಗಿರುವಂತಹ ಹೋಮ ರಾಕ್ಷೋಗ್ನ 3 ಹೋಮ ಹೇಳಿದ್ದಾರೆ. ಒಂದು ವಾಸ್ತು ಹೋಮ, ಒಂದು ರಾಕ್ಷೋಗ್ನ ಹೋಮ ಹೇಳುವಂಥದ್ದು ಈಶ್ವರ ದೇವರದ್ದು, ಇನ್ನೊಂದು ಸುದರ್ಶನ ಹೋಮ ಅಂತ ಹೇಳಿದ್ದಾರೆ. 3 ಹೋಮದಲ್ಲಿ ಯಾವುದಾದ್ರೂ ಒಂದು ಹೋಮ ಮಾಡಿದ್ರೆ ಅಲ್ಲಿ ಆ ದೋಷ ಪರಿಹಾರಕ್ಕೋಸ್ಕರ ಮಾಡಿದ್ರೆ ದೋಷ ಪರಿಹಾರ ಆಗುತ್ತೆ. ಹಾಗಾಗಿ ರಾಕ್ಷೋಗ್ನ ಹೋಮ ವಿಶೇಷವಾಗಿ ಆ ರಕ್ಕಸನ ರೂಪದಲ್ಲಿರುವಂತಹ ಯಾವುದೇ ಒಂದು ದುಷ್ಟ ಶಕ್ತಿಗಳು ಪರಿಹಾರ ಆಗಬೇಕು. ಇಲ್ಲಿಂದ ಕಳಿಸಿ ಯಾರ್ಯಾರಿಗೆ ಉಪದ್ರವಬಾರದು, ಅದು ನಿರಸನ ಆಗಬೇಕು. ಅಂದ್ರೆ ಐಸಿನ ಗಟ್ಟಿ ಇರುವಾಗ ನಾವು ನೋಡ್ತೇವೆ, ಸ್ವಲ್ಪ ಹೊತ್ತಾದ್ಮೇಲೆ ಅದು ಬಿಸಿಗೆ ಕರಗಿ ನೀರಾಗಿ ಹೋಗ್ತದೆ. ಮತ್ತೆ ನೀರು ನೋಡಿದ್ರು ಐಸಿನ ಗಟ್ಟಿಯೂ ಸಿಗುದಿಲ್ಲ, ನೀರು ಸಿಗುದಿಲ್ಲ. ಹಾಗಾಗಿ ಆ ದೋಷ ಪರಿಹಾರ ಆದ್ರೆ ಯಾರಿಗೂ ಉಪದ್ರ ಇರುವುದಿಲ್ಲ. ಅಂತಹ ದೋಷ ಪರಿಹಾರ ಮಾಡಿಕೊಂಡು ರಾಕ್ಷೋಗ್ನ ಹೋಮವನ್ನು ಮಾಡಿಕೊಂಡು ಅದೆಲ್ಲ ಮೇಲೆ ಅದೇ ಸಂದರ್ಭದಲ್ಲಿ ಇಲ್ಲಿ ವಾಸ್ತು ಪೂಜೆ, ವಾಸ್ತು ಇರುವಂತಹ ಆ ರಕ್ಕಸನ ರೂಪದಲ್ಲಿದ್ದ ರಕ್ಕಸನ ಅಂಶ ಇದ್ದು ಕಡೆಗೆ ದೇವರಾದಂತಹ ವಾಸ್ತು, ಆ ವಾಸ್ತು ಅವನೊಟ್ಟಿಗೆ ಅವನಿಗೆ ವರ ಕೊಟ್ಟಂತಹ ಬ್ರಹ್ಮ, ಅಂತಹ ವಾಸ್ತು ಬ್ರಹ್ಮಾದಿ 53 ದೇವರು ಒಟ್ಟಿಗೆ 54 ದೇವರುಗಳು ಅಲ್ಲಿ ವಾಸ್ತು ಮಂಡಲ ಸ್ವಸ್ತಿಕಾಸ್ಥಾನ ಅಂತ 2 ರೂಪ. ಒಂದು ವಾಸ್ತುವಿನ ಮಂಡಲ 54 ಕೋಣೆ, ಇನ್ನೊಂದು ರಕ್ಕಸನ ರೂಪದಲ್ಲಿರುವಂತಹ ಒಂದು ಮಂಡಲ ಅಂತ ಹೇಳಿದ್ರು. ಇದು ಯಾವುದರ 2ರಲ್ಲಿ ಒಂದು ಮಾಡಿದ್ರು ಸಾಕು. ಹಾಗಾಗಿ ವಾಸ್ತು ಮಂಡಲ 54 ಕೋಣೆಯ ವಾಸ್ತು ಮಂಡಲ ಸ್ವಸ್ತಿಕಾಸ್ಥಾನದಲ್ಲಿ ಆ ವಾಸ್ತು ಬ್ರಹ್ಮಾದಿ ಪ್ರಪಂಚಾಶ ವಾಸ್ತು ದೇವರನ್ನು ಆವಾಹನೆ ಮಾಡಿ ಕೂತ್ಕೊಳಿಸಿ ಷೋಡಶೋಪಚಾರಾದಿ ಪೂಜೆಗಳನ್ನು ಮಾಡಿಕೊಂಡು ಅವರಿಗೆ ಹೇಳಿದಂತಹ ರೀತಿಯ ಬಲಿಗಳನ್ನ ಹಾಕಿ ಒಳಗಿನ ರಕ್ಷೆಗೆ ಆ ಕೆಲಸ ಆದ್ರೆ ಅದೇ ರೀತಿಯಲ್ಲಿ ಮಹಾಪೂಜೆ ಆದ ಮೇಲೆ ಹೊರಗೆ ಹೋಗಿ ಆಯಾಯ ದಿಕ್ಕಿಗೆ ಹೋಗಿ ಬಲಿಯನ್ನು ಹಾಕಿ ಪುನಃ ಬಂದು ಪ್ರಸನ್ನ ಪೂಜೆ ಮಾಡಿ ವಾಸ್ತುದೇವರನ್ನು ಪ್ರಥಮದಲ್ಲಿ ಆಲಯಕ್ಕೆ ಸ್ಥಿರವಾಗಿ ಸಾನ್ನಿಧ್ಯ ರೂಪದಲ್ಲಿ ಇಟ್ಟುಕೊಂಡು ನಾಯಾವಂತ ಎಲ್ಲ ಕೆಲಸವನ್ನು ಕೂಡ ನಿರ್ವಿಘ್ನವಾಗಿ ನೆರವೇರಿಸಿಕೊಂಡು ಈ ಕ್ಷೇತ್ರದಲ್ಲಿ ದೇವರನ್ನು ಕೂಡ ಪ್ರತಿಷ್ಠೆ ಮಾಡಲಿಕ್ಕಿದ್ದೇವೆ. ಆ ಹೋಗುವಂತಹ ಗಳಿಗೆಯನ್ನ ಸುಲಗ್ನ ಮಾಡಿಕೊಟ್ಟು ಸುಮುಹೂರ್ತ ಮಾಡಿಕೊಟ್ಟು ಹೋಗುವ ಮೊದಲು ಕೂಡ ನಿರ್ವಿಘ್ನವಾಗಿ ಎಲ್ಲ ಕೆಲಸ ಪ್ರಾಪ್ತಿ ಆಗಬೇಕು ಅಂತ ಹೇಳುವಂತ ರೀತಿಯಲ್ಲಿ ಮಹಾಗಣಪತಿಯ ಹೋಮ, ಅದರ ಮೇಲೆ ತುಳಸಿ ಪ್ರತಿಷ್ಠೆ, ಅದರ ಮೇಲೆ ದ್ವಾರ ಪೂಜೆಯಲ್ಲಾಗಿ ದ್ವಾರ ಪ್ರವೇಶ ಆಗುವಂತಹ ಹೊತ್ತಿನಲ್ಲಿ ದೀಪ, ದೇವರು ಏನೆಲ್ಲ ನಮಗೆ ಬೇಕಾದಂತಹ ಮನೆ ಹೋಗಿಸುವಂತಹ ಮನೆ ಉಗ್ರಾಗುವಂತಹ ಒಂದು ಸಂದರ್ಭದಲ್ಲಿ ಅಗತ್ಯವಾದ ಏನು ಸೌಭಾಗ್ಯದ ಸೊತ್ತುಂಟ ಅದನ್ನೆಲ್ಲ ಇಟ್ಕೊಂಡು ಹೇಗೆ ನಾವು ಹೋಗುತ್ತೇವೆ ಅದೇ ರೀತಿಯಲ್ಲಿ ಆದಷ್ಟು ಒಳ್ಳೆಯ ಸೌಭಾಗ್ಯದ ಸಂಕೇತದ ವಸ್ತುಗಳನ್ನು ಇಟ್ಕೊಂಡು ಸಂತೋಷದಿಂದ ಎಲ್ಲರೂ ಸೇರಿ ಸಂತೋಷದಿಂದ ದೇವರೊಂದಿಗೆ ದೀಪದೊಂದಿಗೆ ಹಾಲು ನೀರಿನೊಂದಿಗೆ ಪ್ರವೇಶವನ್ನು ಮಾಡಲಿದ್ದೇವೆ. ಆ ಪ್ರವೇಶದ ಲಗ್ನವನ್ನ ಮುಹೂರ್ತ ಸುಲಗ್ನ ಮಾಡಿಕೊಂಡು ಪ್ರವೇಶ ಆದ ಮೇಲೆ ದೇವತಾ ಸ್ಥಾನದಲ್ಲಿ ದೇವರನ್ನ ಪ್ರತಿಷ್ಠೆ ಮಾಡಿಕೊಂಡು ಅದರ ಮೇಲೆ ಹಾಲು ಉಕ್ಕಿಸುವ ಕೆಲಸ. ಹಾಲು ಬಿದ್ದಂತಹ ಹಾಲೆಲ್ಲ ಅದು ಭೂಮಿ ತಾಯಿಗೆ, ಅದರಲ್ಲಿ ಇರುವಂತಹ ಹಾಲಿಗೆ ಸಕ್ಕರೆಯನ್ನು ಹಾಕಿ ಸಿಹಿ ಬಿಸಿ ಹಾಲನ್ನ ಪ್ರಥಮದಲ್ಲಿ ಲಕ್ಷ್ಮೀ ಸಹಿತ ದುರ್ಗಾ ಪರಮೇಶ್ವರ ಸಹಿತ ಎಲ್ಲಾ ದೇವರಿಗೂ ಸಮರ್ಪಣೆ ಮಾಡಿಕೊಂಡು ಅದರ ಮೇಲೆ ಪ್ರಸನ್ನ ಪೂಜೆ ಅಂತ ಮಾಡಿ
ಮತ್ತೆ ಬಂದವರಿಗೆಲ್ಲ ಪ್ರಸಾದ, ಮತ್ತಿನ ಕಾರ್ಯಕ್ರಮ ಏನೆಲ್ಲ ಸ್ವಾಮಿಗಳು ಬರುವಂಥದ್ದು ಸಭಾ ಕಾರ್ಯಕ್ರಮ, ಅದೇ ರೀತಿಯಲ್ಲಿ ಸಂಜೆ ಮಧ್ಯಾಹ್ನ ಹೊತ್ತಿನಲ್ಲಿ ಅನ್ನದಾನ, ಸಂಜೆ ಹೊತ್ತಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಎಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಆಗಲಿಕ್ಕುಂಟು. ಎಲ್ಲ ಕೆಲಸವನ್ನು ಹೀಗೆ ನಿರ್ವಿಘ್ನವಾಗಿ ನೆರವೇರಿಸಿಕೊಂಡು ಇದರ ಪುಣ್ಯದ ಫಲವನ್ನ ಸಮಾಜಕ್ಕೆ ಎಲ್ಲರಿಗೂ ಅನುಗ್ರಹಿಸಿ ಈ ಕ್ಷೇತ್ರದವನ್ನ ಬೆಳಗಿಸಿ ಸರ್ವರಿಗೂ ಇದರ ಒಳ್ಳೆಯ ರೀತಿಯ ಉಪಕಾರವನ್ನು ಅನುಗ್ರಹಿಸಿ ಅಂತ ಪ್ರಥಮದಲ್ಲಿ ಜೋಡುತ್ತರವನ್ನಿಟ್ಟು ದೀಪದ ಸಮ್ಮುಖದಲ್ಲಿ ಎಲ್ಲ ದೈವಗಳನ್ನ, ಗುರುಹಿರಿಯರನ್ನ, ಮುಕ್ಕೋಟಿ ದೇವರನ್ನ, ಕಾಲಾದಂತ ಎಲ್ಲ ಪಿತೃಗಳನ್ನ ಪ್ರಾರ್ಥನೆ ಎಂದು ಇಲ್ಲಿಗೆ ಹತ್ರವನ್ನು ಹಾಕಿ ಓಂ ಲಕ್ಷ್ಮೀನಾರಾಯಣಾಭ್ಯ ನಮಃ, ವಾಯುದೇವಾಭ್ಯ ನಮಃ, ಶ್ರೀಚಂದ್ರಾಭ್ಯ ನಮಃ, ರೋಹಿಣೀಭ್ಯ ನಮಃ, ಅರುಂಧತಿ ವಸಂತಾಭ್ಯ ನಮಃ, ಉಮಾಮಹೇಶ್ವರಾಭ್ಯ ನಮಃ, ಸೀತಾರಾಮಭ್ಯೋ ನಮಃ, ಮಾತೃಭ್ಯೋ ಪಿತೃಭ್ಯಾಚಾರ್ಯಭ್ಯೋ ಗುರುಭ್ಯೋ ಸರ್ವೇಭ್ಯೋ ದೇವೇಭ್ಯೋ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಅಲ್ಲಿಗೆ ಎರಡು ಜೋಡು ಗೊಂಡ ಮೊದಲು ಟೈಮ್ ಬಂದಿದೆ ಹೊನ್ನಗಿರಿ ಮಹಾಲಿಂಗೇಶ್ವರ ದೇವರಿಗೆ ಎರಡು ಗೊಂಡವನ್ನು ಜೋಡು ರುದ್ರಾಭಿಷೇಕ ಮಾಡಿ ಅಲ್ಲಿಯ ಪ್ರಸಾದ ತೀರ್ಥವನ್ನು ಇಲ್ಲಿ ಹಾಕಬೇಕು ಅಂತ ಲೆಕ್ಕ. ಅದೇ ರೀತಿಯಲ್ಲಿ ಇಲ್ಲಿಗ ಅಲ್ಲಿ ಆಗುವಾಗ ಇನ್ನೊಂದ್ಸಲ ಕೊಡ್ಬೇಕು. ಇದು ಕೊಡುವ ಆದ ಮೇಲೆ ಕೊಡ್ಬೇಕು. ಅದೇ ರೀತಿಯಲ್ಲಿ ಗ್ರಾಮಕ್ಕೆ ಯಾವುದು ಇನ್ನು ದೈವಗಳು ಅಲ್ಲಿ ಅಲ್ಲಿ ಒಂದು ಕಾಣಿಕೆ ಸಾಕು, ಕಾಣಿಕೆ ಸಾಕು, ಹೂ ಸಾಕು, ಮತ್ತೆ ಎಷ್ಟು ನಿಮ್ಮ ದೊಡ್ಡ ಸೇವೆ ಮಾಡಿ ಅದು ನಾನು ಹೇಳಿಲ್ಲ. ಅದು ಹಿಂಚಿತಾಗಿ ಕಾಣಿಕೆ ಸಂದಾಯ ಮಾಡಿದ್ರೆ ಅದು ಅಲ್ಲಿಗೆ ಸಂದಾಯ ಆಗ್ತದೆ. ನನಗೆ ಏನು ಕೊಡ್ಲಿಕ್ಕೆ ಅಂತ ಹೇಳೋದಕ್ಕೆ ಸ್ವಲ್ಪ ಹೂ ಕೊಟ್ಟರು ಸಾಕು, ಅದು ನನಗೆ ಬಂದಿದೆ ಅಂತ ಹೇಳುವಂತ. ಮತ್ತೆ ಯಾರಿಗೆಲ್ಲ ಕೊಡ್ಲಿಕ್ಕೆ ಯಾವ ಶಕ್ತಿ ಕೊಡ್ಲಿಕ್ಕೆ ಅದು ನಿಮ್ಮ ಇಷ್ಟ. ಅಂತೂ ಇದು ಪ್ರಧಾನವಾಗಿ ಯಾವುದೊಂದು ಗ್ರಾಮ ದೇವರಿಗೆ, ಗ್ರಾಮದ ದೈವಗಳಿಗೆ, ಮತ್ತೆ ನಮ್ಮ ಗಣಪತಿಗೆ ಸರಿ ಆ ಬಂದೆಲ್ಲ ಎಲ್ಲ ದೇವರು ಅನುಗ್ರಹಿಸಿ ಒಳ್ಳೆಯದನ್ನ ಒಳ್ಳೆ ರೀತಿಯಲ್ಲಿ ಮಾಡಿಸ್ಕೊಳ್ಳಿ. ಎಲ್ಲರಿಗೂ ಇದರ ಉಪಕಾರ ಆಗಲಿ ದೇವರಿಗೆ ಪ್ರಾರ್ಥನೆ. ಸರಿ ಇನ್ನು ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ಗೋವಿಂದಾಯ ಸ್ವಾಹ.
ಧಾರ್ಮಿಕ ಸಮಿತಿಯಲ್ಲಿ ವಿಶೇಷವಾಗಿ ಮಹೇಶ್ ಮೂರ್ತಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಡನಾಟ ನಿಮಗೆ ಜಾಸ್ತಿ ಉಂಟು ನಿಮಗೆಲ್ಲರಿಗೂ. ಆದ್ರೂ ಕೂಡ ಅವರಿಗಾಗಿ ಸಹ ಪುರುಸೋತಿಲ್ಲದ ಕಾರಣ ಕಡೆಗೆ ನನ್ನನ್ನು ತೋರಿಸಿ ನೀವೇ ನನ್ನನ್ನು ಆಯ್ಕೆ ಮಾಡ್ಕೊಂಡು ಹಾಗಿರುವಾಗ ಯಾರಂದ್ರೆ ಯಾವ ಕೆಲಸ ಆಗಬೇಕು ಅಂತ ಅದು ದೇವರ ಚಿತ್ತ ಅಂತ ಹೇಳುವಂಥದ್ದು. ಅದು ಕೂಡ ಕಡೆಗೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸಕ್ಕೆ ಈ ಒಂದು ಗೃಹ ನಿರ್ಮಾಣ ಆಗಿ ಆಲಯ ನಿರ್ಮಾಣ ಆಗಿ ಆಲಯ ದಿವಸದಲ್ಲಿ ಗೃಹ ಪ್ರವೇಶವಾದ ಆ ರೀತಿ ಒಂದು ಕ್ರಮ ಮಾಡಿಕೊಂಡು ಹಾಗೂ ವಿಶೇಷವಾಗಿ ಒಂದು ಏನು ಪ್ರವೇಶದ ಆಚರಣೆ ಉಂಟ ಎಲ್ಲ ದೇವತಾಲಯಗಳನ್ನ ನೀವೇ ಮಾಡಿಸ್ತೀವಿ ಅಂತ ಹೇಳಿ ಒಬ್ಬನಿಂದ ಪೂಜೆ ಅಂತ ಅಂದ್ರೆ ಅದಕ್ಕೆ 2 ಜನ ಪೂಜೆ ಮಾಡುವವರು ಹೋಮ ಮಾಡುವವರು 2 ಜನ ಕಾರ್ಯ ಕೆಲಸ ಮಾಡುವವರಿಗೆ ನಾಳೆ ದಿವಸದಲ್ಲಿ ಕೂಡ 2 ಜನ ಬೇಕಾಗುತ್ತೆ. ಹಾಗಾಗಿ ನಮಗೆ ಅಧಿಕಾರ ಏನು ವ್ಯವಸ್ಥೆ ಮಾಡಿ ಅಂತ ಹೇಳುವಂತ ನಾವು ಮಾಡಿದ್ದೇವೆ, ಮಾಡಿಸಬೇಕು. ನಮ್ಮಿಂದ ನಮ್ಮ ತಾಯಿ ತಂದೆಯ ಆಶೀರ್ವಾದ, ನಿತ್ಯ ಹೇಳಿದಂತಹ ಗುರುಗಳ ಆಶೀರ್ವಾದ, ಏನು ಒಳ್ಳೆಯದು ಸಮಾಜದಲ್ಲಿ ಧಾರ್ಮಿಕವಾಗಿ ಮಾಡ್ತಾರೆ ಅದನ್ನು ಆದಷ್ಟು ಒಳ್ಳೆಯಲ್ಲಿ ತಿಳ್ಕೊಂಡು ಅದರಲ್ಲಿ ನಾವು ನಮ್ಮದಾದಂತಹ ಭಕ್ತಿಯಿಂದ ಮಾಡಿಕೊಂಡಿದ್ದೇವೆ. ತಿಳಿಸಿಕೊಟ್ಟಂತಹ ಹೋಗುವಂತಹ ಜವಾಬ್ದಾರಿಯ ಕೆಲಸವನ್ನು ಚಂದದಲ್ಲಿ ಮಾಡಿಕೊಡಿ ಅಂತ ಸಮಾಜಕ್ಕೆ ಒಳ್ಳೆಯದಾಗಿ ಅಂತ ದೇವರಿಗೆ ನಾವು ಕೊಡುವುದು ವಿಪ್ರೋಚಿಷ್ಟ ಅಂತ ಹೇಳ್ತೇವೆ. ವಿಪ್ರೋಚಿಷ್ಟ ವಿಪ್ರ ಅಂತ ಬಂದದ್ದು ಪುರೋಹಿತ ಅಂತ ಹೇಳುವಂಥದ್ದು. ಅದಕ್ಕೆ ನಮ್ಮ ವಿಶೇಷವಾಗಿ ನಮ್ಮ ವಿಜ್ಞಾನಿಗಳು ಏನು ಬಾಹ್ಯಾಗ ಸಂಸ್ಥೆ ಆ ಸಂಸ್ಥೆಗೆ ಹೇಳಿಕೊಟ್ಟು ವಿಶೇಷವಾಗಿರ್ತದ್ದು ವಿಪ್ರೋ ಅಂತ ಹೇಳಿ ವಿಪ್ರ. ಆ ವಿಪ್ರ ಹೇಳಿದ್ರೆ ಮೂಲ ಯಾರಂತ ಹೇಳಿದ್ರೆ ತಮಿಳುನಾಡು ಇಟ್ಟದ್ದಾಗಿದೆ. ಅಂದ್ರೆ ವಿಪ್ರ ಅಂತ ಹೇಳಿದ್ರೆ ಗುರುಗಳು ಅಂತ ಹೇಳೋದು. ಹಾಗಾಗಿ ವಿಪ್ರ ಅಂತ ಹೇಳ್ತಾರೆ. ಅಂತಹ ವಿಶೇಷವಾಗಿ ನಮ್ಮ ಕೈ ಭಾಷೆ ನಮಗೆ ಕೊಡುವಂಥದ್ದು ಅಧಿಕಾರ. ಬಾಯಲ್ಲಿ ಹೇಳಿದ್ರು ಸಹ ಆದರೆ ಅದೊಂದು ಅಧಿಕಾರ ಉಂಟು.
ओम श्री
कर्मादु कर्ममध्ये कर्मान्ते च देवता पुरा प्रार्थना ಪ್ರಾರಂಭವಾಗಲ್ಲ ಅಂದರೆ ದೇವರ ಪ್ರಕೃತ ಅಂದರೆ ರಕ್ಷಕಾಂತ ದೇವರ ಸಿಗಾಮಗಳು ಅಲೋಕವಾಗಲು ಅಂದರೆ ಅಗ್ನಿಮಂತ್ರಗಳ ಆವಾರ ಮತ್ತು ಕರ್ಮದ ಅಂತ್ಯವಾಗುವಂತಿನ ಫಲ ಕೂಡ ಪ್ರಸನ್ನ ಮಗಳಿರಾಜನಗಾಡ ದೇವರ ದೇಹಿಯಿಂದ ಪ್ರಾರ್ಥನೆ ಮತ್ತು ನಾನಾಟ ಭೋಗ ಯಜ್ಞವಾಗಿದ ಅಂತ ಪರಮಾತ್ಮ ಯಜ್ಞ ಮುಖಾಂತರವಾದ ಸನ್ನಿಹಿತವಾಗಿದ್ದು ಪರಮಾತ್ಮ ಅನುಗ್ರಹ ಮತ್ತು ಕೊರತೆ ಶಾಸ್ತ್ರ ವಿಚಾರ ವಿಶೇಷವಾದ ಆ ವಿಶೇಷವಾದ ಅಂತಿಮವಾದ ಕೊಟ್ಟಿರಂತ ಆ ಆವುಗಳಿಂದ ಅಸ್ಮೇಗತವಾದರೆ ನಂತರ ಈ ಕಾರ್ಯಾನುಕೂಲಂತರ ಸಮಸ್ತ ರೀತಿಯ ವಾಕ್ಯ ಜ್ಞಾನ ಅಜ್ಞಾನ ಪೂರ್ಣವಾದ ದೋಷಗಳು ಕೂಡ ನಿವೃತ್ತಿಯಾಗುವಂತಹ ಶಾಸ್ತ್ರ ಕೂಡ ಅಘೋರ ಕರುದ್ರದಿಂದ ಈಶ್ವರ ದೇವರಿಗೆ ಏಳು ಸ್ವರೂಪ ಐದು ಮನೆ ಐದು ದಕ್ಷಿಣ ಮನೆಗೆ ಪಾಠದ ನಂತರ ಆ ರುದ್ರಸ್ವರೂಪ ಘೋರವಾದ ಸ್ವರೂಪವಾದ ರುದ್ರ ಪರಮಾತ್ಮ ಆರಾಧನೆ ಮಾತ್ರ ಘೋರವಾದ ಕೂಡ ಶ್ರವಣ ಮತ್ತು ಕೊರತೆಗೆ ಕೂಡ ರೂಪವಾದ ಕೂಡ ಪ್ರತಿ ಮತ್ತು ಕೊರತೆ ವಿಚಾರ ಅಂದರೆ ಪೂರ ಒಂದು ಇಡೀ ಆ ವಿಶೇಷವಾದ ಪಟ್ಟಣ ಕೂಡ ನಿರ್ಮಾಣ ವಿಶೇಷ ಕಟ್ಟಡ ನಿರ್ಮಾಣ ಭೂಕರನಾದ ಛೇದನ ಭಾಷಾನಂದನ ಅಶ್ವಾಸಕೋಳನ ಇತ್ಯಾದಿ ಕೂಡ ಛೇದನ ಪೂರ್ವಕರ ಸಾಧ್ಯತೆ ಆ ವಿಶೇಷವಾದ ಆ ವಚನ ಅಕೇಲದಲ್ಲಿ ನಾನಾ ರೀತಿಯ ಸತ್ತನಿಗಳು ಇತ್ಯಾದಿ ಕೂಡ ವಾಸವಾದ ಗುಣ ಅಂತ ದೋಷಗಳು ಬರದ ಸಾಧ್ಯತೆ ಅಂತಾನೆ ಭೂಕರನ ಕಾಲುಚ್ಛೇದ ಮರಕಟ್ಟದಲ್ಲಿ ಕರಪುರ ಕಟ್ಟಡ ಅವರ ದೋಷ ಅಂತಾನೆ ಕಾಲುಚ್ಛೇದನ ಭಾಷಾನಗಂಡನ ಕಲ್ಲರ ಕಟ್ಟದಲ್ಲ ಅವರ ನಾನಾ ರೀತಿಯ ದೋಷಗಳು ಕೂಡಿಗೆ ಆ ಗರುಡ ನಾನಾ ರೀತಿಯ ಸತ್ತನಿಗಳು ಕೂಡ ವಾಸವಾದ ಆ ವಾಸದ ಆ ದೇವಿಗಳ ಹಾನಿ ಮಾತನಾಡ ಅಂಚಿನ ಒಂದು ದೋಷದ ಬರದ ಸಾಧ್ಯತೆ ಅಂಚಾದ ಅಂಚಿನ ಪೂರ ದೋಷಗಳು ನಿವೃತ್ತಿಗೋಸ್ಕರವಾದ ಆಕ್ಷೋಭನ ಅವಸರವಾದ ಪುತ್ರದೇವರ ಆರಾಧನೆ ಮಾತನಾಡ ಅಂಚಿನ ದೋಷಗಳು ಕೂಡ ಶಮನ ಮತ್ತು ಕೊರತೆಯೇ ಎಲ್ಲವೂ ಕೂಡ ಆಗಿದ್ದನ ಯೋಗ್ಯವಾದ ಕೂಡ ಆಗಿದ್ದನ ಆ ರಕ್ಷಣೆ ಆ ಪರಮಾತ್ಮ ನಮ್ಮ ಪಾಲನೆ ಮತ್ತು ಕೊರತೆಗೆ ಬಂದಿದ್ದಂತ ಶಾಸ್ತ್ರ ವಿಚಾರ ಅಗ್ನಿಕಾಂತವಾದ ಕೊರತಿನ ಆಹುತಿ ಕೂಡ ಭಸ್ಮೀಕೃತವಾದ ಅಂದರೆ ಉಪ್ಪುನಂಚ ಬರ್ಪುನಂಚ ಭಾವನಿದರೆ ದುರ್ಗಳಿಂದ ಕೂಡ ಶಮನ ಮಂದುಗಳು ಎಲ್ಲ ಆಗಿನ ಪ್ರವೇಶ ಆದ ಕೂಡ ರಕ್ತ ಕೂಡ ಸುಲಭ ಮಂದುಗಳು ಇಡೀ ವಿಶೇಷವಾದ ಈ ಉಚ್ಚರ ಕೂಡ ಏರು ಕೂಡ ಭಗವಂತ ಕರ್ತವ್ಯ ಕೂಡ ಕೂಡ ಕ್ಷೇಮ ಆಯುರಾರೋಗ್ಯ ಕೂಡ ಕೊಟ್ಟು ಸದಾಕಾಲ ಭಗವಂತ ಅನುಗ್ರಹಿ ಕಟ್ಟಡ ಸದಾ ಅಭ್ಯುದಯದೊಂದಿಗೆ ಸದಾಕಾಲ ಇದಕ್ಕೆ ಬಂದು ಮಾದಶೆಯನ್ನು ಕೂಡ ಕ್ಷೇಮ ಆಯುರಾರೋಗ್ಯ ಸಂಪತ್ತನ್ನು ಕೂಡ ಸಮಪಾಲಿಸು ದೇವರ ಅನುಗ್ರಹ ಮಾಡಿಕೊಂಡು ಬಂದು ಆ ಪ್ರಸನ್ನಗಾಡ ಅತ್ಯಂತವಾಗಿ सत्यां विद्यां बुद्धिं वीर्यं बलं आयुष्यं तेजः आरोग्यं देहि मे परमेश्वर देहि मे भव्यवाहन सर्वोत्तमना पादाविन्दे गोविन्दाय गोविन्द ब्रह्मादिदेवताभ्यो नमः वेदोक्तमन्त्रपुष्पं समर्पयामि मङ्गलनीराजनं च करिष्ये
सूर्यादि स्वामी स्वाहा वेशोहनमीवो भवान यत्वे महेन्द्रन्नोषस्वशन्नो भोक्तिपदेशं चतुष्पदे ओम अमीवहावाहस्तोष्पदे विश्वाः रूपाण्याः विशन् दूर्वः मनसूभिश्च प्रार्थनां समर्पयामि ಹಾಗೆ ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಂಡು ಕೊಳೆಯ ಮೇಲೆ ಕೂತ್ರೆ ಗೊತ್ತಿದ್ದು ಗೊತ್ತಿಲ್ಲದೆ ಕೂತ್ರೆ ಅದು ಕೊಳೆ ಎಂದರೆ ಗೊತ್ತಿದ್ದು ಕೂತ್ರೆ ಕೊಳೆ ಗೊತ್ತಿಲ್ಲದೆ ಕೂತ್ರೆ ಕೊಳೆ ಎಂದರೆ ಹಾಗಾಗಿ ಕೂತ್ಕೊಳ್ಳುವಂತಹ ಜಾಗ ನಾವು ಹೇಗೆ ಬಿಳಿಯ ಡ್ರೆಸ್ ಅನ್ನು ಹಾಕಿ ಬಟ್ಟೆಯನ್ನುಟ್ಟು ಕೊಳೆ ಉಂಟಾ ಇಲ್ವಾ ಅಂತ ಹೇಳಿ ಕೂತ್ಕೊಳ್ಳುವಂತಹ ಜಾಗವನ್ನು ನೋಡಿ ಕೂತ್ಕೊಂಡ್ರೆ ಕೊಳೆ ಇದ್ರೆ ಅದನ್ನು ಸ್ವಚ್ಛ ಮಾಡಿ ಕೂತ್ಕೊಂಡ್ರೆ ಎದ್ದಾದ್ರೂ ನಮ್ಮ ಬಟ್ಟೆ ಸರಿಯಾಗಿ ಸ್ವಚ್ಛವಾಗಿರ್ತದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ತಂದಂತಹ ವಸ್ತುಗಳಲ್ಲಿ ದೋಷ ತಂದಂತಹ ವಸ್ತುಗಳಲ್ಲಿ ದೋಷ ಉಂಟು ಅಂತ ಯಾಕಂತ ಕೇಳಿದ್ರೆ ನಾವು ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಸರಿ ಒಂದು ಕಟ್ಟಡ ಆಗಲಿ ಒಂದು ದೇವಾಲಯ ಆಗಲಿ ದೈವಾಲಯ ಆಗಲಿ ಅಥವಾ ಗೃಹಾಲಯ ಅಂತ ಗೃಹ ದೇವರ ದೇವಸ್ಥಾನ ಹೇಗೆ ನಮಗೆ ಮುಖ್ಯ ಅಂತ ಹೇಳ್ತೇವ ಅದೇ ರೀತಿಯಲ್ಲಿ ಮನೆಗೊಂದು ಹೇಳುವಂಥದ್ದು ಗೃಹ ಆಲಯ ಅಂತ ಹೇಳುವಂಥದ್ದು ಖಾಲಿ ಆಲಯ ಅಲ್ಲ ಅಲ್ಲಿ ಗೃಹವನ್ನ ಆಲಯದಕ್ಕೆ ಅಂದ್ರೆ ದೇವಸ್ಥಾನಕ್ಕೆ ಹೋಲಿಸ್ತೇವೆ ಯಾಕಂತ ಹೇಳಿದ್ರೆ ಅಲ್ಲಿ ದೇವರ ಸಾನ್ನಿಧ್ಯವನ್ನ ನಾವು ಸ್ಥಾಪನೆ ಮಾಡಿ ನಾವು ಅಲ್ಲಿ ಜೀವನ ಮಾಡುವಂಥದ್ದು ಅದಕ್ಕೆ ಗೃಹಾಲಯ ಅಂತ ಇನ್ನೊಂದು ದೇವಾಲಯ ಇನ್ನೊಂದು ದೈವಾಲಯ ಅಂತ ಹೇಳುವಂಥದ್ದು ಅಂತಹ ಆಯಾಯ ಏನು ಆಲಯ ಉಂಟ ಆಲಯದಲ್ಲಿ ವಿಶೇಷವಾಗಿ ಹಿಂದಿನ ಕಾಲದಿಂದಲಾಗಾಯಿತು ವಾಸ್ತು ದೇವರ ಆರಾಧನೆ ಮಾಡುವಂಥದ್ದು ಅದರ ಮೊದಲು ಅಲ್ಲಿ ರಾಕ್ಷೋಗ್ನ ಹೋಮ ಅಂತ ಹೇಳುವಂಥದ್ದು ಒಂದು ಈಶ್ವರ ದೇವರ ಪ್ರಧಾನವಾದಂತಹ ಹೋಮ ಅಥವಾ ಕೆಲವೆಲ್ಲ ಹೋಮಗಳು ಅಲ್ಲಿ ಶುರುವಿಗೆ ತಂದಂತಹ ವಸ್ತುಗಳು ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಆಲಯವನ್ನು ಕಟ್ಟಬೇಕಾದ್ರೆ ಎಲ್ಲೆಲ್ಲಿಂದ ನಾವು ಈಗ ಸೊತ್ತುಗಳನ್ನೆಲ್ಲ ವಸ್ತುಗಳನ್ನು ತರ್ತೇವೆ ಎಷ್ಟೋ ಸಾವಿರ ನಮೂನೆಯ ವಸ್ತುಗಳಿರ್ತದೆ ಅದರಲ್ಲಿ ಪ್ರಧಾನವಾಗಿ ದೇವರೇ ಸೃಷ್ಟಿ ಮಾಡಿದಂತಹ ಭೂಮಿ ಆಕಾಶ ನೀರು ಗಾಳಿ ಸೂರ್ಯ ಅಂತ ಹೇಳುವಂತಹ ಒಂದು ಗ್ರಹ ಅದೇ ರೀತಿಯ ಚಂದ್ರ ನಕ್ಷತ್ರ ಹೇಳುವಂಥದ್ದು ಅದೆಲ್ಲ ನಮಗೆ ಎಷ್ಟು ಬೇಕು ಅಷ್ಟಿದ್ರೆ ಮಾತ್ರ ನಮಗೊಂದು ಜೀವನ ಮಾಡಲಿಕ್ಕೆ ಸಾಧ್ಯ ಉಂಟು ಭೂಮಿಯು ಗಟ್ಟಿಯಾಗಿದ್ರೆ ಮಾತ್ರ ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಹುಟ್ಟು ಜೀವನ ಸಾವು ಎಲ್ಲವೂ ಈ ಭೂಮಿಯಲ್ಲಿ ಅದೇ ರೀತಿಯಲ್ಲಿ ಜೀವನಕ್ಕೆ ಬೇಕಾದಂತಹ ಪ್ರತಿಯೊಂದು ಪ್ರಾಣಿಗಳಿಗೂ ಮನುಷ್ಯರಾದವನಿಗೂ ಎಲ್ಲವೂ ಭೂಮಿಯಲ್ಲೇ ಸಿಗುತ್ತೆ ನಮಗೆ ಆಕಾಶದಲ್ಲಿ ಎಲ್ಲಿಯೂ ಇಲ್ಲ ಆಕಾಶದಲ್ಲಿ ಖಾಲಿ ಮಳೆ ಬರ್ತದೆ ಅಂತ ಕಾಣ್ತದೆ ಹೊರತು ಅದು ಕೂಡ ಭೂಮಿಗೆ ಸೇರುತ್ತದೆ ಭೂಮಿಯಿಂದ ಪುನಃ ಆವಿಯಾಗಿ ಹೋಗಿ ಆಕಾಶಕ್ಕೆ ಸೇರುವಂಥದ್ದು ಹಾಗಾಗಿ ಮನುಷ್ಯರಾಗ್ಲಿ ಪ್ರಾಣಿಗಳಾಗ್ಲಿ ಎಲ್ಲವೂ ಭೂಮಿಯಲ್ಲೇ ಬದುಕುವಂಥದ್ದು ಭೂಮಿಯಲ್ಲೇ ಕಡೆಗೆ ಹೋಗುವಂಥದ್ದು ಭೂಮಿಯಲ್ಲೇ ಜೀವನ ಮಾಡಬೇಕಾದ್ರೆ ಭೂಮಿಯಲ್ಲಿ ಆಗುವಂತಹ ನಾವು ಬೆಳೆಸಿದಂತಹ ಪ್ರಕೃತಿಯಲ್ಲಿ ದೇವರು ಬೆಳೆಸಿದಂತಹ ಫಲವಸ್ತುಗಳನ್ನೇ ತಿಂದು ನಾವು ಜೀವನ ಮಾಡುವಂಥದ್ದು ಅಂತಹ ಪ್ರಕೃತಿಗೆ ಪ್ರಥಮದಲ್ಲಿ ಪೂಜೆ ಅಂತ ನಾವು ಹಿಂದೂ ಧರ್ಮದಲ್ಲಿ ಬೇರೆ ಯಾವ ಧರ್ಮದಲ್ಲಿಯೂ ಪೂಜೆ ಎಂಬಂತಹ ಕ್ರಮ ಇಲ್ಲ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ನಾವು ಪೂಜೆಗೆ ಮಹತ್ವ ಕೊಟ್ಟಿದ್ದೇವೆ ಯಾಕಂತ ಕೇಳಿದ್ರೆ ಬೇರೆ ಯಾವ ಧರ್ಮದವರು ಖಾಲಿ ಅವರು ತಿನ್ನಲಿಕ್ಕೆ ಅವರಿಗೆ ಉಡುವಂತಹ ಏನು ಸೊತ್ತುಗಳಂತ ಅದು ಹುಟ್ಟು ಮೆರೀಲಿಕ್ಕೆ ಹೊರತು ಅವರು ದೇವತಾ ಕೆಲಸವನ್ನು ಮಾಡುವಂಥದ್ದು ಖಾಲಿ ಅವರ ಒಂದು ಪ್ರಾರ್ಥನೆ ಮಾತ್ರ ನಮ್ದ್ರಲ್ಲಿ ಹಾಗಲ್ಲ ಇದರಿಂದ ಉಪಕಾರ ಎಲ್ಲರಿಗೂ ಆಗಬೇಕು ಅಂತ ಖಾಲಿ ಪೂಜೆ ಮಾಡಿದ ಭಟ್ರಿಗೆ ಮಾತ್ರ ಅಲ್ಲಿ ಉಪಕಾರ ಆಗುವುದಲ್ಲ ಅವರ ಜೀವನ ಮಾತ್ರ ನಡೆಯುವಂಥದ್ದಲ್ಲ ಪ್ರತಿಯೊಬ್ಬರಿಗೂ ಅಲ್ಲಿ ಜೀವನ ನಡೆಯಬೇಕು ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡೇ ಹಿಂದೂ ಧರ್ಮದಲ್ಲಿ ಸನಾತನದಿಂದ ಅಂದ್ರೆ ಆದಿಯಿಂದ ಬಂದದ್ದು ದೇವತಾರಾಧನೆ ಅಂತ ಅದರಲ್ಲಿ ರಾಜ ಪ್ರಥಮದಲ್ಲಿ ಯಾರು ಮಾಡುವಂತಂದ್ರೆ ಋಷಿ ಮುನಿಗಳು ದೇವತಾರಾಧನೆ ಮಾಡುವಂಥದ್ದು ಅಂದ್ರೆ ದೊಡ್ಡ ಹೋಮವನ್ನ ಯಾಗಗಳನ್ನು ಮಾಡುವಂಥದ್ದು ಋಷಿ ಮುನಿಗಳು ಆ ಋಷಿ ಮುನಿಗಳು ಮಾಡಬೇಕಾದ್ರೆ ಅದರಲ್ಲಿ ಪ್ರಧಾನವಾಗಿ ಯಾರ್ದೊಂದು ಕೈ ಅಂತ ಹೇಳಿದ್ರೆ ರಾಜನ ಅನುಗ್ರಹ ರಾಜನ ಒಂದು ವ್ಯವಸ್ಥೆಯಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದರಲ್ಲಿ ಆಡಬಾರದು ರಾಜ್ಯಕ್ಕೆ ಕ್ಷಾಮ ಬರಬಾರದು ಸಮೃದ್ಧಿಯಾದಂತಹ ಒಂದು ಸೌಭಾಗ್ಯದ ಜೀವನ ಆ ರಾಜ್ಯಭಾರ ಮಾಡಲಿಕ್ಕೆ ಬೇಕಾದಂತಹ ಜನರಿಗೆ ಸಿಗಬೇಕು ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ದೊಡ್ಡ ಯಾಗ ಮಾಡುವಂಥದ್ದು ಆ ಯಾಗ ಮಾಡಬೇಕಾದ್ರೆ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಕೂಡ ಪ್ರತಿಯೊಂದು ಸೊತ್ತುಗಳು ನಮಗೆ ವಸ್ತುಗಳು ಬೇಕು ಆ ವಸ್ತುಗಳೆಲ್ಲ ದೇವರು ಸೃಷ್ಟಿ ಮಾಡಿದಂತಹ ವಸ್ತುಗಳು ಭೂಮಿಯಿಂದ ಆದದ್ದು ಅದರ ಮನುಷ್ಯನ ಜ್ಞಾನದಿಂದ ಬುದ್ಧಿಯಿಂದ ಅವ ಇನ್ನೂ ಬೆಳೆಸುವಂಥದ್ದು ಅದನ್ನೆಲ್ಲ ಬೆಳೆಸಿ ಪುನಃ ಅವನೇ ಸ್ವೀಕಾರ ಮಾಡುವಂಥದ್ದೆಲ್ಲ ಹಾಗಾಗಿ ಅಂತಹ ಪ್ರಕೃತಿಗೆ ಪೂಜೆ ಮಾಡುವಂತಹ ಕ್ರಮ ಅಂತ ಹೇಳುವಂಥದ್ದು ಅಂತಹ ಪ್ರಕೃತಿಯಲ್ಲಿ ವಿಶೇಷವಾದಂತಹ ಆರಾಧನೆಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಹಿಂದಿನವರೆಲ್ಲ ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ ಅದರಲ್ಲಿ ಪ್ರಧಾನವಾಗಿ ಹೇಳಿದ್ರೆ ರಕ್ಷೆಗೆ ಇರುವಂತಹ ಕೆಲಸ ಪ್ರಥಮವಾಗಿ ಮಾಡಬೇಕು ಅಂತ ರಕ್ಷೆ ಮಾಡಿದ್ರೆ ನಾವು ದೇವರ ವಾಸ್ತು ಪೂಜೆ ಮಾಡಿದ್ರೆ ಅಲ್ಲಿ ಏನಾಗ್ತಂತ ಹೇಳಿದ್ರೆ ಬಂದಂತಹ ದೇವರನ್ನ ನಾವು ವಾಸ್ತು ಸಾನ್ನಿಧ್ಯ ಇಲ್ಲಿ ಪೂರ್ಣವಾಗಿ ಇರಲಿ ಅಂತ ದೇವರನ್ನ ಪ್ರತಿಷ್ಠೆ ಮಾಡ್ತೇವೆ ಆ ಪ್ರತಿಷ್ಠೆ ಮಾಡಿದಂತಹ ದೇವರು ಊಟ ದೇವರಿಗೆ ಮತ್ತೆ ರಕ್ಕಸನ ಕೋಪ ಬರ್ತದೆ ರಕ್ಕಸರಷ್ಟು ಕೋಪ ಬರ್ತಂತೆ ಯಾಕಂತ ಹೇಳಿದ್ರೆ ಬಂದಂತಹ ದೇವರನ್ನ ಸರಿಯಾಗಿ ನಾವು ಕೂತ್ಕೊಳಿಸುವ ಜಾಗದಲ್ಲಿ ಸರಿಯಾಗಿ ಕೂತ್ಕೊಳಿಸಿದ್ರೆ ಮಾತ್ರ ಶಾಂತವಾಗಿ ದೇವರು ಇರ್ತಾರೆ ನಮಗೂ ಕೂಡ ಒಳ್ಳೆಯ ಜೀವನ ಆಲಯದಲ್ಲಿ ಆಗಲಿ ಗೃಹಾಲಯದಲ್ಲಿ ಆಗಲಿ ಕೊಡ್ತಾರೆ ಯಾಕಂತ ಹೇಳಿದ್ರೆ ದೋಷ ಇದ್ದಾಗೆ ನಾವು ತಂದು ವಾಸ್ತುವನ್ನ ಸಾನ್ನಿಧ್ಯಗೊಳಿಸಿದ್ರೆ
ಕೂತಂತಹ ದೇವರಿಗೆ ಅಲ್ಲಿ ಕೋಪ ಬರ್ತದೆ. ಯಾಕಂದ್ರೆ ನಾವು ಕೂಡ ಹಾಗೆ ಚಂದದಲ್ಲಿ ನಮಗೆ ಮರ್ಯಾದೆಯಿಂದ ಕರೀತಾರೆ, ಕೂತ್ಕೊಳ್ಳುವಂತಹ ಚಂದದಿಂದ ಬನ್ನಿ ಕೂತ್ಕೊಳ್ಳಿ ಅಂತ ಒಂದು ಆಸನ ಕೊಡ್ತಾರೆ, ಕೂತ್ಕೊಳ್ಳುವಂತಹ ಜಾಗ ನಮಗೆ ಸರಿಯಾಗಿ ಇರುವುದಿಲ್ಲ. ಏನೋ ಅಲ್ಲಿ ಒಂದ ಕೂತ್ಕೊಳ್ಳುವಂತಹ ಆಸನ ಹಂದಾಡ್ತದೆ, ಅಥವಾ ಏನಾದರೂ ಒಳ್ಳೆ ಇದ್ರೆ ನಮಗೆ ಕೂತು ಬಂದವನಿಗೆ ಕೋಪ ಬರ್ತದೆ. ಕೂತಕೊಂಡ ಮರ್ಯಾದೆಯಿಂದ ಕರೆದ ಕುತ್ಕೊಳ್ಳುವ ಜಾಗ ಸರಿ ಇಲ್ಲದೆ ಮರ್ಯಾದೆ ತೆಗೆದು ಬಿಟ್ಟ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ದೇವರನ್ನು ಕೂಡ ಭಕ್ತಿಯಿಂದ ಕರಿತೇವೆ. ಸಂತೋಷದಿಂದ ಬಂದಂತಹ ದೇವರನ್ನ ಒಳ್ಳೆ ರೀತಿಯ ವ್ಯವಸ್ಥೆ ಮಾಡಿ ಕೂತ್ಕೊಳಿಸಿದ್ರೆ ಮಾತ್ರ ದೇವರು ಸಂತೋಷವಾಗಿ ಶಾಂತರಾಗಿ ಸ್ಥಿರವಾಗಿ ಇರ್ತಾರೆ ಅಂತ ಲೆಕ್ಕ. ಅದಕ್ಕೋಸ್ಕರವೇ ವಾಸ್ತು ಪೂಜೆ ಮಾಡುವ ಮೊದಲು ಅಲ್ಲಿ ದೋಷ ತೆಗೆಯುವಂತಹ ಕೆಲಸ ಮಾಡಬೇಕು ಅಂತ ಲೆಕ್ಕ. ಯಾಕಂತ ಹೇಳಿದ್ರೆ ದೋಷ ಇರುವಾಗೆ ಆ ದೇವತಾ ಆರಾಧನೆ ಮಾಡಬಾರ್ದು. ದೇವತಾ ಕೆಲಸ ಮಾಡಿಕೊಂಡೆ ದೇವರ ಒಂದು ರೂಪದಲ್ಲೇ ದೋಷ ತೆಗೆಯುವಂತಹ ರೀತಿ, ದೇವರನ್ನೇ ವಿಶೇಷವಾಗಿ ಸ್ಥಾನ ಭದ್ರ ಮಾಡುವಂತಹ ರೀತಿ. ಹಾಗಾಗಿ ದೋಷ ತೆಗೆಯುವಂತಹ ವಿಶೇಷವಾದಂತಹ ಒಂದು ಆ ಪೂಜೆಯನ್ನ ಹೋಮವನ್ನು ಮಾಡಿದ ಮೇಲೆ ಈ ವಾಸ್ತು ದೇವರನ್ನ ಸಾನ್ನಿಧ್ಯಗೊಳಿಸುವಂತದ್ದು ಅಂತಹ. ಯಾಕಂದ್ರೆ ತಂದಂತಹ ವಸ್ತುಗಳಲ್ಲಿ ಕೆಲವು ದೋಷ ಇರ್ತಂತ ಲೆಕ್ಕ. ಹಿಂದಿನ ಕಾಲದಲ್ಲಿ ಒಂದು ಅಜ್ಜನ ಮನೆ ಇದ್ರೆ ಅಲ್ಲಿ ದೊಡ್ಡ ಒಂದು ಬೇಕಾದಷ್ಟು ಜಾಗ ಇರ್ತದೆ, ಎಕರೆ ಗಟ್ಟಲೆ ಜಾಗ ಇರ್ತದೆ. ಹಾಗಿರುವಾಗ ಅಲ್ಲಿ ಬೇರೆಯವರ ಯಾವುದೊಂದು ಕೈ ಇಲ್ಲೋ, ಖಾಲಿ ಆ ಅಜ್ಜನ ಕೈಯೇ ಇರ್ತದೆ. ಅಲ್ಲಿ ಸಾನ್ನಿಧ್ಯ ಪೂರ್ಣವಾಗಿರ್ತದೆ. ಯಾಕೆಂದ್ರೆ ಅಲ್ಲಿ ದೇವರ ಸಾನ್ನಿಧ್ಯ ವಿಶೇಷವಾಗಿರುವ ಕಾರಣ ಆ ಜಾಗಕ್ಕೆ ಮಣ್ಣು ತಂದು, ಆ ಜಾಗಕ್ಕೆ ಮರ ಕಟ್ಟು ತಂದು, ಆ ಜಾಗೆಯಲ್ಲಿ ಇರುವಂತಹ ಮುಡಿಯನ್ನೇ ಮರದ ರೀತಿಯಲ್ಲಿ ಆ ಮಾಡಿನ ರೀತಿಯಲ್ಲಿ ಕಟ್ಟಿಕೊಂಡು, ಅದಕ್ಕೆ ಮಣ್ಣಿನ ಗೋಡೆಯನ್ನು ಕಟ್ಟಿಕೊಂಡು ಇರುವಂತಹ ಮನೆ ಇತ್ತು ಈಗ ಮೊದಲಿನ ಕಾಲದಲ್ಲಿ. ಈಗ ಅಂತ ಹೇಳಿದ್ರೆ ನಮಗೆ ಬೇಕಾದ ರೀತಿಯಲ್ಲಿ ನಮೂನೆ ವಸ್ತು ಮನುಷ್ಯನ ಬುದ್ಧಿಯಿಂದೇ ತಯಾರು ಮಾಡಿದ್ದು ನಮೂನೆಯ ವಸ್ತು ಈ ಸಮಾಜದಲ್ಲಿ ಈಗ ಸಿಗ್ತದೆ. ಅಂತಹ ನಮೂನೆ ದಿನ ಹೋದಾಗೆ ಆ ನಮೂನೆಯ ವಸ್ತುವನ್ನು ನೋಡುವಾಗ ಆಸೆ ಆಗ್ತದೆ. ಈ ತರದ್ದೇ ನಂಗೂ ಬೇಕು ಅಂತ ಹೇಳಿಕೊಂಡು ಆಸೆಯಿಂದ ಎಷ್ಟು ಖರ್ಚಾದರೂ ಅದನ್ನು ಕ್ರಯಕ್ಕೆ ತಗೊಂಡು ನಾವು ತಂದು ಕಟ್ಟುತ್ತೇವೆ. ಕೆಲವೆಲ್ಲ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ಜಾಗದಿಂದ ನಾವು ತರ್ತೇವೆ ವಸ್ತುಗಳನ್ನೆಲ್ಲ. ಮೂರು ಮಾರ್ಗ ಸೇರಿದ ಜಾಗದಿಂದ ಯಾವುದೇ ಒಂದು ವಸ್ತುಗಳು ಮನೆಗೆ ಬರಬಾರದು ಲೆಕ್ಕ. ಕಲ್ಲಾಗ್ಲಿ, ಮಣ್ಣಾಗ್ಲಿ, ಮರ ಆಗ್ಲಿ, ಯಾವುದೇ ರೀತಿಯದ್ದು. ಯಾಕಂತ ಹೇಳಿದ್ರೆ ನಾವೆಲ್ಲ ಮಾಟಮಂತ್ರವನ್ನ ಕಳೆಯುವಂತದ್ದು ಕಡೆಗೆ ಹೋಗಿ ಮೂರು ಮಾರ್ಗ ಸೇರಿದಲ್ಲಿ. ಅದೇ ರೀತಿಯಲ್ಲಿ ಎಲ್ಲಿಯೋ ಒಂದು ಸ್ಮಶಾನ ಇರ್ತದೆ, ಆ ಸ್ಮಶಾನದ ಮಣ್ಣನ್ನಾಗಲಿ ಕಲ್ಲನ್ನಾಗಲಿ ತಂದ್ರೆ ಮನೆಯಲ್ಲಿ ಮಕ್ಕಳು ತಂದೆ ತಾಯಿಗೆ ಸಂಸ್ಕಾರ ಮಾಡಿದ್ರೆ ಏನು ಪ್ರೇತಬಾಧೆ ಬರುವುದಿಲ್ಲ ಆ ಜಾಗೆಯಲ್ಲಿ ಸುಟ್ಟದ್ದಕ್ಕೆ. ಆದ್ರೆ ಅಂತರಪಿಶಾಚಿಂದ ಯಾರೂ ಗತಿ ಇಲ್ಲದೆ ಹೋಗಿ ಕಡೆಗೆ ಒಂದು ದಾರಿಯಲ್ಲಿ ಸಿಕ್ಕಿದ ಹೆಣವನ್ನು ಕೊಂಡೋಗಿ ನಾವು ಸ್ಮಶಾನದಲ್ಲಿ ಸುಟ್ಟರೆ ಕಡೆಗೆ ಆಗುವಾಗ ಅಲ್ಲಿಂದ ಮಣ್ಣ ಕಲ್ಲ ಯಾರಾದ್ರೂ ಕೊಂಡು ಹೋದ್ರೆ ಅದು ಅವನೊಟ್ಟಿಗೆ ಬರ್ತದೆ. ಯಾರಿಗೆ ಗತಿ ಇಲ್ಲದೆ ಸತ್ತಂತಹ ವ್ಯಕ್ತಿಯ ಆತ್ಮ ಆ ಕಲ್ಲಿನೊಂದಿಗೆ ಮಣ್ಣಿನೊಂದಿಗೆ ಬರ್ತದೆ ಅಂತ. ಅದನ್ನು ನಾವು ಮನೆಗೆ ತಂದು ಕಟ್ಟಿದ್ರೆ ಮನೆಗೆ ಯಾವ್ದು ನೋಡಿದ್ರು ಪ್ರೇತಬಾಧೆ ಕುಲೆ ಉಪದ್ರ ಅಂತ ಹೇಳ್ತೇವೆ ನಾವು, ಮಾಟಮಂತ್ರ ಮಾಡಿದ್ದು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಸ್ತ್ರೀ ಶಾಪ ಇರುವಂತಹ ಜಾಗ ಇದ್ದು ಕೂಡ ಬರಬಾರದು. ಅದೇ ರೀತಿಯಲ್ಲಿ ಮನಸ್ತಾಪ, ಒಬ್ಬರೊಬ್ಬರಿಗೆ ಲಡಾಯಿ ಮಾಡಿಕೊಂಡು ಶಾಪ ಹಾಕಿದಂತಹ ಜಾಗದಿಂದ ಕೂಡ ಯಾವುದೇ ಮಣ್ಣಾಗ್ಲಿ ಕಲ್ಲಾಗ್ಲಿ ಮರ ಆಗ್ಲಿ ನಮ್ಮ ಮನೆಗೆ ಬರಬಾರದು ಅಂತ ಲೆಕ್ಕ. ನಾವು ಕಟ್ಟಿದಂತಹ ಆಲಯಕ್ಕೆ ಅದು ಬಂದು ಸೇರಬಾರದು, ಸೇರಿದ್ರೆ ಆ ದೋಷ ಅಂತ ಲೆಕ್ಕ. ಅದಕ್ಕೋಸ್ಕರವೇ ದೋಷ ತೆಗೆಯುವಂತಹ ಹೋಮವನ್ನ ಪೂಜೆಯನ್ನ ಮಾಡಿದ ಮೇಲೆ ವಾಸ್ತು ದೇವರನ್ನ ಸಾನ್ನಿಧ್ಯ ಮಾಡುವಂತದ್ದು. ಯಾಕಂತ ಹೇಳಿದ್ರೆ ಅದರೊಟ್ಟಿಗೆ ಬಂದಂತಹ ದೋಷಗಳಿಂದ ಮನೆಯಲ್ಲಿ ಯಾವಾಗ ನೋಡಿದ್ರು ಕಿರಿಕಿರಿ ಅಥವಾ ಪ್ರೇತಬಾಧೆ ಕುಲಪದ್ರ ಉಗ್ಗಡಲಿರ್ತಂತ. ಅದಕ್ಕೋಸ್ಕರವೇ ದೋಷ ಪರಿಹಾರ ಮಾಡುವಂತ ಕೆಲಸ ಮಾಡಿದ ಮೇಲೆ ವಾಸ್ತು ಪೂಜೆ ಮಾಡುವಂತದ್ದು. ಅಲ್ಲೆಲ್ಲ ದೋಷ ಪರಿಹಾರ ಮಾಡುವಂತ ಕೆಲಸ ಆಯಿತು. ಇನ್ನು ಇಲ್ಲಿ ವಾಸ್ತು ಪೂಜೆ ವಿಶೇಷವಾಗಿ ಮಾಡಿದ್ದು ಪ್ರಧಾನದಲ್ಲಿ ವಾಸ್ತು ಬ್ರಹ್ಮ ಅಂತ ಹೇಳುವಂಥದ್ದು. ಬ್ರಹ್ಮ ಯಾಕೆ ವಾಸ್ತು ಇರುವಂತಿಗೆ ಅಂತ ಹೇಳಿದ್ರೆ ರಕ್ಕಸನಾಗಿದ್ದವ ಕಡೆಗೆ ದೇವರಾದದ್ದು. ಆ ದೇವರಾಗಬೇಕಾದ್ರೆ ಆ ರಕ್ಕಸನಿಗೆ ವರ ಕೊಟ್ಟದ್ದು ಯಾರು ಅಂತ ಹೇಳಿದ್ರೆ ಬ್ರಹ್ಮದೇವರು. ಅದಕ್ಕೋಸ್ಕರವೇ ಮಂತ್ರದಲ್ಲಿ ನಾವು ವಾಸ್ತುವನ್ನು ಮಾತ್ರ ಹೇಳುವುದಲ್ಲ, ವಾಸ್ತು ಬ್ರಹ್ಮ ಅಂತ ಹೇಳುವಂಥದ್ದು. ಅಂತ ವಾಸ್ತು ಅವನೊಟ್ಟಿಗೆ ಇರುವಂತಹ 53 ದೇವರು, ಒಟ್ಟಿಗೆ 54 ದೇವರು. ಅಂತಹ ವಾಸ್ತು ಎಂಬಂತಹ ದೇವರು ಎಷ್ಟೋ ಕಾಲದ ಮೇಲೆ ದೇವರಂತಾದದ್ದು. ಆ ಮೊದಲು ಏನು ಅಂತ ಹೇಳಿದ್ರೆ ಅವ ದೊಡ್ಡ ರಾಕ್ಷಸರಾಗಿದ್ದವ. ಏನು ನಾವು ದೇವಿ ಮಾತ್ರ ಆಟದಲ್ಲಿ ಆಗಲಿ ಕೆಲವೆಲ್ಲ ರಕ್ಕಸರವರು ಬರ್ತಾರೆ, ಮಹಾವಿಷ್ಣು ದೇವರನ್ನು ಕೆಲವೆಲ್ಲ ರಕ್ಕಸರನ್ನು ಕೊಡ್ತಾರೆ, ತಾಯಿ ದುರ್ಗಾ ಪರಮೇಶ್ವರಿ ಆದಿಮಾಯಿ ಬರ್ತಾಳೆ, ಕೆಲವೆಲ್ಲ ರಕ್ಕಸರನ್ನು ಕೊಡ್ತಾರೆ. ಕಡೆಗೆ ಆವಾಗ ಧರ್ಮ ನಿಲಯ ಆಗ್ತದೆ ಅಂತ ನಾವು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಇದು ಈ ಅಂಧಕಾಸುರ ಅಂತ ಹೇಳುವಂತ ಒಂದು ರಕ್ಕಸ ಇದ್ದ, ದೊಡ್ಡ ರಾಕ್ಷಸ. ಅವರೇನು ಕೇಳಿದ್ರೆ ಅವನಿಗೆ ವಿಷಯ ಗೊತ್ತಾಗ್ತದೆ, ಬ್ರಹ್ಮದೇವರು ವರ ಕೊಡ್ತಾರೆ ತಪಸ್ಸು ಮಾಡಿದ್ರೆ ಅಂತ. ಅದೇ ರೀತಿಯಲ್ಲಿ ತಪಸ್ಸಿಗೆ ಕುತ್ಕೊಳ್ತಾನಂತೆ. ಒಂದಲ್ಲ ಎರಡಲ್ಲ ಎಷ್ಟೋ ತಿಂಗಳು ವರ್ಷಗಟ್ಟಲೆ ತಪಸ್ಸು ಮಾಡ್ತಾನೆ. ಎಲ್ಲಿಯಾರು ಅವನ ತಪಸ್ಸು ಮಾಡಿ ಬ್ರಹ್ಮದೇವರು ಉಳಿದ್ರು ಅಂತಾದ್ರೆ ಅವನನ್ನು ಉಳಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ದೇವತೆಗಳಿಗೂ ಗೊತ್ತಾಗ್ತದೆ. ವರುಣ ದೇವರು, ಮಳೆಯ ದೇವರು ಇಡೀ ಮಳೆಯನ್ನೇ ತರಿಸಿ ಏನು ಪ್ರವಾಹನ್ನೇ ತರಿಸಿ ಅವನನ್ನು ಎಬ್ಬಿಸ್ಲಿಕ್ಕೆ ನೋಡ್ತಾನಂತೆ, ಆಗುವುದಿಲ್ಲ. ಅದೇ ರೀತಿಯಲ್ಲಿ ಬೆಂಕಿಯ ದೇವರು ಬೆಂಕಿ ಹಾಕ್ತಾನಂತೆ ಇಡೀಗೆ ಅವನ ಹತ್ರಕ್ಕೆಲ್ಲ, ಆದ್ರೂ ಅವನಿಗೆ ಏಳ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಅವನನ್ನು ಏರ್ಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಕಡೆಗಾಗುವಾಗ ಯಾರಿಗೂ ಯಾವ ಕೆಲಸವೂ ಅವರ ಕೆಲಸ ಆಗದೇ ಇದ್ದಾಗ ಕಡೆಗೆ ಬ್ರಹ್ಮದೇವರು ಉಳಿತಾರಂತೆ. ಆಯ್ತು ಮಾರಾಯ ಬಂದಿದ್ದೇನೆ, ನಿಮಗೆ ಏನು ಬರಬೇಕು ಕೇಳು ಅಂತ ಹೇಳುವಾಗ
ಅವ ಹೇಳ್ತಾನಂತೆ ನಂಗೆ ಮರಣವೇ ಬರಬಾರದು, ನಾನು ಚಿರಂಜೀವಿಯಾಗಿ ಇರಬೇಕು ಅಂತ ಹೇಳುವಂತ. ಆಯ್ತು, ನಿನ್ನ ವರ ಕೇಳಿದ್ದಕ್ಕೆ ತಥಾಸ್ತು ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಿನ್ನ ತಪಸ್ಸಿನ ಶಕ್ತಿ ನಾನು ನೋಡಿದ್ದೇನೆ, ಹಾಗಾಗಿ ಆಯ್ತು ನಿನಗೆ ಇನ್ನು ಚಿರಂಜೀವಿ, ನಿನ್ನ ಮರಣವೇ ಇಲ್ಲ ಅಂತ ಹೇಳಿ ದೇವರು ವರ ಕೊಡ್ತಾರೆ. ಅವರು ಅವರ ಲೋಕಕ್ಕೆ ಹೋಗ್ತಾರೆ. ಸ್ವಲ್ಪ ಸಮಯ ಕಳೀತಾರೆ. ಸ್ವಲ್ಪ ಸಮಯ ಕಳೆದ ಮೇಲೆ ಪುನಃ ಅವನ ಬುದ್ಧಿ ಏನು ಅಂತ ಹೇಳಿದ್ರೆ, ಎಷ್ಟೊಂದು ರಾಕ್ಷಸ ಮೊದಲು ಉಪದ್ರ ಮಾಡ್ಕೊಂಡಿದ್ದವ, ಮುಂದೆ ಉಪದ್ರ ಮಾಡಿದ್ದು ಶುರು ಮಾಡಿದ. ಅವನಿಗೆ ಅಹಂಕಾರ ಬಂದಿದ್ದು ಆಗ್ತದೆ, ನಾನೇ ದೇವರು, ಇನ್ನು ನನ್ನನ್ನು ನಾನು ಯಾಕೆ ಬೇರೆ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಅಹಂಕಾರದಲ್ಲಿ ದೇವತೆಗಳಿಗೆ ಉಪದ್ರ ಕೊಡಲಿಕ್ಕೆ ಹೋಗ್ತಾರಂತೆ. ಕಡೆಗೆ ಒಂದೊಂದು ದೇವರು ಬಂದು ಅವರನ್ನು ಜಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತು. ಕಡೆಗಾಗುವ 53 ದೇವರು ಬಂದು ಏನು ಮಾಡುವಂತಹ ಒಂದು ಲೆಕ್ಕಾಚಾರ ಹಾಕಿದಾಗ ಕಡೆಗಾಗುವಾಗ ಮಹಾವಿಷ್ಣುವಿನ ಹತ್ರ ಹೋಗ್ತಾರಂತೆ. ಮಹಾವಿಷ್ಣು ಇವರಿಗೆ ಅದಕ್ಕೆ ದಾರಿ ಮಹಾವಿಷ್ಣುವೇ ಕೊಡಬಹುದು ಅಂತ ಹೇಳ್ಕೊಂಡು ಮಹಾವಿಷ್ಣುವಿನ ಹತ್ರ ಹೋಗಿ ಹೇಳ್ತಾರಂತೆ, ದೊಡ್ಡ ರಕ್ಕಸನನ್ನು ತಡಿಲಿಕ್ಕಾಗುವುದಿಲ್ಲ, ಅವನಿಗೆ ಚಿರಂಜೀವಿಯಾಗಿ ಮರಣ ಇಲ್ಲದ ಅವನಾಗಿದ್ದಾನೆ, ಅಂತಹ ಅವನನ್ನ ಹೇಗಾದ್ರೂ ಮಾಡಿ ಅವನ ಅಹಂಕಾರವನ್ನು ಇಳಿಸಬೇಕಾದ್ರೆ ಯಾವ್ದಾದ್ರೂ ಒಂದು ನಮಗೆ ದಾರಿ ಕೊಡಿ ಅಂತ ಹೇಳುವಾಗ ಆಯ್ತು, ಹಾಗಾದ್ರೆ 53 ದೇವರು ನೀವು ಹೋಗಿ ಅವನ ಹತ್ರ ಯುದ್ಧ ಮಾಡಬೇಕು, ಅವನನ್ನು ಹೇಗಾದ್ರೂ ಮಾಡಿ ಭೂಮಿಗೆ ಬೀಳಿಸ್ಬೇಕು, ಬೀಳ್ತಾನೆ, ಬಿದ್ದ ಮೇಲೆ ಅವನ ಮೇಲೆ ಕೂತ್ಕೊಳ್ಬೇಕು, ಆಗ ಅವನ ಶಾಂತ ಆಗ್ತಾನೆ ಅಂತ ಹೇಳಿ ಹೇಳ್ತಾರಂತೆ. ಮಾರ್ಗವನ್ನು ಕೊಡ್ತಾರೆ. ಅದೇ ರೀತಿಯಾಗಿ 53 ದೇವರು ಬರ್ತಾರೆ. ಅವ ಒಬ್ಬ ಬಾಣದಲ್ಲಿ ಅಂದ್ರೆ ಆಕಾಶದಲ್ಲಿ ಯುದ್ಧ ಆಗ್ತದೆ. ಕಡೆಗೆ ಅವನು ಸೋಲುವುದಿಲ್ಲ, ಇವರು ಸೋಲುವುದಿಲ್ಲ. ಕಡೆಗೆ ಭೂಮಿಗೆ ಎಲ್ಲಾ ದೇವರು ಸೇರಿ ಅವರನ್ನು ಮೂರ್ತಿ ಹಾಕ್ತಾರಂತೆ, ಬೀಳ್ತಾರೆ. ಹೇಗೆಂತ ಹೇಳಿದ್ರೆ ಕಂಕಣೆಯಾಗಿ ಬೀಳ್ತಾನೆ, ಅಂದ್ರೆ ಕವಚಿಯಾಗಿ ಬೀಳ್ತಾನಂತೆ. ಬೀಳ್ತಾನೆ ಹೇಗೆ ಅಂತ ಹೇಳಿದ್ರೆ, ದೊಡ್ಡ ಜೀವ ಒಂದು ಈಶಾನ್ಯ ಮಸ್ತಕ ಕೃದ್ಧೋ ನೈಋತ್ಯ ಗತಪಾದಕ ಅಂತ, ಅಂದ್ರೆ ಈಶಾನ್ಯದಲ್ಲಿ ಅವನ ತಲೆ ಉಂಟು ಅಂತಾದ್ರೆ ನೈಋತ್ಯ ಸ್ಥಾನದಲ್ಲಿ ಏನು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿದ್ರೆ ಆ ಸ್ಥಾನದಲ್ಲಿ ಅವನ 2 ಕಾಲು ಇರ್ತದಂತೆ, ಅವನ ಕೈ ಆಚೆ ಈಚೆ ಇರ್ತದಂತೆ. ಅಂತಹ ಬಿದ್ದವನ ಮೇಲೆ ಇನ್ನು ದೇವರು ಹೇಳಿದಾಗೆ ಮಹಾವಿಷ್ಣು ಹೇಳಿದ ಹಾಗೆ ಅವ ಹೇಳ್ಬಾರ್ದು, ಅದಕ್ಕೋಸ್ಕರ ಅವನ ಮೇಲೆ ಕೂತ್ಕೊಳ್ಬೇಕು ಅಂತ ಹೇಳಿಕೊಂಡು 53 ದೇವರು ಅವರ ಒಂದೊಂದು ಅಂಶವನ್ನು ಕೂತ್ಕೊಳ್ತಾರಂತೆ. ಈಶ್ವರ ದೇವರ ಅಂಶವನ್ನು ಬಂದು ತಲೆ ಮೇಲೆ ಕೂತ್ಕೊಳ್ತಾರಂತೆ. ಲಕ್ಷ್ಮೀ ದೇವಿಯ ಆ ವಿಶೇಷವಾದಂತಹ ಶಕ್ತಿ ಕಾಲ ಮೇಲೆ ಬಂದು ಕೂತ್ಕೊಳ್ತಾರೆ. ಹಾಗೆ 53 ಜಾಗೆಯಲ್ಲಿ 53 ದೇವರು ಅವನ ಮೇಲೆ ಕೂತ ಕೂಡಲೇ ಅವನ ಸಹವಾಸದ ದೋಷದಿಂದ ಅವನ ರಕ್ಕಸ ಬುದ್ಧಿ ಎಲ್ಲ ಹೋಗ್ತದಂತೆ. ಶಾಂತವಾಗಿ ದೇವರ ಒಂದು ಸ್ವರೂಪ ಅವನಿಗೆ ಬರ್ತದಂತೆ. ಯಾಕಂತ ಹೇಳಿದ್ರೆ ಸಹವಾಸ ದೋಷ ಅಂತ ಹೇಳ್ತೇವೆ. ನಮ್ಮ ಒಳ್ಳೆ ಮಕ್ಕಳನ್ನ ಕೆಟ್ಟವರೊಟ್ಟಿಗೆ ಸೇರಿಸಿದ್ರೆ ಒಂದು ಸಮಯದಲ್ಲಿ ನಮ್ಮ ಮಕ್ಕಳು ಕೆಟ್ಟದಾಗಲಿಕ್ಕೆ ಸಾಧ್ಯ ಉಂಟು. ನಮ್ಮ ಕೆಟ್ಟ ಮಕ್ಕಳನ್ನ ಒಳ್ಳೆ ಮಕ್ಕಳೊಟ್ಟಿಗೆ ಸೇರಿಸಿದ್ರೆ ಒಂದು ಸಮಯ ಕಳೆದ ಕೂಡಲೇ ನಮ್ಮ ಮಕ್ಕಳು ಒಳ್ಳೆದಾಗಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿಯಲ್ಲಿ ಒಳ್ಳೆಯ ಸಮಾಜಕ್ಕೆ ಹಿಂದೂ ಧರ್ಮದ ಒಂದು ಒಳಿತಿಗಾಗಿ ಎಷ್ಟೋ ದೇವರು ನಮಗೆ ಒಳ್ಳೆಯ ಮಾರ್ಗವನ್ನು ಕೊಟ್ಟಿದ್ದಾರೆ. ಅಂತಹ ಮಾರ್ಗವನ್ನ ಕೊಟ್ಟಂತಹ ದೇವತೆಗಳೆಲ್ಲ ಈ ಒಂದು ರಕ್ಕಸನ ಮೇಲೆ ಕೂತ ಕೂಡಲೇ ಅವರ ಎಲ್ಲ ರಕ್ಕಸ ಬುದ್ಧಿ ಹೋಯಿತು, ದೇವರ ಒಂದು ಸ್ವರೂಪ ಅವರಿಗೆ ಬಂದಂತೆ. ಹಾಗಾಗಿ ಆ ದೇವರು ಯಾವುದು ಹೇಳಿದ್ರೆ ವಾಸ್ತು ಪುರುಷ ಅಂತ. ಅಂತಹ ವಾಸ್ತು ಪುರುಷನಿಗೆ ಬ್ರಹ್ಮದೇವರು ಹೊರ ಕೊಟ್ಟ ಕಾರಣ ಆ ಬ್ರಹ್ಮದೇವರಿಂದ ಹೊರಬಂದಂತವನ ವಿಶೇಷವಾದಂತಹ ಈ ಭೂಮಿಯಲ್ಲಿ ವಾಸ್ತು ಪುರುಷನಾಗಿ ನೆಲೆಯೂರಿದ್ದಾನೆ ಅಂತಾರೆ. ಅಂತಹ ವಾಸ್ತು ಪುರುಷನ ಪೂಜೆಯನ್ನು ಮಾಡಿದಾಗ ಎಲ್ಲಾ ಪೂಜೆ ಹೋಮ ಮೇಲೆ ನಾವು ಕಳಿಸ್ತೇವೆ. ಇಲ್ಲಿಂದ ಬಂದ್ರೆ ಗೊತ್ತಿಲ್ಲ, ಪೂಜೆ ಮಾಡಿದ್ದೇವೆ, ಸಂತೋಷ, ನಮಗೇನು ಬೇಕಾ ಜೀವನಕ್ಕೆ ಕೊಡುವಂತದ್ದು ಕೊಟ್ಟು ನೀವು ನಿಮ್ಮ ಎಲ್ಲಿ ಸ್ಥಾನ ಉಂಟು ಅಲ್ಲಿಗೆ ಹೋಗಿ ಅಂತ ಕಳಿಸ್ತೇವೆ. ಆದ್ರೆ ಇಲ್ಲಿ ನಾಳೆ ಮಂಡಲವನ್ನ ತೆಗೆದು ಸ್ವಸ್ತಿಗೆ ತೆಗೆದು ಕೂಡ ಅಲ್ಲಿಯ ಸಾನ್ನಿಧ್ಯವನ್ನ ಈ ಆಲಯಕ್ಕೆ ದೇವರನ್ನ ಸಾನ್ನಿಧ್ಯಗೊಳಿಸಲಿಕ್ಕೆ ಉಂಟು. ಹಾಗಾಗಿ ಆ ಮಾಡಿದಂತಹ ಪೂಜೆಯನ್ನ ಬಲಿಪ್ರದಾನ ಅಂತ. ಮೊದಲು ಏನು ಅಂತ ಹೇಳಿದ್ರೆ ರಕ್ಕಸನಾಗಿದ್ದವ, ಆ ರಕ್ಕಸನಾಗಿದ್ದವ ತಿಂದದ್ದು ಏನು ಅಂತ ಹೇಳಿದ್ರೆ ಮನುಷ್ಯರ ಪ್ರಾಣಿಗಳ ಮಾಂಸವನ್ನ ನೆತ್ರವನ್ನು ಕುದ್ದದ್ದು. ಹಾಗಾಗಿ ಅವರಿಗೆ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರಾದ ಮೇಲೆ. ಅದಕ್ಕೋಸ್ಕರವೇ ಮಾಂಸದ ರೀತಿಯಲ್ಲಿರುವಂತಹ ಒಂದು ಬೆಳ್ತಿಗೆ ಅನ್ನವನ್ನ ಅಲೆ ಬೇಯಿಸಿದ್ರೆ ಅದಕ್ಕೆ ಚರು ಅಂತ ಹೇಳ್ತೇವೆ. ಅದಕ್ಕೆ ವಿಶೇಷವಾಗಿ ಕುರಿ ನೀರು ಅಂದ್ರೆ ಆ ಕೆಂಪು ಬಣ್ಣವನ್ನ ತರಿಸಿ ಅಲ್ಲಿ ಮಾಂಸದ ರೀತಿಯಲ್ಲಿ ಅವನಿಗೆ ಕೊಡುವಂತದ್ದು. ಅದಕ್ಕೆ ದೇವಕ್ರಿಯಾ ಅಂತ ಹೇಳ್ತೇವೆ. ಅಸುರ ಕ್ರಿಯೆ ಬೇರೆ, ಇದು ದೇವಕ್ರಿಯೆ. ಅದೇ ರೀತಿಯಲ್ಲಿ ಅವನಿಗೆ ವಿಶೇಷವಾಗಿ ಆ ಕರ್ಕುಂಬಳ ಅಂತ ಕುಂಬಳಕಾಯಿ ಅಂತ ಹೇಳ್ತೇವೆ. ಅದು ಯಾಕೆ ಅಂತ ಹೇಳಿದ್ರೆ ಎಲುವಿನ ರೂಪದಲ್ಲಿ ಅದು ಇರ್ತದೆ ಅಂತ ಬಿಳಿಯಾಗಿ. ಅದಕ್ಕೋಸ್ಕರವೇ ಅದು ಎಲುವಿನ ರೂಪದಲ್ಲಿ ಇರುವಂತಹ ಒಂದು ಸೊತ್ತನ್ನು ಹಾಕುವಂಥದ್ದು. ಮತ್ತೆ ರಕ್ತಾಹಾರವಾಗಿ ಅವನಿಗೆ ಕುರಿ ನೀರನ್ನ ತರ್ಪಣ ಕೊಟ್ರೆ, ದೀಪದ ಬಲಿದಾರವನ್ನು ಇಟ್ಟು ವಿಶೇಷವಾಗಿ ಇಟ್ಟು ಆ ತರ್ಪಣವನ್ನು ಕೊಟ್ರೆ ಆ ರೀತಿಯ ಒಂದು ಉಪಚಾರ ಅವರಿಗೆ ಸಂತೋಷ ಆಗ್ತದೆ. ಹಾಗಾಗಿ ವಿಶೇಷವಾಗಿ ಮಾಡಿದಂತಹ ಬಲಿಪ್ರದಾನಗಳಿಂದ ಆ ಸಪರಿವಾರ 54 ದೇವರು ಪ್ರಧಾನವಾಗಿ ವಾಸ್ತು ಬ್ರಹ್ಮಾದಿ ದೇವರ ಸಂತೋಷದಿಂದ ಬಲಿಗಳನ್ನು ಸ್ವೀಕಾರ ಮಾಡಿಕೊಂಡು ನೂತನವಾದಂತಹ ಆಲಯದಲ್ಲಿ ಸ್ಥಿರವಾಗಿ ನಿಂತುಕೊಂಡು ಸದಾಕಾಲ ಇಲ್ಲಿ ಏನೆಲ್ಲ ಒಳ್ಳೆಯ ಹಿಂದೂ ಧರ್ಮಕ್ಕೆ ಬೇಕಾದಂತಹ ಸಂಸ್ಕಾರ ಸಂಸ್ಕೃತಿಗಳಂತ ಅದನ್ನು ತಿಳ್ಕೊಂಡು ತಿಳಿಸುವಂತಹ ಕೆಲಸ ನಿರಂತರವಾಗಿ ಸಾಗಲಿ, ಏಳಿಗೆ ಆಗಲಿ, ಎಲ್ಲದಕ್ಕೂ ದೇವರ ದಯ ಪ್ರಾಪ್ತಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾಳೆ ಆಗುವಂತಹ ಕೆಲಸವನ್ನು ಕೂಡ ಚಂದಲ್ಲಿ ನಡೆಸಿಕೊಟ್ಟು ಇನ್ನು ಹೊರಗೆ ಹೋಗಿ ಆಯಾಯ ದಿಕ್ಕಿಗೂ ಕೂಡ ಬಲಿ ಹಾಕಿದ್ದೇವೆ. ಆಯಾಯ ದಿಕ್ಕಿನ ದೇವರು ಕೂಡ ರಕ್ಷೆಯನ್ನು ಕೊಟ್ಟು ಎಲ್ಲಾ ವಿಷಯದಲ್ಲೂ ಒಳ್ಳೆಯದು ಮಾಡಿ ನಡೆಸಿಕೊಡಿ. ಇಂತಹ ಪರಿವಾರ
ವಾಸ್ತು ಬ್ರಹ್ಮಾದಿ ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು. ಸಪರಿವಾರಾತ್ಮಕ ಪಂಚಾಶತ್ ವಾಸ್ತು ಬ್ರಹ್ಮಾದಿ ದೇವರಾಭ್ಯೋ ನಮಃ ಮನಸೋಭಿತ್ತ ಪ್ರಾರ್ಥನಾ ಸಮರ್ಪ್ಯಾಮಿ ಗೋವಿಂದನ್ನಿ ಗೋವಿಂದ. ಸ್ವಲ್ಪ ಸಮಯ ಕಾಯ್ತಾರೆ. ಸ್ವಲ್ಪ ಸಮಯ ಕಳೆದ ಮೇಲೆ ಪುನಃ ಅವನ ಬುದ್ಧಿಯನ್ನು ಅಂತ ಹೇಳಿದ್ರೆ ಎಷ್ಟೊಂದು ರಾಕ್ಷಸ ಮೊದಲು ಉಪದ್ರ ಮಾಡ್ಕೊಂಡಿದ್ದವ, ಮುಂದೆ ಉಪದ್ರ ಮಾಡಿದ್ದು ಶುರು ಮಾಡಿದ. ಅವನಿಗೆ ಅಹಂಕಾರ ಬಂದಿದ್ದು ಆಗ್ತದೆ. ನಾನೇ ದೇವರು, ಇನ್ನು ನನ್ನನ್ನು ನಾನು ಯಾಕೆ ಬೇರೆ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಅಹಂಕಾರದಲ್ಲಿ ದೇವತೆಗಳಿಗೆ ಉಪದ್ರ ಕೊಡಲಿಕ್ಕೆ ಹೋಗ್ತಾರಂತೆ. ಕಡೆಗೆ ಒಂದೊಂದು ದೇವರು ಬಂದು ಅವನನ್ನು ಜಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತು. ಕಡೆಗಾಗುವ 53 ದೇವರು ಬಂದು ಏನು ಮಾಡುವಂತಹ ಒಂದು ಲೆಕ್ಕಾಚಾರ ಹಾಕಿದಾಗ ಕಡೆಗಾಗುವಾಗ ಮಹಾವಿಷ್ಣುವಿನ ಹತ್ರ ಹೋಗ್ತಾರಂತೆ. ಮಹಾವಿಷ್ಣು ಇವರಿಗೆ ಅದಕ್ಕೆ ದಾರಿ ಮಹಾವಿಷ್ಣುವೇ ಕೊಡ್ಬೋದು ಅಂತ ಹೇಳ್ಕೊಂಡು ಮಹಾವಿಷ್ಣುವಿನ ಹತ್ರ ಹೋಗಿ ಹೇಳ್ತಾರಂತೆ, ದೊಡ್ಡ ರಕ್ಕಸನನ್ನು ತಡಿಲಿಕ್ಕಾಗುವುದಿಲ್ಲ, ಅವನಿಗೆ ಚಿರಂಜೀವಿಯಾಗಿ ಮರಣ ಇಲ್ಲದ ಅವನಾಗಿದ್ದಾನೆ ಅಂತಹ ಅವನನ್ನ ಹೇಗಾದ್ರೂ ಮಾಡಿ ಅವನ ಅಹಂಕಾರವನ್ನು ಇಳಿಸಬೇಕಾದ್ರೆ ಯಾವ್ದಾದ್ರೂ ಒಂದು ನಮಗೆ ದಾರಿ ಕೊಡಿ ಅಂತ ಹೇಳುವಾಗ ಆಯ್ತು, ಹಾಗಾದ್ರೆ 53 ದೇವರು ನೀವು ಹೋಗಿ ಅವನ ಹತ್ರ ಯುದ್ಧ ಮಾಡಬೇಕು, ಅವನನ್ನು ಹೇಗಾದ್ರೂ ಮಾಡಿ ಭೂಮಿಗೆ ಬೀಳಿಸ್ಬೇಕು, ಬೀಳ್ತಾನೆ, ಬಿದ್ದ ಮೇಲೆ ಅವನ ಮೇಲೆ ಕೂತ್ಕೊಳ್ಬೇಕು, ಆಗ ಅವನ ಶಾಂತ ಆಗ್ತಾನೆ ಅಂತ ಹೇಳ್ತಾರಂತೆ. ಮಾರ್ಗವನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ 53 ದೇವರು ಬರ್ತಾರೆ. ಅವ ಒಬ್ಬ ಬಾಣದಲ್ಲಿ ಅಂದ್ರೆ ಆಕಾಶದಲ್ಲಿ ಯುದ್ಧ ಆಗ್ತದೆ. ಕಡೆಗೆ ಅವನು ಸೋಲುವುದಿಲ್ಲ, ಇವರು ಸೋಲುವುದಿಲ್ಲ. ಕಡೆಗೆ ಭೂಮಿಗೆ ಎಲ್ಲಾ ದೇವರು ಸೇರಿ ಅವರನ್ನು ನೂಕಿ ಹಾಕ್ತಾರಂತೆ. ಬೀಳ್ತಾನೆ ಹೇಗೆ ಅಂತ ಹೇಳಿದ್ರೆ ಕಂಕಣೆಯಾಗಿ ಬೀಳ್ತಾನೆ, ಅಂದ್ರೆ ಕವಚಿಯಾಗಿ ಬೀಳ್ತಾನಂತೆ. ಬೀಳ್ತಾನೆ ಹೇಗೆ ಅಂತ ಹೇಳಿದ್ರೆ ದೊಡ್ಡ ಜೀವ ಒಂದು ಈಶಾನ್ಯ ಮಸ್ತಕ ಕೃದ್ಧೋ ನೈಋತ್ಯಾನ್ ಗತಪಾದಕ ಅಂದ್ರೆ ಈಶಾನ್ಯದಲ್ಲಿ ಅವನ ತಲೆ ಉಂಟು ಅಂತಾದ್ರೆ ನೈಋತ್ಯ ಸ್ಥಾನದಲ್ಲಿ ಏನು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿದ್ರೆ ಆ ಸ್ಥಾನದಲ್ಲಿ ಅವನ 2 ಕಾಲು ಇರ್ತದಂತೆ, ಅವನ ಕೈ ಆಚೆ ಈಚೆ ಇರ್ತದಂತೆ. ಅಂತಹ ಬಿದ್ದವನ ಮೇಲೆ ಇನ್ನು ದೇವರು ಹೇಳಿದಾಗೆ ಮಹಾವಿಷ್ಣು ಹೇಳಿದ ಹಾಗೆ ಅವ ಹೇಳ್ಬಾರ್ದು, ಅದಕ್ಕೋಸ್ಕರ ಅವನ ಮೇಲೆ ಕೂತ್ಕೊಳ್ಬೇಕು ಅಂತ ಹೇಳಿಕೊಂಡು 53 ದೇವರು ಅವರ ಒಂದೊಂದು ಅಂಶವನ್ನು ಕೂತ್ಕೊಳ್ತಾರಂತೆ. ಈಶ್ವರ ದೇವರ ಅಂಶವನ್ನು ಬಂದು ತಲೆ ಮೇಲೆ ಕೂತ್ಕೊಳ್ತಾರಂತೆ. ಲಕ್ಷ್ಮೀ ದೇವಿಯ ಆ ವಿಶೇಷವಾದ ಶಕ್ತಿ ಕಾಲ ಮೇಲೆ ಬಂದು ಕೂತ್ಕೊಳ್ತಾರೆ. ಹಾಗೆ 53 ಜಾಗೆಯಲ್ಲಿ 53 ದೇವರು ಅವನ ಮೇಲೆ ಕೂತ ಕೂಡಲೇ ಅವನ ಸಹವಾಸದ ದೋಷದಿಂದ ಅವನ ರಕ್ಕಸ ಬುದ್ಧಿಯೆಲ್ಲ ಹೋಗ್ತದಂತೆ. ಶಾಂತವಾಗಿ ದೇವರ ಒಂದು ಸ್ವರೂಪ ಅವನಿಗೆ ಬರ್ತದಂತೆ. ಯಾಕಂತ ಹೇಳಿದ್ರೆ ಸಹವಾಸ ದೋಷ ಅಂತ ಹೇಳ್ತೇವೆ. ನಮ್ಮ ಒಳ್ಳೆ ಮಕ್ಕಳನ್ನ ಕೆಟ್ಟವರೊಟ್ಟಿಗೆ ಸೇರಿಸಿದ್ರೆ ಒಂದು ಸಮಯದಲ್ಲಿ ನಮ್ಮ ಮಕ್ಕಳು ಕೆಟ್ಟದಾಗಲಿಕ್ಕೆ ಸಾಧ್ಯ ಉಂಟು. ನಮ್ಮ ಕೆಟ್ಟ ಮಕ್ಕಳನ್ನ ಒಳ್ಳೆ ಮಕ್ಕಳೊಟ್ಟಿಗೆ ಸೇರಿಸಿದ್ರೆ ಒಂದು ಸಮಯ ಕಳೆದ ಕೂಡಲೇ ನಮ್ಮ ಮಕ್ಕಳು ಒಳ್ಳೆದಾಗಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿಯಲ್ಲಿ ಒಳ್ಳೆಯ ಸಮಾಜಕ್ಕೆ ಹಿಂದೂ ಧರ್ಮದ ಒಂದು ಒಳಿತಿಗಾಗಿ ಎಷ್ಟೋ ದೇವರು ನಮಗೆ ಒಳ್ಳೆಯ ಮಾರ್ಗವನ್ನು ಕೊಟ್ಟಿದ್ದಾರೆ. ಅಂತಹ ಮಾರ್ಗವನ್ನ ಕೊಟ್ಟಂತಹ ದೇವತೆಗಳೆಲ್ಲ ಈ ಒಂದು ರಕ್ಕಸನ ಮೇಲೆ ಕೂತ ಕೂಡಲೇ ಅವರ ಎಲ್ಲ ರಕ್ಕಸ ಬುದ್ಧಿ ಹೋಯಿತು, ದೇವರ ಒಂದು ಸ್ವರೂಪ ಅವರಿಗೆ ಬಂದಂತೆ. ಹಾಗಾಗಿ ಆ ದೇವರು ಯಾವುದು ಕೇಳಿದ್ರೆ ವಾಸ್ತು ಪುರುಷ ಅಂತ. ಅಂತಹ ವಾಸ್ತು ಪುರುಷನಿಗೆ ಬ್ರಹ್ಮದೇವರು ವರ ಕೊಟ್ಟ ಕಾರಣ ಆ ಬ್ರಹ್ಮದೇವರಿಂದ ವರ ಪಟ್ಟಂತವನ ವಿಶೇಷವಾದಂತಹ ಈ ಭೂಮಿಯಲ್ಲಿ ವಾಸ್ತು ಪುರುಷನಾಗಿ ನೆಲೆಯೂರಿದ್ದಾನೆ ಅಂತಾರೆ. ಅಂತಹ ವಾಸ್ತು ಪುರುಷನ ಪೂಜೆಯನ್ನು ಮಾಡಿದಾಗ ಎಲ್ಲಾ ಪೂಜೆ ಹೋಮ ಮೇಲೆ ನಾವು ಕಳಿಸ್ತೇವೆ. ಇಲ್ಲಿಂದ ಬಂದ್ರೆ ಗೊತ್ತಿಲ್ಲ, ಪೂಜೆ ಮಾಡಿದ್ದೇವೆ, ಸಂತೋಷ, ನಮಗೇನು ಬೇಕಾ ಜೀವನಕ್ಕೆ ಕೊಡುವಂತದ್ದು ಕೊಟ್ಟು ನೀವು ನಿಮ್ಮ ಎಲ್ಲಿ ಸ್ಥಾನ ಉಂಟು ಅಲ್ಲಿಗೆ ಹೋಗಿ ಅಂತ ಕಳಿಸ್ತೇವೆ. ಆದ್ರೆ ಇಲ್ಲಿ ನಾಳೆ ಮಂಡಲವನ್ನ ತೆಗೆದು ಸ್ವಸ್ತಿಗೆ ತೆಗೆದು ಕೂಡ ಅಲ್ಲಿಯ ಸಾನ್ನಿಧ್ಯವನ್ನ ಈ ಆಲಯಕ್ಕೆ ದೇವರನ್ನ ಸಾನ್ನಿಧ್ಯಗೊಳಿಸಲಿಕ್ಕುಂಟು. ಹಾಗಾಗಿ ಆ ಮಾಡಿದಂತಹ ಪೂಜೆಯನ್ನ ಬಲಿಪ್ರದಾನ ಅಂತ. ಮೊದಲು ಏನು ಅಂತ ಹೇಳಿದ್ರೆ ರಕ್ಕಸನಾಗಿದ್ದವ, ಆ ರಕ್ಕಸನಾಗಿದ್ದವ ತಿಂದದ್ದೇನು ಅಂತ ಹೇಳಿದ್ರೆ ಮನುಷ್ಯರ ಪ್ರಾಣಿಗಳ ಮಾಂಸವನ್ನ ನೆತ್ರವನ್ನು ಕುದ್ದದ್ದು. ಹಾಗಾಗಿ ಅವರಿಗೆ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರಾದ ಮೇಲೆ. ಅದಕ್ಕೋಸ್ಕರವೇ ಮಾಂಸದ ರೀತಿಯಲ್ಲಿರುವಂತಹ ಒಂದು ಬೆಳ್ತಿಗೆ ಅನ್ನವನ್ನ ಅಲೆ ಬೇಯಿಸಿದ್ರೆ ಅದಕ್ಕೆ ಚರು ಅಂತ ಹೇಳ್ತೇವೆ. ಅದಕ್ಕೆ ವಿಶೇಷವಾಗಿ ಕುರಿ ನೀರು ಅಂದ್ರೆ ಆ ಕೆಂಪು ಬಣ್ಣವನ್ನ ತರಿಸಿ ಅಲ್ಲಿ ಮಾಂಸದ ರೀತಿಯಲ್ಲಿ ಅವನಿಗೆ ಕೊಡುವಂತದ್ದು. ಅದಕ್ಕೆ ದೇವಕ್ರಿಯಾ ಅಂತ ಹೇಳ್ತೇವೆ. ಅಸುರ ಕ್ರಿಯೆ ಬೇರೆ, ಇದು ದೇವಕ್ರಿಯೆ. ಅದೇ ರೀತಿಯಲ್ಲಿ ಅವನಿಗೆ ವಿಶೇಷವಾಗಿ ಆ ಕರ್ಕುಂಬಳ ಅಂತ ಕುಂಬಳಕಾಯಿ ಅಂತ ಹೇಳ್ತೇವೆ. ಅದು ಯಾಕೆ ಅಂತ ಹೇಳಿದ್ರೆ ಎಲುವಿನ ರೂಪದಲ್ಲಿ ಅದು ಇರ್ತದೆ ಅಂತ ಬಿಳಿಯಾಗಿ. ಅದಕ್ಕೋಸ್ಕರವೇ ಅದು ಎಲುವಿನ ರೂಪದಲ್ಲಿ ಇರುವಂತಹ ಒಂದು ಸೊತ್ತನ್ನು ಹಾಕುವಂಥದ್ದು. ಮತ್ತೆ ರಕ್ತಾಹಾರವಾಗಿ ಅವನಿಗೆ ಕುರಿ ನೀರನ್ನ ತರ್ಪಣ ಕೊಟ್ರೆ, ದೀಪದ ಬಲಿದಾರವನ್ನು ಇಟ್ಟು ವಿಶೇಷವಾಗಿ ಇಟ್ಟು ಆ ತರ್ಪಣವನ್ನು ಕೊಟ್ರೆ ಆ ರೀತಿಯ ಒಂದು ಉಪಚಾರ ಅವರಿಗೆ ಸಂತೋಷ ಆಗ್ತದೆ. ಹಾಗಾಗಿ ವಿಶೇಷವಾಗಿ ಮಾಡಿದಂತಹ ಬಲಿಪ್ರದಾನಗಳಿಂದ ಆ ಸಪರಿವಾರಾತ್ಮ 54 ದೇವರು ಪ್ರಧಾನವಾಗಿ ವಾಸ್ತು ಬ್ರಹ್ಮಾದಿ ದೇವರ ಸಂತೋಷದಿಂದ ಬಲಿಗಳನ್ನು ಸ್ವೀಕಾರ ಮಾಡಿಕೊಂಡು ನೂತನವಾದಂತಹ ಆಲಯದಲ್ಲಿ ಸ್ಥಿರವಾಗಿ ಇದ್ದುಕೊಂಡು ಸದಾಕಾಲ ಇಲ್ಲಿ ಏನೆಲ್ಲ ಒಳ್ಳೆಯ ಹಿಂದೂ ಧರ್ಮಕ್ಕೆ ಬೇಕಾದಂತಹ ಸಂಸ್ಕಾರ ಸಂಸ್ಕೃತಿಗಳಂತ ಅದನ್ನು ತಿಳ್ಕೊಂಡು ತಿಳಿಸುವಂತಹ ಕೆಲಸ ನಿರಂತರವಾಗಿ ಸಾಗಲಿ, ಏಳಿಗೆ ಆಗಲಿ, ಎಲ್ಲದಕ್ಕೂ ದೇವರ ದಯ ಪ್ರಾಪ್ತಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾಳೆ ಆಗುವಂತಹ ಕೆಲಸವನ್ನು ಕೂಡ ಚಂದಲ್ಲಿ ನಡೆಸಿಕೊಟ್ಟು ಇನ್ನು ಹೊರಗೆ ಹೋಗಿ ಆಯಾಯ ದಿಕ್ಕಿಗೂ ಕೂಡ ಬಲಿ ಹಾಕಿದ್ದೇವೆ. ಆಯಾಯ ದಿಕ್ಕಿನ ದೇವರು ಕೂಡ ರಕ್ಷಣೆಯನ್ನು ಕೊಟ್ಟು ಎಲ್ಲಾ ವಿಷಯದಲ್ಲೂ ಒಳ್ಳೆಯದು ಮಾಡಿ ನಡೆಸಿಕೊಡಿ ಅಂತ ಪರಿವಾರ
ವಾಸ್ತು ಬ್ರಹ್ಮಾದಿದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು. ಸಪರಿವಾರಾತ್ಮಕ ಪಂಚಾಶತ್ ವಾಸ್ತು ಬ್ರಹ್ಮಾದಿದೇವತಾಭ್ಯೋ ನಮಃ ರಸೋಭಿಕ್ತ ಪ್ರಾರ್ಥನಾಂ ಸಮರ್ಪ್ಯಾಮಿ. ಗೋವಿಂದನ್ನಿ ಗೋವಿಂದ. ಸಂತೋಷದಿಂದ ಈ ನೂತನವಾದಂತಹ ಆಲಯಕ್ಕೆ ರಕ್ಷೆ, ಇದರಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೂ ಹೇಳಿಕೊಡುವಂತಹ ಆ ಶಿಕ್ಷಕರಿಗೂ ಅದೇ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳಿಗೂ ರಕ್ಷೆಯನ್ನು ಕೊಟ್ಟು ಆಗಬೇಕಾದಂತಹ ಒಳ್ಳೆಯ ಕೆಲಸವನ್ನು ನಾಳೆ ಆಗುವಂತಹ ಕೆಲಸವನ್ನು ಕೂಡ ಹೇಳಿಕೊಡಿ. ಸಂತೋಷದಿಂದ ಬಲಿಯನ್ನು ಸ್ವೀಕಾರ ಮಾಡಿ ಅಂತ ಆ ಇಂದ್ರದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು. ಬನ್ನಿ ಹಾಗೆ ನಮ್ಮಿಂದಾದಂತಹ ಯಾವುದೇ ರೀತಿಯ ನಾಗನಿಗಾದಂತಹ ತಪ್ಪುಗಳಿಗೆ ಕ್ಷಮೆ ಕೊಡಬೇಕು. ಜಾತಿಗೆ ಸಂಬಂಧಪಟ್ಟ ನಾಗದೇವರ ಪೂರ್ಣವಾದಂತಹ ಅನುಗ್ರಹ ಕೈ ಹಾಕಿದ ಒಳ್ಳೆಯ ಕೆಲಸಕ್ಕೆ ಆಲಯದಲ್ಲಿ ಆಗುವಂತಹ ಒಳ್ಳೆಯ ಕೆಲಸಕ್ಕೆ ದೇವರು ಒಳ್ಳೆಯ ರೀತಿಯ ಅನುಗ್ರಹ ಕೊಡಿ. ಸಂತೋಷದಿಂದ ಬಲಿಯನ್ನು ಸ್ವೀಕಾರ ಮಾಡಿದಂಥ ನಾಗದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಬ್ರಹ್ಮದೇವರಿಗೆ ಹಾಕಿದಂತಹ ಬಲಿಯನ್ನು ಬ್ರಹ್ಮದೇವರು ಕೂಡ ಸ್ವೀಕಾರ ಮಾಡಿಕೊಂಡು ಎಲ್ಲ ಕೆಲಸಕ್ಕೆ ಒಳ್ಳೆಯ ಅನುಗ್ರಹ ಕೊಡಿ. ಸಂತೋಷದಿಂದ ಬಲಿಯನ್ನು ಸ್ವೀಕಾರ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು. ಕಡೆಯ ದೇವರಾದಂತಹ ಕ್ಷೇತ್ರಪಾಲ ಎಂಬಂತಹ ದೇವರಿಗೆ ಹಾಕಿದಂತಹ ಕ್ಷೇತ್ರಪಾಲ ದೇವರಿಗೆ ಹಾಕಿದಂತಹ ಬಲಿಯನ್ನು ಕ್ಷೇತ್ರಪಾಲ ದೇವರು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಒಬ್ಬರ ತಗೊಂಡು ನೀವು ಬನ್ನಿ ಕ್ಷೇತ್ರಪಾಲ ಅಂತ ಒಬ್ಬರ ತಗೊಂಡು ಅಂದರೆ ಕ್ಷೇತ್ರವನ್ನು ರಕ್ಷಣೆ ಮಾಡುವಂಥದ್ದು. ಪ್ರತಿಯೊಂದು ದೇವಸ್ಥಾನಕ್ಕೂ ಕ್ಷೇತ್ರಪಾಲ ಅಂತ ಕಲ್ಲು ಹಾಕ್ತಾರೆ, ಮನೆಗೆಲ್ಲ ಕಲ್ಲು ಹಾಕಲಿಕ್ಕಿಲ್ಲ. ಹಾಗಾಗಿ ಆಯಾಯ ಸ್ಥಾನದಲ್ಲಿ ಆಯಾಯ ದೇವರು ಇದ್ದಾರೆ ಅಂತ ಭಾವನೆ ಮಾಡಿಕೊಳ್ಳುವಂಥದ್ದು. ಕ್ಷೇತ್ರಪಾಲೆಯಲ್ಲಿ ಅಲ್ಲಿಯ ಕಾಯುವ ಅದೇ ರೀತಿಯಲ್ಲಿ ಹಾಕಿದಂಥ ಬಲಿಯನ್ನು ಕ್ಷೇತ್ರಪಾಲ ದೇವರು ಕೂಡ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಈ ಕ್ಷೇತ್ರವನ್ನು ರಕ್ಷಣೆ ಮಾಡಬೇಕು. ಇಲ್ಲಿರುವಂತಹ ವಸ್ತುಗಳನ್ನು ಇಲ್ಲಿ ಅದೇ ರೀತಿಯಲ್ಲಿ ಇಲ್ಲಿ ಬಂದು ಇಲ್ಲಿ ಕೆಲಸ ಮಾಡುವಂತಹ ಕಲಿಯುವಂತಹ ಎಲ್ಲರಿಗೂ ಕೂಡ ರಕ್ಷೆಯನ್ನು ಅನುಗ್ರಹಿಸಿ ಸಂತೋಷದಿಂದ ಆಗುವಂತಹ ಕೆಲಸವನ್ನು ತಂದಲ್ಲಿ ನೆರವೇರಿಸಿಕೊಳ್ಳುವಂಥ ಕ್ಷೇತ್ರಪಾಲ ದೇವರಿಗೆ ಹಾಕಿದಂಥ ಎಲ್ಲ ಬಲಿಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿ ಅಂತ ಪ್ರಾರ್ಥನೆ ಮಾಡುವಂಥದ್ದು. ಸಪರಿವಾರಾತು ಕ್ಷೇತ್ರಪಾಲಾದಿ ದೇವತಾಭ್ಯೋ ನಮಃ ಸರ್ವಂ ಬಲಿದಾನಂ. ಶಿಶುಮಂದಿರಸ್ಯ ನಾಮಾಂಕಿತ ಸಾರ್ಥಕ್ಯ ನಾಮಾಂಕಿತ ನೂತನ ಗೃಹಸ್ಥಾರ ಮಧ್ಯೆ ಓಂ ಶುಭಂ ವಾಸ್ತು ಸ್ಥಿತಿ ಭವಂತೋ ಭವಂತೋ. ಓಂ ಶುಭಂ ವಾಸ್ತು ಶುಭಂ ವಾಸ್ತು. ಓಂ ಸುಖಂ ವಾಸ್ತು ಸ್ಥಿತಿ ಭವಂತೋ ಭವಂತೋ. ಓಂ ಸುಖಂ ವಾಸ್ತು ಓಂ ಸ್ಥಿರಂ ವಾಸ್ತು ಸ್ಥಿತಿ ಭವಂತೋ ಭವಂತೋ. ಓಂ ಸ್ಥಿರಂ ವಾಸ್ತು ಓಂ ಶಿವಂ ವಾಸ್ತು ಸ್ಥಿತಿ ಭವಂತೋ ಭವಂತೋ. ಓಂ ಶಿವಂ ವಾಸ್ತು ಸುಸ್ಥಿರಿಂಗುರು ಈ ಸಾನ್ನಿಧ್ಯದಲ್ಲಿ ಪೂರ್ಣವಾಗಿ ಪೂರ್ಣವಾಗಿ ಇಟ್ಟುಕೊಂಡು ನಾಳೆ ಆಗುವಂತಹ ಎಲ್ಲ ಕೆಲಸವನ್ನು ಹೀಗೆ ತಂದಲ್ಲಿ ನೆರವೇರಿಸುತ್ತದೆ ಅಂತ ದೇವರಲ್ಲಿ ಪ್ರಾರ್ಥನೆ ಸೌಭಾಗ್ಯ ದೇವಂತ್ರೆ ರಿಪು ಭಾಯಶೋ ಭಾಗ್ಯವಾಗಿ ದೀರ್ಘಾಯುಷ್ಮಿಗೆಯೋ ಸೂತ್ರಬಂಧನ ಅಂತ ಹೇಳ್ತೇವೆ. ಸೂತ್ರಬಂಧನ ಹೇಳಿದ್ರೆ ರಕ್ಷೆ, ಗದ್ದೆ, ಬಳ್ಳಿ, ನೂಲು ಇದನ್ನು ಎರಡರ ಒಟ್ಟಿಗೆ ಈಶಾನ್ಯದಿಂದ ಸ್ಟಾರ್ಟ್ ಮಾಡಿ ಸೂತ್ರ ಬಂದು ಅಲ್ಲಿಗೆ ಬಳ್ಳಿ ಉಂಡ್ರೆ ಅದನ್ನು ಅಲ್ಲಿಗೆ ಸುಮ್ಮನಿಟ್ರೆ ನೂರನ್ನು ಮಾತ್ರ ಸುಮ್ಮನೆ ಮಾಡಿ ಒಳಗಿಟ್ರೆ
ಇದೇ ಊರಿನವರು ಸ್ವಲ್ಪ ಇನ್ನೊಂದು ಆಚೆ ಕೃಷ್ಣ ಹಾಗಾಗಿ ಈಗ ಬೇರೆ ಬೇರೆ ಮಧ್ಯದಲ್ಲಿ ಇದ್ದಾರೆ ಆದರೂ ಕೂಡ ಒಡನಾಟ ನಮ್ದುಂಟು. ಅವರನ್ನು ಕರೆಸಿ ಅವರ ಕೈಯಲ್ಲಿ ಶುದ್ಧ ಮಾಡಿಸಿ ಹೋಮವನ್ನು ಕೂಡ ಮಾಡಿಸಿದ್ದಾರೆ. ಅದಕ್ಕೋಸ್ಕರ ಚಿಂತಿಸಿಕೊಳ್ಳುವಂತಹ ದಕ್ಷಿಣೆಯನ್ನ ಸಂತೋಷದ ಫಲ ಕಾಣಿಕೆಯನ್ನ ಕೊಂಡೊಂಡ ಫಲ ಕಾಣಿಕೆಯನ್ನ ಸ್ವೀಕಾರ ಮಾಡಿಕೊಂಡು ನಾಳೆ ಆಗುವಂತಹ ಕಾರ್ಯಕ್ರಮ ಕೂಡ ಚಂದ್ರದಲ್ಲಿ ನಡೆಯುವ ಅಷ್ಟರಲ್ಲಿ ಆಶೀರ್ವಾದ ಮಾಡಿ ಅಂತ ಕೊಡುವುದು ಸ್ವಲ್ಪ ಫಲ ಕೊಡುವುದು. ಅದರ ಮೇಲೆ ದಕ್ಷಿಣೆಯನ್ನು ಸರಿ ಎಲ್ಲರ ಉದ್ದೇಶವಾಗಿ ಕೊಟ್ಟಿದ್ದಾರೆ. ಮತ್ತೊಂದು ಒಳ್ಳೆ ಆಶೀರ್ವಾದ ಮಾಡಿ ಅಂತ ವಿಷಯ ಜೂನಿಯರ್ ಸರಿ ಇವರು ಹಾಗೆ ಇಲ್ಲಿ ಹತ್ತಿರದವರೇ ವಿಶೇಷವಾಗಿ ಅವರಿಗೆ ಕೂಡ ಸ್ವೀಕಾರ ಮಾಡುವುದು ಒಳ್ಳೆ ಆಶೀರ್ವಾದ. ಮನೆಯವರ ಹಾಗೆ ನಾವು ಅದು ಒಂದು ಪುರೋಹಿತನಾಗಿ ಹೊಟ್ಟೆ ಬಾಡಿಗೋಸ್ಕರ ದುಡಿಯಬೇಕು. ಹಾಗಾಗಿ ವಿಶೇಷವಾಗಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಕೆಲಸ ಕೈಲಿ ಇವತ್ತಿನ ದಿವಸಕ್ಕೂ ನಾಳೆ ದಿವಸಕ್ಕೂ ಏನೆಲ್ಲ ಪ್ರವೇಶದ ಕಾರ್ಯಕ್ರಮಗಳು ಅಂತ ಎಲ್ಲ ಕೆಲಸವನ್ನು ಮಾಡಿಸಿಕೊಂಡು ಅಂತ ಹೇಳಿ ನೀವು ಇದ್ದವರೆಲ್ಲ ಹೇಳ್ಕೊಂಡಿದ್ದೀರಿ. ಹಾಗಾಗಿ ಇವತ್ತಿನ ಕೆಲಸ ಕೂಡ ಸ್ವಲ್ಪ ತಡ ಆದರೂ ಕೂಡ ಚಂದಲ್ಲಿ ದೇವರು ಕೈಗೊಳಿಸಿಕೊಟ್ಟಿದ್ದಾರೆ. ನಾಳೆ ಕೂಡ ಏನು ದೇವರನ್ನು ನಾವು ಬೇಡಿದ್ದೇವೆ ನಿರ್ವಿಘ್ನವಾಗಿ ಚಂದಲ್ಲಿ ನೆರವೇರಿಸಿಕೊಡಿ ಅಂತ ಅದಕ್ಕೆ ದೇವರು ಪೂರ್ಣವಾದಂತಹ ಒಳ್ಳೆಯ ಅನುಗ್ರಹ ಕೊಟ್ಟು ನಾಳೆ ಕೂಡ ಆಗುತ್ತಿಲ್ಲ ಆ ಕಾರ್ಯಕ್ರಮವನ್ನು ಚಂದಲ್ಲಿ ನೆರವೇರಿಸಿಕೊಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಇವತ್ತು ಮಾಡಿದಂತಹ ಕೆಲಸ ಹೋಗುವಂತಹ ಪರಮಾತ್ಮಕೊಂಡು ಕೈ ಹಾಕಿ ಎಲ್ಲ ಕೆಲಸ ಹೀಗೆ ಚಂದಲ್ಲಿ ದೇವರು ಕೈಗೂಡಿಸಿಕೊಡಿ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಕ್ಷೇತ್ರಕ್ಕೂ ಒಳ್ಳೆಯದಾಗಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡಬಹುದು. ಎಲ್ಲರೂ ಹಿಂದೂ ಹೇಳಿದ್ರೆ ಈಗ ಒಂದು ಅಂತ ಆಗಿದೆ. ಯಾಕಂದ್ರೆ ಇನ್ನೊಂದು ನಾನು ಆ ಕುಂಭಮೇಳದಲ್ಲಿ ನೋಡಿದ್ದೇನೆ. ಬ್ರಾಹ್ಮಣನಾದ ದೇವನ ಕೆಪಾಸಿಟಿ ಇದ್ದವ ಕಡೆಗೆ ಕುಂಭಮೇಳ ಸನ್ಯಾಸ ಏನು ಮದುವೆ ಆಗಲಿ ಇಲ್ಲ ಆದ್ರೂ ಮನಸ್ಸಲ್ಲಿ ಏನು ಬಂತಂದ್ರೆ ದೊಡ್ಡ ಪಾಠಿವೇನ ಆದ್ರೂ ಕೂಡ ಎಲ್ಲ ಬಿಟ್ಟು ಇದು ಕುಂಭಮೇಳಕ್ಕೆ ಇದು ಯಾವುದು ಸನ್ಯಾಸ ನಾಗ ಸಾಧುವಾಗಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ ಹಿಂದೂ ಧರ್ಮ ಉಳಿಬೇಕು ಒಂದು, ಮತ್ತೆ ಅದರಲ್ಲಿ ಏನಿಲ್ಲ ನಾವು ಏನು ಸಂಸ್ಕಾರ ಉಂಟು ಅದನ್ನು ನಾವು ತಿಳಿಸ್ಕೊಡ್ಬೇಕು. ನಮಗೆ ಮೊದಲು ತಿಳಿಸ್ಕೊಡ್ಲಿಲ್ಲ, ನಾವು ಬೇರೆ ರೀತಿಯ ದಾರಿಯಲ್ಲಿ ಹೋಗ್ಬೇಕು. ಈಗ ನೋಡುವಾಗ ದಾರಿ ಬೇರೆ ಉಂಟು ನಮ್ಮ ಜೀವನಕ್ಕೆ ಹೇಳುವಂಥದ್ದು ಗೊತ್ತಾಯ್ತು. ಆದಷ್ಟು ನನ್ನಿಂದ ಸಮಾಜಕ್ಕೆ ಏನು ಒಳ್ಳೆಯದಾಗಬೇಕು, ಒಳ್ಳೆಯ ಮಾತುಗಳು ಬರಬೇಕು, ಒಳ್ಳೆಯ ವಿಚಾರ ಉಂಟು ಅದನ್ನು ತಿಳಿಸಿಕೊಡ್ಲಿಕ್ಕೆ ನಾನು ಈ ನಾಗ ಸಾಧುವಾಗಿದ್ದೇನೆ ಹಾಗಾಗಿ ಹೇಳಿ ಒಬ್ಬ ಹೇಳ್ತಾ ಇದ್ದೇನೆ. ನಮಗೆ ಪ್ರೇರಣೆ ಆಗುತ್ತೆ. ಯಾಕಂದ್ರೆ ಸಮಾಜಕ್ಕೆ ನಾವು ಒಳ್ಳೆಯದು ಮಾಡಿದ್ರೆ ಮುಂದಿನ ದಿವಸದಲ್ಲಿಯೂ ನಮ್ಮಿಂದ ಮುಂದಿನವರಿಗೆ ಒಳ್ಳೆಯದಾಗ್ತದೆ ಎಂಬ ಒಂದು ಒಳ್ಳೆಯ ಭಾವನೆಯಿಂದ ಈ ಕ್ಷೇತ್ರದಲ್ಲಿ ನೀವೆಲ್ಲರೂ ಸೇರುಂಟು. ಇದೀಗ ವೈಯಕ್ತಿಕವಾಗಿ ಯಾರಿಗೂ ಇದೊಂದು ಹೆಸರಿಗೆ ಮಾಡುವುದಲ್ಲ. ಯಾರು ನನಗೆ ಅಲ್ಲಿ ಸಾಲ ಹಾಕೊಂಡು ನಾನು ದೊಡ್ಡ ಜನ ಆಗಬೇಕು, ನನ್ನ ಹೆಸರು ಬರಬೇಕು, ಯಾವುದು ಉದ್ದೇಶ ಯಾರಲ್ಲಿ ಇಲ್ಲ. ಏನು ಕೇಳಿದ್ರೆ ಸಮಾಜಕ್ಕೆ ನಾವು ಕಟ್ಟಿದ್ರೆ ನಮ್ಮನ್ನು ಹೆದರಿಸಲಿಕ್ಕೆ ಯಾರು ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ನಮಗೆ ಈಗ ನಿದರ್ಶನ ಕಂಡಿದೆ. ಹಾಗಾಗಿ ಇಲ್ಲಿಯೂ ಕೂಡ ಕ್ಷೇತ್ರ ಕೂಡ ಸದಾಕಾಲ ಬಲ ತುಂಬಿದೆ. 5 ಸಂಘ ಒಟ್ಟಾಗಿ ಸನಾತನ ಧರ್ಮ ಅಂತ ಹೇಳುವ ರೀತಿಯಲ್ಲಿ ಸಾರ್ಥಕ್ಯ ಎಂಬಂತಹ ನಾಮಾಂಕಿತಂದ ಈ ನೂತನವಾದಂತಹ ಆಲಯವನ್ನು ನಾಳೆ ದಿವಸದಲ್ಲಿ ಪ್ರವೇಶ ಮಾಡಿ ಇಲ್ಲಿ ಆಗುವಂತಹ ಎಲ್ಲ ಹಿಂದೆ ಹೇಗಿತ್ತು ಅದಕ್ಕಿಂತ ವಿಜೃಂಭಣೆಯಲ್ಲಿ ಇಲ್ಲಿ ಕೆಲಸ ಕಾರ್ಯಗಳು ನಡೆಸುವಂತಹ ಶಕ್ತಿ ಕೊಡ್ಲಿ. ಎಲ್ಲರೂ ಒಗ್ಗಟ್ಟಾಗಿ ಹಿಂದೂ ಧರ್ಮವನ್ನು ಉಳಿಸುವಂತಹ ಕೆಲಸ ನಾವೆಲ್ಲ ಮಾಡುವಂತಹ ಒಳ್ಳೆ ರೀತಿಯ ಶಕ್ತಿಯನ್ನು ಕೊಡ್ಲಿ ಅಂತ ದೇವರಲ್ಲಿ ಬೇಡಿಕೊಂಡು ಇವತ್ತು ಮಾಡಿದಂತಹ ಕೆಲಸವನ್ನು ದೇವರ ಬೇಡಿಕೊಂಡು ಕೊಡುವಂತಹ ಅನುಗ್ರಹ ಸಹ Thank you.